ಒಂಥರ ಮನಸ್ಸಿಗೆ ಕಷ್ಟ ಆಗೋದು. ಸೊ ಅದನ್ನು ನಮ್ಮ ಈ ಗ್ರೂಪ್ನಲ್ಲಿ ಹಂಚ್ಕೊಂಡ್ಬಿಡೋದು. ಯಾರು ಸುಮಾರು ಜನ ಅದೇ ಡೌಟ್ ಇರ್ತದೆ. ಸೊ ಹಾಗಾಗಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ. ನಿಮ್ಗೆ ಇದನ್ನ ಏನು ಮಾಡಬೇಕಂದ್ರೆ ಅಲ್ಲಿ ಸುಮ್ಮನೆ ನಾನೆಲ್ಲ ಹೇಳ್ತಿರ್ತೀನಿ, ನೀವು ಕೇಳಿದ್ರೆ ಅದೆಲ್ಲ ಕಷ್ಟ ಆಗೋಲ್ಲ. ಯಾಕಂದರೆ ಕೆಲವು ಇಷ್ಟ ಪದಗಳು ಬರ್ತವೆ, ಇಷ್ಟವಾಗಿರ್ತಕ್ಕಂಥ ಅಂಶಗಳು. ಅದು ಬಂದಾಗ ನೀವು ಕೇಳಬೇಕು ಏನು ಅಂತ. ಇಲ್ಲಾಂದ್ರೆ ಇನ್ನೇನು ಹೇಳಿದ ಒಂದು ಹಂಗೆಲ್ಲ ಆಗುತ್ತದೆ. ದಯವಿಟ್ಟು ಆ ಥರ ಇದ್ದರೆ ಕೇಳಿ. ಯಾಕಂದರೆ ನನಗೆ ಯಾರ್ಯಾರು ಯಾವ ಲೆವೆಲ್ ಇದೆ ಗೊತ್ತಾಗಲ್ಲ. ಸಂಜೆ ಮೇಡಮ್ ಅಂದರೆ ಗೊತ್ತಾಗ 5 ಲೆವೆಲ್ ಗೊತ್ತಾಗ್ಬಿಡ್ತದೆ, ಗೊತ್ತಿಲ್ಲಲ್ಲ. ಅದಕ್ಕೆ ನಿಮಗೆಲ್ಲ ಡೌಟ್ ಇದ್ರೆ ಆದಷ್ಟು ಸರಳವಾಗಿ ಹೇಳಿ. ಸ್ಮಾಲ್ ಎಕ್ಸಾಂಪಲ್ಸ್ಗಳನ್ನ ಈ ಅಹಂ ಅಂದ್ರೇನು, ಬ್ರಹ್ಮ ಅಂದ್ರೇನು, ಅಸ್ಮಿ ಅಂದ್ರೇನು, ಅದನ್ನು ನಾವು ಆಧ್ಯಾತ್ಮಿಕ ವಿದ್ಯಾರ್ಥಿಗಳಾಗಿ ಹಂಬಲದಲ್ಲಿ ತಿಳ್ಕೊಳ್ಬೇಕು. ಸುಮ್ಮನೆ ಹೇಳ್ಕೊಡೋದಲ್ಲ. ಅದು ಸುಮ್ಮನೆ ಅದನ್ನ ಒಂಥರ ಕೇವಲವಾಗಿ ಹೇಳ್ದಂಗೆ ಅಥವಾ ಒಂಥರ ತೆಲುಗಿನಲ್ಲಿ ಜಗಟ ಅಂತಾರೆ, ಸುಮ್ಮನೆ ಕ್ಯಾಶುವಲ್ ಲೂಸ್ ಟಾಕ್ ಅಂತಾರಲ್ವ, ಆ ಥರ ದಯವಿಟ್ಟು ಆಗಲ್ಲ. ಈ ಥರ ಪದ ಬಳಸಬಾರ್ದು. ಲೂಸ್ ಟಾಕ್ ಈ ಥರ ಇಟ್ಕೊಂಡು. ಆದರೆ ಇದಾಗಿದೆ ಸರ್ ನಮ್ಮ ಸಮಾಜದಲ್ಲಿ ಸುಮಾರು ಕಡೆ ಆಗಿದೆ. ಅದಕ್ಕೋಸ್ಕರ ಆದರೆ ಯಾವುದೇ ಜ್ಞಾನಿಗಳ ಕೂಟದಲ್ಲಿ ಆಗಲ್ಲ. ಈ ಜ್ಞಾನಿಗಳು ಅನ್ಕೊಂಡಿರೋ ಅಂತ ಆಗಬಾರ್ದು. ತುಂಬ ಸಿಂಪಲ್ಲಾಗಿ ಧ್ಯಾನವನ್ನು ಅಭ್ಯಾಸ ಮಾಡ್ತಕ್ಕಂಥ ಧ್ಯಾನದ ಸ್ಟೂಡೆಂಟ್ಸ್ ನಾವು. ಹಾಗಾಗಿ ನಾವು ಪರಿಚಯ ಇದನ್ನ ಇದೆಲ್ಲ ಸ್ವಲ್ಪ ತಿಳ್ಕೊಂಡ ಮೇಲೆ ಗೊತ್ತಿಲ್ಲದೆ ಇರೋರಿಗೆ, ಅದಕ್ಕೆ ಗೊತ್ತಿದೆ ಅಂದರೆ ಓಕೆ, ಅವ್ರಿಗೆ ಈ ಅಧ್ಯಾತ್ಮದ ಪವರ್ ಅಂದರೆ ಏನು, ಅದರ ಆಳ ಏನು ಅನ್ನೋ ಸ್ವಲ್ಪ ಪರಿಚಯ, ಅದು ವಿಷಯ. ನಾನು ಎಲ್ಲಿವರೆಗೂ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಅಷ್ಟು ಮಾಡ್ತೀನಿ. ಆಗ್ಬೋದಾ? ಇದನ್ನೊಂದು ಎಕ್ಸಾಂಪಲ್ ಇಂದ ಶುರು ಮಾಡಿ. ಈ ಥರ ಹೇಳಿದ್ರೇನೆ ಅರ್ಥ ಆಗೋದಿಲ್ಲ. ನೀವು ಹೆಂಗಿನ ಮರ ನೋಡಿದ್ದೀರಾ? ಇಲ್ಲಿ ಮೇಡಮ್ ತೆಂಗಿನ ಮರ ನೋಡಿದ್ರ? ತೆಂಗಿನ ಮರ ನೋಡಿದ್ರು? ತೆಂಗಿನ ಮರದಲ್ಲಿ ಏನು ಬಿಡ್ತದೆ? ಏನಾಗುತ್ತೆ? ಮತ್ತು ಎಣ್ಣೆ ಬಿಡ್ತಾರೆ, ಒಂಬಾಳೆ ಬಿಡ್ತಾರೆ. ಆಮೇಲೆ ಒಂಬಾಳೆ ಗೊತ್ತಿರೋ ತುಂಬಾ ಜನಕ್ಕೆ ಅದೇನೊಂದು ಒಂಬಾಳೆ ಕರೆಯುತ್ತೆ. ತೆಂಗಿನಕಾಯಿ ಎಣ್ಣೆ ಬಿಡ್ತದೆ ಅಲ್ವಾ? ಆಮೇಲೆ ಅದೇನಾಗ್ತದೆ? ಬಲಿತದೆ, ಬಂತು ಕಾಯಿ. ಆಮೇಲೆ ಏನಾಗುತ್ತೆ? ತಿಳಿಲ್ಲ ಹೋಗ್ಬೋದು. ಮತ್ತೆ ಕಿತ್ತರೆ ಎಣ್ಣೆ ಅಲ್ವಾ? ಮತ್ತೆ ಕಿತ್ತರೆ ಇಲ್ಲಾಂದ್ರೆ ಆಮೇಲೆ ಬಿದ್ದವಾಗ ಏನಾಗ್ತದಲ್ಲ ತೆಂಗಿನಕಾಯಿ. ಸರಿ ತಗೊಂಡು ಮನೆಗೆ ಅಂತ ಆದರೂ ಒಂದು ಇಟ್ಕೊಂಡು ತೋರಿಸಿದ್ರೆ ಚೆನ್ನಾಗಿರ್ತದೆ. ಆದರೆ ಬೇಡ, ಎಲ್ಲ ಮುಂಚೆ ಇದೆ ಅಂತ ಚಿಕ್ಕಮಕ್ಕಳು ಇದೆ ಬರೋದು. ಸರಿ ತಗೊಂಡು ಮನೆಗೆ. ಆಮೇಲೆ ಅದನ್ನ ಏನು ಮಾಡಿದ್ರು? ಸುಲಿಬೇಕಾನೆ, ಹಿಂಗೆ ಬರ್ಬೇಕು, ಸುಲಿತಾರೆ. ಸುಲಿದ್ರೆ ಸ್ವಲ್ಪ ಸಿಪ್ಪೆ ಸ್ವಲ್ಪ ಪಕ್ಕಕ್ಕೆ ಇರ್ತಾರೆ. ಆಮೇಲೆ ಒಳಗಡೆ ಏನಿರ್ತದೆ? ತೆಂಗಿನಕಾಯಿ. ಅದು ತೆಂಗಿನಕಾಯಿ ತಾನೆ. ಆಮೇಲೆ ಅದನ್ನ ಹೊಡಿತಾರೆ. ಹೊಡೆದ್ಮೇಲೆ ಏನಾಗುತ್ತೆ? ಚಿಕ್ಕು 2 ಓಳಾಗ್ತದೆ. 2 ಓಳಾದ್ರೆ 2 ಈಕ್ವಲ್ ಆಗುತ್ತೆ, ಅನ್ಈಕ್ವಲ್ ಆಗುತ್ತೆ. ಇದರಲ್ಲಿ ನಮ್ಮವರು ಈ ಥರದ್ದೆಲ್ಲ ಮಾಡ್ತಾರೆ. ತೆಂಗಿನಕಾಯಿ ಹೊಡೆಯುವ ಕರೆಕ್ಟಾಗಿ 2 ಆಗುತ್ತೆ, ಇಲ್ಲಾಂದ್ರೆ ನಿಮಗೆ ಏನೋ ಆಗುತ್ತದೆ, ಇಲ್ಲಿ ಏನೇನೋ ಆಗುತ್ತೆ. ಆಮೇಲೆ ನಿಮಗೆ ದೇವಸ್ಥಾನದಲ್ಲಿ ಹೊಡೆದ್ಬಿಟ್ರೆ ಒಂದು ಪೀಸು ದೊಡ್ಡದು ಚಿಕ್ಕದಾಗ್ಬಿಟ್ರೆ ನೀವು ಹೇಳ್ಕೊಂಡ್ರೆ ಕೆಲಸ ಆಗಲ್ಲ. ಈ ಥರದ್ದೆಲ್ಲ ಅಪಭ್ರಂಶಗಳಿಲ್ಲ. ಸುಮ್ಮನೆ ತಮಾಷೆ ಹೇಳ್ತಾರೆ. 2 ಹೊಳಾಯ್ತು, 2 ಒಳಗಡೆ ಇರುತ್ತೆ. ಒಳಗಡೆ ಇರ್ತಲ್ಲ ಬೆಳ್ಳಿಗೆ, ಅದೇನದು? ಅದು ತೆಂಗಿನಕಾಯಿ ತಾನೇ, ತೆಂಗಿನಕಾಯಿ. ಈಗ ತೆಂಗಿನಕಾಯಿ ತೆಗೆದ ಮೇಲೆ ಹೊರಗಡೆ ಇರ್ತಲ್ಲ ಚಿಕ್ಕು, ಅದಕ್ಕೇನಂತಾರೆ? ಏನು ಮಾಡ್ತಾರೆ? ಚಿಕ್ಕು ತೆಂಗಿನಕಾಯಿ ತೆಂಗಿನ ಚಿಕ್ಕು ಅಂತಾರೆ ಅಲ್ವಾ? ಅದಕ್ಕೆ ಮೊದಲು ಇತ್ತಲ್ಲ ಮೇಲ್ಗಡೆ ಗರಟೆ ಮೇಲೆ, ಅದೇನಂತಾರೆ? ಅದನ್ನ ಸಿಪ್ಪೆ ಅಂತಾರೆ. ಈಗ ತೆಂಗಿನಕಾಯಿ ಯಾವುದು? ಒಳಗಡೆ ಇತ್ತಲ್ಲ ಬೆಳ್ಳಿಗೆ, ಅದೇ ತೆಂಗಿನಕಾಯಿ. ಇದ್ರ ಜೊತೆಗಿದ್ದಾಗ ಚಿಕ್ಕು ತೆಂಗಿನಕಾಯಿ, ಚಿಕ್ಕೂನು ತೆಂಗಿನಕಾಯಿ, ಮೇಲ್ಗಡೆ ಸಿಪ್ಪೆನು ತೆಂಗಿನಕಾಯಿ ಆತರ ಅಲ್ವಾ? ಮತ್ತೆ ಕೇಳಿದ್ರು ಏನ್ರಿ ಅಂದ್ರೆ ನೀವು ನಗರಲ್ಲ ಹಂಗೆ ಹಾಕ್ತಾರೆ. ತೆಂಗಿನಕಾಯಿ ಏನ್ರಿ ತೆಂಗಿನಕಾಯಿ ಕಾಣಲ್ವಲ್ಲ? ಉಂಡೆ ಇರ್ತದಲ್ಲ, ಉಂಡೆ ಮಾಡಿದಾಗ ತೆಂಗಿನಕಾಯಿ ಅಲ್ಲ ಇದು ಅಂತ ನಾನು ಇಟ್ಕೊಳ್ಳಿ. ಎಕ್ಸಾಂಪಲ್, ಈ ತೆಂಗಿನಕಾಯಿ ಅಲ್ಲ ಅಂದ್ರೆ ನಾನು ಚಿಕ್ಕ ನೋಡ್ತಾ ಇರ್ತೀನಿ, ಅಂದ್ರೆ ಒಳಗಡೆ ಸಿಪ್ಪೆ ನಾನು ನೋಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಈ ತೆಂಗಿನಕಾಯಿ ನಿಮಗೆ ಲೂಸ್ ಅಂತ ಕರೀತಾರೆ ಅಂತಾರೆ. ಏನು ತೆಂಗಿನಕಾಯಿ ಅದಕ್ಕೂ ಅಹಬ್ರಹ್ಮಾಸ್ಮಿಗೂ ನಿಕಟವಾದ ಸಂಬಂಧ ಇದೆ ನೋಡೋಣ. 1 ಆಮೇಲೆ ಫಸ್ಟ್ ಎಕ್ಸಾಂಪಲ್ ಹೇಳ್ಬೋಣ. ಅದ್ರಲ್ಲಿ ನಾವು ಸ್ವಲ್ಪ ಬಿಲ್ಡ್ ಮಾಡಿ, ಬಿಲ್ಡಪ್ ಇಲ್ಲ ಬಿಲ್ಡ್. ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋದು ಬಿಲ್ಡಪ್ ಕೊಡ್ತೀಯಾ ಅಂತ. ಅದು ಬರಲ್ಲ. ಬಿಲ್ಡ್ ಮಾಡೋದು, ಬಿಲ್ಡ್ ಅಪ್ ಮಾಡಿದ್ರೆ ಸಮಸ್ಯೆ, ಬಿಲ್ಡ್ ಮಾಡಿದ್ರೆ ತೊಂದರೆ ಇದೆ. ಸಮುದ್ರ ನೋಡಿದ್ರೆ ನೀವು ಸಮುದ್ರ ಈಗ
ಡಿಸ್ಕಸ್ ಮಾಡ್ಕೊಂಡ ಅವಾಗ ಇದು ಬಿಟ್ಟು ಇದ್ರೆ ತುರಿಯಾವಸ್ಥೆ. ತುರಿಯಾವಸ್ಥೆ ಅನ್ನೋದು ಇದು ನೋಡಿ ತುಂಬಾ ಜನ ಗೊತ್ತೇ ಇರೋದು, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಅಪಾತ ವಿಪರೀತ ಅರ್ಥ ಆಗಬಾರದು. ಅಧ್ಯಾತ್ಮದಲ್ಲಿರ್ತಕ್ಕಂಥವ್ರಿಗೆ ಅರ್ಥ ಆಗಿರೋದು ಪರವಾಗಿಲ್ಲ, ಇದು ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ವಿಪರೀತ ಅರ್ಥದ ಡೇಂಜರ್. ಯಾಕಂದ್ರೆ ಹಿಂದೆ ಇರೋದು ನಾವು ಪ್ರಾಪರೇಟ್ ಮಾಡ್ಕೊಂಡು ಹೋಗ್ತೇವೆ. ನಮ್ಮ ದೇಶದಲ್ಲಿ ಆಗಿರೋದು ಇದೇ ಸಮಸ್ಯೆ, ದೇವರ ವಿಷಯದಲ್ಲಿ ಕೂಡ ಅದು ನೋಡ್ಬಿಡೋಣ. ಸರಿ, ತುರಿಯ ನೋಡೋಣ. ಈ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ ಅಲ್ವಾ, ಇದಕ್ಕೆ ಈ ಅಸಂಸ್ಕೃತ ತಲೆ ಅಹಂ ಬ್ರಹ್ಮಾಸ್ಮಿ. ಇದರ ಸಮಸ್ಯೆ ಬಂದಿರೋದು ಎಲ್ಲಿ ಅಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ ಮೂಲದಲ್ಲಿ ತಿಳ್ಕೊಂಡಿರೋದು ಏನೂ ಸಮಸ್ಯೆ ಇಲ್ಲ. ಆದ್ರೆ ಟ್ರಾನ್ಸ್ಲೇಷನ್ ಮಾಡ್ತಾರಲ್ವ, ಟ್ರಾನ್ಸ್ಲೇಷನ್ ಮಾಡ್ತಾರೆ, ಕನ್ನಡ ಮಾಡ್ತಾರೆ, ಆಮೇಲೆ ಇಂಗ್ಲಿಷ್ ಎರಡು ತಗೊಂಡು ಇದೆಲ್ಲ ಇಂಗ್ಲಿಷಲ್ಲಿ ಏನ್ ಮಾಡ್ತಾರೆ, ಐ ಆಮ್ ಗಾಡ್ ಹೇಳ್ತಾರ ಇಲ್ವ, ಅಲ್ಲಿ ಸಮಸ್ಯೆ ಬರುತ್ತೆ. ಕನ್ನಡದಲ್ಲಿ ಮಾಡ್ತಾರೆ ನಾನೇ ದೇವರು, ಸಮಸ್ಯೆ ಬಂತು. ಈಗ ನೀವು ಪತ್ರಿಕೆ ಹೇಳ್ತಾ ಇರ್ತಕ್ಕಂಥ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂತ ನಿಮ್ಮ ಮನಸ್ಸು ನೋಡ್ತಾ ಇರ್ತಾರೆ. ಇವ್ರೇನ್ರಿ ನಾವು ದೇವರಲ್ಲ ಅಂತಾನೆ, ನಾವು ದೇವರಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಯಾವ ಆಸ್ಪೆಕ್ಟ್ ದೇವರು ಅನ್ನೋದು ನೋಡ್ಬೇಕು ನಾವು ಅಲ್ವಾ. ಆಮೇಲೆ ಮೇಕಿಂಗ್ ಸೆನ್ಸ್ ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ದಯವಿಟ್ಟು. ಆಮೇಲೆ ನಾನು ಹೇಳ್ದಂತ ಯಾರು ಹೇಳ್ಬಾರ್ದು ಈ ವಿಷಯಗಳನ್ನ, ಎಲ್ಲ ಗಹನವಾಗಿರ್ತಕ್ಕಂಥ ವಿಷಯ ಅಂತ ಅಲ್ವಾ. ಪತ್ರಿಕೆ ಏನ್ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್. ನಾನೇನೋ ಐ ಆಮ್ ನಾಟ್ ಗಾಡ್ ಅಂತ ನಾನು ಹೇಳ್ತಾ ಇಲ್ಲ. ಅಹಂ ಬ್ರಹ್ಮಾಸ್ಮಿಯನ್ನು ಐ ಆಮ್ ಗಾಡ್ ಅಂತ ಹೇಳ್ತಾರೆ, ವಿಚ್ ಇಸ್ ನಾಟ್ ರೈಟ್ ಅಂತ ಹೇಳ್ತೀನಿ, ರಾಂಗ್ ಅಂತ ಹೇಳ್ತಾ ಇಲ್ಲ, ಇನ್ಕರೆಕ್ಟ್ ಅಂತ ಹೇಳೋದು. ಇನ್ಕರೆಕ್ಟ್ ರಾಂಗ್ ವ್ಯತ್ಯಾಸ ಇದೆ. ಇನ್ಕರೆಕ್ಟ್ ನಾಟ್ ಕರೆಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ನಾಟ್ ರಾಂಗ್ ಅಲ್ವಾ. ಅದು ಮಾಡಬೇಕು. ಆಗ್ಬೋದಾ ಸರ್? ಇಸ್ ಇಟ್ ಓಕೆ ಈ ತರ ಡಿಸ್ಕಸ್ ಮಾಡ್ಬೋದು? ಇಲ್ಲಾಂದ್ರೆ ಹೇಳ್ಬಿಡ್ಬೇಕು ಮೊದಲೇ, ಬೇರೆ ತರ ಮಾಡೋಣ. ಈ ತೀರ್ಮಾನ ಆಗ್ಬೋದು ಅಟ್ಲೀಸ್ಟ್ ನನಗೆ ಸಮಾಧಾನ ಆಗ್ತದೆ. ಏನೋ ಹೇಳ್ತೀವಿ. ಸಮುದ್ರ ನೋಡಿದ್ರೆ ಸಮುದ್ರದಲ್ಲಿ ಏನೇನಿರ್ತದೆ, ಕೆಲವು ಕಡೆ ಈಗ ಕೋಲ್ಡ್ ಪ್ರದೇಶ ಇರ್ತದೆ, ಅಂಟಾರ್ಟಿಕಾ, ಕೆಲವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ. ಇದು ಟೈಟಾನಿಕ್ ಸಿನಿಮಾ ನೋಡ್ತೀರ, ಅದ್ರ ಮಂಜುಗಡ್ಡೆಗೆ ಹೋಗಿ ಇದು ಹೊಡೆದು ಬಿಡ್ತದೆ. ಆಮೇಲೆ ಅದು ಶಿಪ್ ಬ್ರೇಕ್ ಆಗಿ ಸಮುದ್ರಕ್ಕೆ ಹೋಗ್ಬಿಡ್ತದೆ. ಎಲ್ಲಿರ್ತದದು? ಸಮುದ್ರದಲ್ಲೇ ಇರೋದು ಮಂಜುಗಡ್ಡೆ, ದೊಡ್ಡ ಐಸ್ಬರ್ಗ್ ಬರ್ತಾರೆ. ಸರಿ, ಅದು ಇದೆ ಸಮುದ್ರದಲ್ಲಿ, ಅದು ನೋಡ್ಬೇಕು. ಆಮೇಲೆ ಅಲೆ ಇದಾವ ಸಮುದ್ರದಲ್ಲಿ ಇದಾವೆ. ಆಮೇಲೆ ಸಮುದ್ರ ಈಗ ನಮ್ಗೆ ಮಳೆ ಬರೋದ್ರಿಂದ ಯಾರೋ ಸಪರೇಟ್ ಆಗಿ ಬಂದಾದ್ರಿಂದ ಉಳಿಸಲ್ಲ. ಸಮುದ್ರದಲ್ಲಿ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಈ ಆವಿಯಾಗಿ ಮೇಲಕ್ಕೆ ಹೋಗಿದ್ದು ತಂಪಾಗುತ್ತೆ, ಮೇಲಕ್ಕೆ ಹೋಗಿದ್ದು ತಂಪಾಗಿ ಮೋಡಗಳಲ್ಲಿ ಫಾರ್ಮೇಷನ್ ಆಗುತ್ತೆ. ಎಲ್ಲೋ ಹಿಂಗೆ ಓಡಾಡ್ತಾ ಇರ್ತದೆ, ಎಲ್ಲೋ ಬಟ್ಟೆಕೋ ಎಲ್ಲೋ ತಡೀತದೆ, ಅಥವಾ ಅದೇನೇ ಒಂದಕ್ಕೊಂದು ಡಿಕ್ಕಿ ಹೊಡೆದು ಏನು ಬೀಳ್ತದೆ ಮಳೆ ಬೀಳ್ತದೆ ಅಲ್ವಾ. ಅಂದ್ರೆ ಈ ಸಮುದ್ರದಲ್ಲಿ ಏನಾಗಿ ಸಮುದ್ರ ಒಂದಿದೆ, ಆಮೇಲೆ ಸಮುದ್ರದಲ್ಲಿ ಮಂಜುಗಡ್ಡೆ. ಪ್ರಾಣಿಗಳು ಬಿಟ್ಟು ನಾನು ಹೇಳ್ತಾ ಇರೋದು ಸಮುದ್ರದ್ದೇ ನೀರಿಂದೇನೆ, ಬೇರೆ ನಮ್ಮ ಪ್ರಾಣಿಗಳು ಏನೆಲ್ಲ ಸ್ವಿಮ್ಮಿಂಗ್ ಎಲ್ಲ ಬಿಟ್ಬಿಟ್ರೆ ಅಂತ ಕೇಳ್ಬಿಡಿ. ಸಮುದ್ರ ನೀರಿಗೆ ಸಂಬಂಧಪಟ್ಟಿದ್ದೆ, ನೀರಿಗೆ ಸಂಬಂಧಪಟ್ಟಿದ್ದೆ ಏನೇನಿದೆ, ಮಂಜುಗಡ್ಡೆ ಇದೆ, ಆಮೇಲೆ ಅಲೆಗಳು ಇರ್ತವೆ. ಅಲೆಗಳು ಸಪರೇಟ್ ಆಗಿ ಬಂದಿತ್ತಲ್ಲ, ಅದೇ ತಾನೇ ಅದು. ಆಮೇಲೆ ನೀರಾವಿ ಬಂದು ಕಾಣಲ್ಲ, ಇವೆರಡು ಕಾಣುತ್ತೆ. ಇದು ಅಲೆಗಳು ಇಲ್ಲಿ ಕಾಣ್ತವೆ, ಇಲ್ಲೆಲ್ಲ ಪಾಂಡಿಚೇರಿನೋ ಈ ಕಡೆ ಎಲ್ಲ ಕಾಣ್ತವೆ. ಮಂಜುಗಡ್ಡೆ ಕಾಣಿಸಲ್ಲ. ಯಾವ್ದಾದ್ರು ಧ್ರುವ ಪ್ರದೇಶಕ್ಕೆ ಹೋಗೋದು, ಇಲ್ಲ ಸ್ಕ್ಯಾಂಡಿನೇವಿಯಾ ಅಥವಾ ನಾರ್ವೆ, ಸ್ವೀಡನ್, ಇಂಗ್ಲೆಂಡ್ ಆ ಕಡೆ ಎಲ್ಲ ಹೋಗೋದೆಲ್ಲ ಇರ್ತಾವೆ. ಸೊ ಇದೆರಡು ಎಕ್ಸಾಂಪಲ್ ಫಸ್ಟ್ ಇಟ್ಕೊಂಡ್ಬಿಡೋಣ. ಯಾವುದು? ಒಂದು ತೆಂಗಿನ ಚಿಪ್ಪು, ತೆಂಗಿನ ಚಿಪ್ಪು, ತೆಂಗಿನಕಾಯಿ. ಆಮೇಲೆ ಸಮುದ್ರ. ಇದನ್ನ ಇಟ್ಕೊಂಡ್ರೆ ನಾವು ಅಹಂ ಬ್ರಹ್ಮಾಸ್ಮಿ, ಇದ್ರ ಮೇಲೆ ಈ ಎಕ್ಸಾಂಪಲ್ ಮೇಲೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು. ಇದು ಸಂಸ್ಕೃತ ಅಹಂ ಅಂತ ಇದೆಯಲ್ವಾ, ಅಂದ್ರೆ ನಾನು, ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮವಾಗಿದ್ದೇನೆ, ದೇವರು ಅಂತ ಇಲ್ಲ ಇಲ್ಲಿ. ಐ ಆಮ್ ಗಾಡ್, ಅದಕ್ಕೆ ನಾನು ಹೇಳಿದ್ದಾರೆ ಐ ಆಮ್ ಗಾಡ್ ಅಂತ ಹೇಳ್ತಾರೆ ಕೆಲವರು ಅಂತ. ಗಾಡ್ ಅನ್ನೋದು ಬೇರೆ ಆಸ್ಪೆಕ್ಟ್ ಇದೆ, ಬಟ್ ಇವ್ರು ಹೇಳೋದು ಬೇರೆ. ಅಷ್ಟು ಹೇಳಿದ್ರೆ ಪರವಾಗಿಲ್ಲ, ಸಮಸ್ಯೆ ಆಗಿರೋದು ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಐ ಆಮ್ ಗಾಡ್ ಅಂತಂದ್ರೆ ಯು ನೀಡ್ ನಾಟ್ ಬಿಲೀವ್ ಗಾಡ್ ಬರುತ್ತಾ? ನಾನೇ ಸಪರೇಟ್ ದೇವರು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರ. ಈಗ ಐ ಆಮ್ ಗಾಡ್ ಅಂತ ಹೇಳೋರಿಗೆ ಅಂತವ್ರಿಗೆ ಅಂದ್ರೆ ಆಸ್ಪೆಕ್ಟ್ ಅಲ್ಲಿ ಹೇಳ್ತಾರೆ ನೋಡ. ಪತ್ರಿಕೆ ಅವರ ಹೇಳೋ ಆಸ್ಪೆಕ್ಟ್ ಬೇರೆ, ಇವ್ರುಗಳು ತಥಾಗತರು ಕಲಿಯುತ್ತಾರಲ್ಲ ಅದು ಬೇರೆ. ಅದನ್ನ ಹೇಳ್ತಾ ಇದ್ರು, ನೀವು ಮೊದಲ ಕ್ಲಾರಿಫೈ ಮಾಡ್ಬಿಡ್ತೀವಿ. ಗೊತ್ತಾಯ್ತು? ಅವು ನಮ್ಗೆ ಈ ಕೊನೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಯಾವ ನೆಲೆಯಲ್ಲಿ ನಿಂತ್ಕೊಂಡ್ರೆ ಐ ಆಮ್ ಗಾಡ್ ಅನ್ನೋದಿದೆ, ಯಾವ ನೆಲೆಯಲ್ಲಿ ಇಲ್ಲ ಅನ್ನೋದನ್ನ ಮಾಡ್ಬೇಕು, ತೀರ್ಮಾನ ಆಗಿ ಸರಿ. ಸರಿ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮವು ಆಗಿದ್ದೇನೆ. ಅಸ್ಮಿ ಅಂದ್ರೆ ಆಗಿದ್ದೇನೆ ಅಂತ, ಇಷ್ಟೇ ಸ್ಟೇಟ್ಮೆಂಟ್. ಇದರ ಮಹಾವಾಕ್ಯಗಳು ಅಂತ ಕರೀತಾರೆ. ನಮ್ಮ
ಸಾರ ಸಂಗ್ರಹ, ವೇದಾಂತನೇ ಕಲಿಯೋದನ್ನ ವೇದದ ಸಾರ ಸಂಗ್ರಹ ಉಪನಿಷತ್ತುಗಳು ಅಂತ ಕರೀತಾರೆ. ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಕರೀತಾರೆ. ನಮಗೆ ಸುಮಾರು ಜನಕ್ಕೆ ಅದ್ರ ಮೇಲೆ ಪರಿಚಯ ಇಲ್ಲ. ಅಂದರೆ ಪರಿಚಯ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿರೋ ಗೌರವ ಇಲ್ಲ. ಸರಿ, ಇಲ್ಲಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಪರವಾಗಿಲ್ಲ. ಆದರೆ ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದನ್ನು ಓದಿಲ್ಲ ಇಲ್ಲ ಅಂತಲ್ಲ, ಏನಾದರೂ ಆಗಲಿ ನಾವು ಜ್ಞಾನದ ಘನ. ಪ್ರಪಂಚದಲ್ಲಿ ಯಾರು ಬಿಟ್ಟರು, ಏನು ಹೇಳಿದ್ರು, ಏನು ಹೇಳಿದ್ರು ವೇದಗಳಲ್ಲಿ ಇಲ್ಲ. ಯಾರಾದ್ರು ಇದ್ರೆ ಹೇಳ್ಬೋದು, ಆಮೇಲೆ ನಾವು ಡಿಸ್ಕಸ್ ಮಾಡಿದ್ರೆ ಯಾವ ಕಾಲದಲ್ಲಿ ಈ ಕಾಲದಲ್ಲಿ ಇವಾಗ ಭೂತ ಭವ ಭವಿಷ್ಯದಲ್ಲಿ ಸರ್ವಮೋಕಾರ ಇರುವಂತ ಮಾಡಿದ್ರೆ ಭವಿಷ್ಯ. ಅದರಲ್ಲಿ ಈ ಒಂದು 4 ಮಹಾವಾಕ್ಯಗಳು ಅಂತ ಬರ್ತವೆ ವೇದಾಂತದಲ್ಲಿ. ಇನ್ನೂ ಅನೇಕ ಎಲ್ಲ ವಾಕ್ಯಗಳು ಮಹಾನೇನೆ, ವಿಶೇಷವಾದ ಮಹಾವಾಕ್ಯಗಳು. ಇವಾಗ ಬುದ್ಧ ಹೇಳಿಲ್ವಾ 4 ಆರ್ಯ ಸತ್ಯಗಳು ಅಂತ ಹೇಳಿಲ್ವಾ, ಆ ಥರ ಇರುತ್ತೆ ಇಟ್ಕೊಳ್ಳಿ. 4 ಮಹಾವಾಕ್ಯ. ಅದರಲ್ಲಿ ಒಂದನೇದು ಅಲ್ಲೇನೋ ಬರೆದು ಗೊತ್ತಾಗ್ತಾ ಇದೆಯಾ, ಅಯಮ ಆತ್ಮ ಬ್ರಹ್ಮ, ಆಮೇಲೆ ಪ್ರಜ್ಞಾನ ಬ್ರಹ್ಮ, ಆಮೇಲೆ ಆಮೇಲೆ ಅಷ್ಟಿದೆ. ಇವನ್ನ 4 ಸುಮ್ಮನೆ ಪರಿಚಯ ಇದ್ದೀವಿ ಅಷ್ಟೇ. ಇದು ನಾವು ಅದರ ಡಿಟೇಲ್ ಆಗಿ ಹೋಗಿ ಅಹಂ ಬ್ರಹ್ಮಾಸ್ಮಿ ಮಾತ್ರ ಅಂತ. ನೀವು ಯಾರಾದರೂ ಇದಕ್ಕೆ ಹೋಗಿದ್ದೀರಾ? ಶಬರಿಮಲೆ ಹೋಗಿದ್ದೀರಾ? ಲೇಡೀಸ್ಗಳಾಗಿಲ್ಲ, ಶಬರಿಮಲೆ ಯಾರು ಹೋಗಿಲ್ಲ? ಹೋಗಿಲ್ಲ? ಇಲ್ಲ, ನೀವು ಚಿಕ್ಕವರಾಗಿಲ್ಲ, ಆ ಕಡೆ ಎಲ್ಲ ಹೋಗಿಲ್ವ? ಶಬರಿಮಲೆ ಹೋಗಿಲ್ವಲ್ಲ? ಸರಿ, ಹೋಗ್ಬಿಡಿ. 18 ಮಂತ್ಲೆಲ್ಲ ನನಗೆ ಈಜಿ ಅಲ್ಲ, ಹೋಗಿಲ್ಲ ಅಂತ ಏನೋ ಈ ಕ್ವಾಲಿಫಿಕೇಶನ್ ಹೋದ್ರೆ ಇಲ್ಲ ಅಲ್ಲ ಅಂತಲ್ಲ. ಅಲ್ಲಿ ನನಗೆ ಫಸ್ಟ್ ಟೈಮ್ 3 ಸಲ ಹೋಗಿದ್ದಾರೆ ನಾನು. ಅಲ್ಲಿ ಮೆಟ್ಲಕ್ಕೆ ಹೋಗ್ಬೇಕಾ 18 ಮೆಟ್ಲು, ಸ್ವಾಮಿ ಶರಣಮಯ್ಯಪ್ಪ ಅಂತ. ಹತ್ತಿದ ತಕ್ಷಣ ಏನಿರ್ಬೇಕಲ್ಲಿ ಯಾರೋ ಅಯ್ಯಪ್ಪ ಅಂತ ಕರಿಬೇಕು ಅಲ್ವಾ, ಅಲ್ಲೇ ಸ್ವಾಮಿ ಶರಣಮಯ್ಯಪ್ಪ ಅಂತ ಆಗಿರ್ಬೇಕು ಅಲ್ವಾ. ಅಂತ ತಾನೆ ನಮ್ಮಲ್ಲಿ ಅದೇ ತಾನೆ ಹೋಮ ಅಂತ ಕೈ ಇನ್ನೇನೋ ಇಲ್ಲ ಶಿವ ದೇವಸ್ಥಾನ ಶಿವ ಶಿವ, ದುರ್ಗಾ ದೇವರಿಗೆ ಹೋದ್ರೆ ಓಂ ಶಕ್ತಿ ಇದೆಲ್ಲ ಹಾಕ್ಬಿಡ್ತಾರೆ, ಏನೆಲ್ಲ ಹಾಕ್ತಾರೆ. ಇಲ್ಲಿ ಅದೇ ಹಾಕ್ಬೇಕಲ್ವಾ. ಇಲ್ಲಿ ಏನಾಗ್ತದೆ ಗೊತ್ತಾ, ತತ್ವಮಸಿ ಅಂತ ಹಾಕಿದ್ದಾರೆ. ನನಗೆ ಶಾಕ್ ಆಗಬೇಕು ಅವ್ರ ಬಗ್ಗೆ. ಯಾಕಂದ್ರೆ ಅವಾಗ ನಾನು ಇನ್ನಷ್ಟು ಅವಾಗ ಇವಾಗಲೂ ಸ್ಟೂಡೆಂಟೆ, ಅವಾಗ ಪರಿಚಯ ಆಗ್ತಾ ಇತ್ತು ಅಂದ್ರೆ ಈ ಮಹಾಭಾರತ ಉಪನಿಷತ್ ಕ್ಲಾಸ್ಗಳೆಲ್ಲ ಹೇಳ್ತಾ ಇದ್ವಲ್ಲ, ತತ್ವಮಸಿ ಅಂತ ಹಾಕಿದ್ರು. ಅಂದ್ರೆ ಈಗ ಈ 18 ಮೆಟ್ಲು ಇದೆಯಲ್ವಾ, ಅಲ್ಲಿದ್ದಾವೆ 18 ಮೆಟ್ಲು. 18 ಮೆಟ್ಲಿಗೆ 18 ವ್ಯಾಲ್ಯೂಸ್ ಅಂತ ಇದ್ದಾವೆ. ಅಷ್ಟು ವ್ಯಾಲ್ಯೂಸ್ ಹತ್ತಿ ಹೋದ್ರೆ ನನಗೆ ಅಯ್ಯಪ್ಪನ ದರ್ಶನ ಆಯ್ತು ಅಂತ ಅದು ನಂಬಿಕೆ ಅಲ್ಲ, ಅವರ ಒಂದು ಪರಿಕಲ್ಪನೆ. 18 ವ್ಯಾಲ್ಯೂಸ್ನ 18 ವ್ಯಾಲ್ಯೂ ಅಂತಂದ್ರೆ ಇವೆ ನಮಗೆ ದೈವಿ ಗುಣ, ಮಾನವನಿಂದ ಮಾಧವ, ಅದೇನೇ ಇರ್ಬೋದು. ಅಷ್ಟೆಲ್ಲ ಆದ್ಮೇಲೆ ಅಯ್ಯಪ್ಪನ ದರ್ಶನ ಆಗುತ್ತೆ. ಅಲ್ಲೇನಿದ್ದಾರೆ ಅಂತಂದ್ರೆ ತತ್ವಮಸಿ ಗೊತ್ತಾ, ತತ್ ತ್ವಂ ಅಸಿ. ಈ ಬ್ರಹ್ಮಾಸ್ಮಿ ತರ ಬ್ರಹ್ಮಾಸ್ಮಿ, ತತ್ ಅಂದ್ರೆ ಅದು ನೀನು, ತ್ವಂ ಅಂದ್ರೆ ನೀನು ಅಂತ, ಅಸಿ ಆಗಿದ್ದೀಯ ಅಂತ. ಅಂದ್ರೆ ನೀವು 18 ಮೆಟ್ಲುಗಳನ್ನ ವ್ಯಾಲ್ಯೂ ಎಲ್ಲ ಮಾಡಿ, ಅದನ್ನ ವ್ಯಾಲ್ಯೂ ಫಾಲೋ ಮಾಡಿ ಇಲ್ಲಿ ಬಂದ ಅಯ್ಯಪ್ಪ ಸ್ವಾಮಿ ದರ್ಶನ ಅಯ್ಯಪ್ಪ ಅಂತ ಮಾಡೋದು ಬಂತಲ್ಲ, ಆ ಅಯ್ಯಪ್ಪ ಅಲ್ಲ ದೈವಿ ತತ್ವ ಅದು ನೀನಾಗಿದೆಯಪ್ಪ ಅಂತ ಅಂತಾನೆ. ಯಾವಾಗ ಆಗ್ತಾ ಇರೋದು, ಯಾರು ಇಂಟ್ರೆಸ್ಟ್ ಬೋರ್ಡ್ಗೆ ಆಗ್ತಾ ಇರೋದು ಹೇಳ್ಬೇಕು. ನನ್ನ ಕಥೆಗಳು ಹೇಳಕ್ ಶುರು ಮಾಡ್ತೀನಿ ನನಗೆ. ಇಲ್ಲ ಅಂತ ನಿಮ್ಗೆ ಹೇಳಿದ್ರೆ ಕೆಲವರಿಗೆ ಏನಪ್ಪ ಅಂತ ಅನಿಸ್ತಾ ಇದೆಯಾ, ಏನ್ ಮಾಡ್ಬೇಕು ನಾನು. ಇಫ್ ಇಟ್ ಇಸ್ ರಿಯಲ್ ಇಂಟ್ರೆಸ್ಟಿಂಗ್ ವರ್ಕ್ ಶೈಲಿ, ಇಲ್ಲ ಅಂದ್ರೆ ಇದು ಮಾಡೋದಿಲ್ಲ, ಬೇರೆ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಅದು ನೀನು ಆಗಿದ್ದೀಯ ಅಂತ. ಅಲ್ಲೇ ಅಷ್ಟು ವ್ಯಾಲ್ಯೂಸ್ ಎಲ್ಲ ಅರ್ಥ ಆದ್ಮೇಲೆ ಇವನಿಗೆ ಅದು ಮನಸ್ಸಿಗೆ ಬರುತ್ತೆ. ಏನೋ ನೋಡ್ಕೊಂಡು ಬಂದಿದ್ಯಾ ನೀನು ದೈವ ತತ್ವ, ಅದು ನೀನೇ ಇದೆಯಾ ಆಗಿದೆಯಾ ಅಂತ ಅಲ್ಲೆಕ್ಕ ಅಷ್ಟಿರ್ಲಿ ಅಲ್ಲಿ ನಿಲ್ಸೋಣ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಬಂತಲ್ವಾ, ಈ ಅಹಂ ಅನ್ನತಕ್ಕಂಥದ್ದು ನಮಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಹಂ ಅಂದ್ರೆ ಅವನಿಗೆ ನಿಮ್ಗೆ ಅಹಂ ಇದೆ ಅಂದ್ರೆ ಈಗೋ ಅಂತ ಕರೀತಾರೆ. ಈಗೋ ಅವನಿಗೆ ಸಂಸ್ಕೃತದಲ್ಲಿ ಅಹಂ ಅಂತ ಈಗೋ ಅಂತ ಇಲ್ಲ. ಅಹಂ ಅಂದ್ರೆ ನಾನು ಅಂತಾನೆ. ನಾನು ಯಾವ ನಾನು ಅಹಂಕಾರ ಅಲ್ಲ, ಅಹಂ ಭಾವ. ಅಹಂ ಭಾವಕ್ಕೂ ಅಹಂಕಾರ ವ್ಯತ್ಯಾಸ ಇದೆಯಾ? ಇದೆ. ಅಹಂ ಭಾವ ಅಂತಂದ್ರೆ ಶುದ್ಧ ನಾನು ಅಂತ, ಸೆಲ್ಫ್, ಟ್ರೂ ಸೆಲ್ಫ್, ಕ್ಲೀನ್ ಸೆಲ್ಫ್, ವಿಶುದ್ಧ ಸೆಲ್ಫ್ ಅಂತ ಕರೀತಾರೆ. ಅದನ್ನ ಇವಾಗ ನಾವು ಐಡೆಂಟಿಟಿ ಇದೆಯಲ್ಲ ನಮಗೆ, ಇವಾಗ ನನಗೊಂದು ಐಡೆಂಟಿಟಿ ಇದೆ. ಐಡೆಂಟಿಟಿ ನಾನು ವಂಶ, ಅದು ಒಂದು ಹೆಸರಿದೆ ನನಗೆ. ಆಮೇಲೆ ನಾನು ಇಲ್ಲಿ ಭಾರತದಲ್ಲಿ ಇದ್ದೀನಿ ಅಥವಾ ಈ ಹಿಂದೂ ಕುಲದಲ್ಲಿ ಹುಟ್ಟಿದ್ದೀನಿ, ಇನ್ನೇನೋ ಓದ್ಕೊಂಡಿದ್ದೀನಿ, ನಾನು ಸ್ವಲ್ಪ ಕಪ್ಪುಗಿದ್ದೀನಿ, ಇದೆಲ್ಲ ಐಡೆಂಟಿಟಿ ನಂದು. ಆಮೇಲೆ ಕನ್ನಡ ಹಾಕೊಂಡು ಐಡೆಂಟಿಟಿ ಇದು ಇಲ್ಲ. ಎಲ್ಲರಿಗಿನ ಮೊದಲ ಐಡೆಂಟಿಟಿ ಅಂದ್ರೆ ಏನಂತ ನಿಮ್ಮ ಹೆಸರು ಏನಪ್ಪ ಅಂದ್ರೆ ಯಾರು ನೀವು ಅಂದ್ರೆ ನಾನು ನಿಶಂಕರ್ ಅಂತ ಹೇಳ್ತೀನಲ್ವಾ. ಸೊ ದಟ್ ಇಸ್ ಮೈ ಐಡೆಂಟಿಟಿ ಅಲ್ವಾ. ಈ ಅಹಂ ಅಂತ ಆಮೇಲೆ ಒಬ್ಬೊಬ್ಬರು ಐಡೆಂಟಿಟಿ ಇರ್ತದೆ ಅಲ್ವಾ. ಇವಾಗ ನಾವು ಬೆಂಗಳೂರಿನವರು,
ತಮಿಳಿಯನ್ಸ್ ಅಂತ. ನಾವು ಇನ್ನು ಕೆಲವರೆಲ್ಲ ಇರ್ತಾರೆ ನೋಡಿ, ದುಬೈಗೆ ಹೋಗ್ತಾರೆ, ಇಲ್ಲೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಾರೆ, ಆಮೇಲೆ ಅಲ್ಲಿ ಬೇರೆ ದೇಶಕ್ಕೆ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತಾರೆ. ಅವಾಗ ಅಲ್ಲೇನಿದ್ದಾರೆ ಅವರು ಫಸ್ಟ್ ಯಾರೋ ಕೇಳಿದ್ರೆ ಅವರು ಆ ದೇಶದಲ್ಲಿ ಕೇಳಿದ್ರೆ ಇಂಡಿಯನ್ ಹೇಳ್ತಾರೋ ಇಲ್ವಾ, ಅಲ್ಲಿ ಐಡೆಂಟಿಟಿ ಏನಾಯಿತು, ಇಂಡಿಯನ್ ಆಯಿತು. ಇಲ್ಲಿರೋ ಐಡೆಂಟಿಟಿ ಬೇರೆ, ನನಗೆ ಸೇಮ್ ಪರ್ಸನ್ ಅಲ್ಲೋದ್ರೆ ಐಡೆಂಟಿಟಿ ಆಯಿತು. ಸರಿ, ಹೀಗೆ ಸ್ವಲ್ಪ ಮುಂದಕ್ಕೋಗೋಣ. ಈ ಭೂಮಿ ಬಿಟ್ಬಿಡೋಣ, ಇಲ್ಲಿ ಬೇಡ, ಬೇರೆ ಗ್ರಹ ಹೊರಡೋಣ. ಯಾವ್ದಾದ್ರು ಗುರುಗ್ರಹ ಹೊರಡೋಣ. ಗುರುಗ್ರಹ ಹೋಗ್ತಾರೆ, ಅಲ್ಲಿ ಬೇರೆ ಜನ ಇರ್ತಾರೆ, ಇಟ್ಕೊಂಡು ಸುಮ್ಮನೆ ಎಕ್ಸಾಂಪಲ್ಗೆ. ಅವಾಗ ಬೇರೆ ಬೇರೆ ಯಾವ್ಯಾವ ಗ್ರಹಗಳು ಬಂದಿರ್ತಾರೆ ಅಂತ ಇಟ್ಕೊಂಡ, ಅವಾಗ ನಮ್ಮ ಐಡೆಂಟಿಟಿ ಏನಾಯ್ತಲ್ಲಿ, ಅವಾಗ ಹೋದ್ರೆ ಐ ಆಮ್ ಫ್ರಮ್ ಅರ್ತ್, ನಾನು ಭೂಮಿಯ ಜೀವಿ, ಮನುಷ್ಯ ಅಂತ ನನಗೆ. ಮನುಷ್ಯ ಅಂದ್ರೆ ಅವ್ರ ಅರ್ಥ ಆಗಲ್ಲ ಇಟ್ಕೊಳ್ಳೋಣ. ಫ್ರಮ್ ಐ ಆಮ್ ಫ್ರಮ್ ಅರ್ತ್ ಹೇಳ್ತೀವ. ಅಲ್ಲಿ ಐಡೆಂಟಿಟಿ ಏನಾಯ್ತು, ಈ ನಂತ ಐಡೆಂಟಿಟಿ ಹೆಸರು ಹೋಯ್ತು, ಆಮೇಲೆ ಈ ಹೋಯ್ತು, ಆಮೇಲೆ ದೇಶ ಹೋಯ್ತು, ಎಲ್ಲ ಹೋಯ್ತು. ಅಲ್ಲಿ ಭೂಮಿನೇ ಒಂದು ಐಡೆಂಟಿಟಿ ಅದು ಮನೆ ಐಡೆಂಟಿಟಿ. ಸೊ ಇದಕ್ಕೆ ನನಗೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಐಡೆಂಟಿಟಿ ಇದೆಯಪ್ಪ. ಅದು ಆದಾಗ ಈ ಅಹಂ ಅಂತಕ್ಕಂಥದ್ದು ಕಾಸ್ಮಿಕ್ ಐಡೆಂಟಿಟಿ. ನಾನು ಇಂಗ್ಲಿಷ್ನಲ್ಲೇ ಬರ್ತಾ ಇದ್ದೇನೆ, ನನಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಮೈಂಡ್ ರಿಜಿಸ್ಟರ್ ಆಗ್ತದೆ. ಅಂದ್ರೆ ಸಾರ್ವತ್ರಿಕ ಐಡೆಂಟಿಟಿ ಅಂತ ಆಯ್ತು, ಕಾಸ್ಮಿಕ್ ಐಡೆಂಟಿಟಿ. ಸೊ ಎಲ್ಲಾ ಕಡೆನೂ ಅಪ್ಲೈ ಆಗತಕ್ಕಂಥ ಐಡೆಂಟಿಟಿ ಒಂದಿದ್ರೆ, ಇಲ್ಲಿ ಬಿಟ್ಟು ಗುರುಗ್ರಹ ಬಿಟ್ಬಿಟ್ಟು ಇಡೀ ವಿಶ್ವದಲ್ಲಿ ಐಡೆಂಟಿಟಿ ಆಗಬೇಕು ಅಂತಂದ್ರೆ ಅದು ಅಹಂ ಅಂತ. ಸೊ ಇಡೀ ವಿಶ್ವದಲ್ಲಿ ಯಾವ ತುಂಬಿರೋದು, ಆತ್ಮತತ್ವ ತಾನೇ ತುಂಬಿರೋದು, ಅದು ಬಿಟ್ಟರೆ ಬೇರೆ ಇದೆಯಾ, ಅದಿಲ್ಲ ತಾನೇ. ಸೊ ಆತ್ಮ ಅಂತಕ್ಕಂಥದ್ದು ಕಾಸ್ಮಿಕ್ ಐಡೆಂಟಿಟಿ, ಯೂನಿವರ್ಸಲ್ ಐಡೆಂಟಿಟಿ ಆಯ್ತಾ. ಆ ಯೂನಿವರ್ಸಲ್ ಐಡೆಂಟಿಟಿನ ಬ್ರಹ್ಮ ಅಂತ ಕರೆಯೋದು. ಇವನ್ನಲ್ಲ, ಈಗ ಬೆಂಗಳೂರಿನಲ್ಲಿರುವಂತ ನಿಮ್ಮ ಗಾಡಿ ಅಂತಂದ್ರೆ ಅಬ್ಸರ್ಡ್, ಅದೇ ಸಂಗೀತ ಮುಂದೆ ನೋಡಿ. ಈಗ ಇಷ್ಟೊಂದು ಸಂಖ್ಯೆ ಹೇಗೆ ಗೊತ್ತಾ, ಅಹಂ ಅಂತಕ್ಕಂಥ ಏನು ಅಂತ ಗೊತ್ತಾಯ್ತು. ಬ್ರಹ್ಮ ಅಂತಂದ್ರೆ ಅದನ್ನೇ ಎಕ್ಸ್ಟ್ರಾ ಐಡೆಂಟಿಟಿ ಇದೆಯಲ್ವಾ, ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ವಿಶುದ್ಧ ಸತ್ವ, ವಿಶುದ್ಧ ಚೈತನ್ಯ ಅಂತ ಬಂದಿದ್ದಾರೆ ಅವರಲ್ಲಿ. ವಿಶುದ್ಧ ಚೈತನ್ಯ, ವಿಶುದ್ಧ ಪರಿಶುದ್ಧ ಅಲ್ಲ, ವಿಶುದ್ಧ ವ್ಯತ್ಯಾಸ ಇದೆ, ವ್ಯತ್ಯಾಸಗಳು ವಿಶುದ್ಧಗಳು. ಆ ವಿಶುದ್ಧ ಚೈತನ್ಯಕ್ಕೆ ಆತ್ಮ ಬ್ರಹ್ಮ ಅಂತ ಕರೀತಾರೆ ಅಲ್ವಾ. ಅದೆಲ್ಲ ಕಡೆ ಇರ್ತದೆ, ಎಲ್ಲ ಕಡೆ. ಇದಕ್ಕೆ ಬ್ರಹ್ಮ ಅಂತಕ್ಕಂಥದ್ದಕ್ಕೆ ನಮಗೆ ನಿಜವಾಗ್ಲೂ ಗೊತ್ತಾಗಬೇಕು ಅಂತಂದ್ರೆ ಬ್ರಹ್ಮ ಅಂತಕ್ಕಂಥದ್ದು ಏನು, ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾವು ಮಾಂಡವ್ಯ ಉಪನಿಷತ್ ಹೋಗ್ಬೇಕು. ಸರಿ, ಅವೆಲ್ಲ ಹೇಳಿ ನಿಮಗೆ ಹೇಳಿದ್ದೀನಿ, ಅದರಲ್ಲಿ ನಾವು ಅವಸ್ಥಾತ್ರಯಗಳನ್ನು ನೋಡಬೇಕು. ಇವು ಐಡೆಂಟಿಟಿ ಬಂತಲ್ಲ ನನಗೆ. ಸೊ ನಾನು ಒಂದು ಯೂನಿವರ್ಸಲ್ ಐಡೆಂಟಿಟಿ ಹೇಳ್ಕೊಂಡು ಈಗ ನಾವು ನಮ್ಮ ಐಡೆಂಟಿಟಿ ಬರೋಣ ಆಯ್ತಾ. ಈ ಬ್ರಹ್ಮಗೂ ಅಹಂಗೂ ಈ ಅವಸ್ಥೆಗಳಿಗೂ ಏನು ಲಿಂಕ್ ಇದೆ, ಅದು ನೋಡ್ಬಿಟ್ರೆ ಗೊತ್ತಾಗುತ್ತದಲ್ವಾ. ಆಯ್ತು, ಆಮೇಲೆ ಇಷ್ಟೈತಲ್ವಾ, ಬ್ರಹ್ಮ ಅಂತ ಒಂದಿದೆ, ದೇವರು ಅಂತ ಕರಿತೀವಲ್ವಾ. ಸುಮ್ಮನೆ ಇವೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ, ಇವೆಲ್ಲ ರಾ ಮೆಟೀರಿಯಲ್ಸ್. ಈಗ ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ, ದೇವರು ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ, ಗಾಡ್ ಅಂತ ಏನು ಕರಿತೀವಿ ಅದಕ್ಕೆ. ಅದಕ್ಕೆ ಎಲ್ಲೇನು ಮಾಡಿದೆ, ಸುಮ್ಮನೆ ನಿಮ್ಗೆ ಅಲರ್ಟ್ ಮಾಡ್ಲಿಕ್ಕೆ ಅಷ್ಟೇ, ನಾನು ಹೇಳ್ತೀನಿ, ನನಗೆ ಗೊತ್ತಿರೋದು ಏನದು, ಸರ್ವ ಯಾವತ್ತತ್ವ, ಆಮೇಲೆ ಸರ್ವ ಸಮರ್ಥತ್ವ, ಆಮೇಲೆ ಸರ್ವಾತ್ಮ. ಯಾವುದಕ್ಕೆ ಈ ಮೂರು ಗುಣಗಳಿದಾವೋ ಅದನ್ನು ದೇವರು ಅಂತ ಕರೆಯೋದು, ಗಾಡ್ ಅಂತ ಕರೆಯೋದು. ಗಾಡ್ ಇಂಗ್ಲಿಷ್ನಲ್ಲಿ ಗಾಡ್ ಅನ್ನೋದಕ್ಕೂ ಬ್ರಹ್ಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸುಮ್ಮನೆ ಗಾಡ್ ಕಾಣೋದ್ರೆ ಗಾಡ್ ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್ ಇದೆಲ್ಲ ಬರ್ತಾರೆ, ಅದು ಅಷ್ಟು ಸಮಂಜಸ ಅಲ್ಲ, ಅವ್ರು ಬೇರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಅಂತಂದ್ರೆ ಮೂಲದಲ್ಲಿ ಏನು ಗೊತ್ತಾ, ಬ್ರಹ್ಮ ಅಂತಂದ್ರೆ ಬೃಹದೀತಿ ಬ್ರಹ್ಮ, ದೊಡ್ಡದು. ಎಷ್ಟು ದೊಡ್ಡದಿದೆ ಅಂದ್ರೆ ನಮಗೆ ಕಲ್ಪನೆಗಿಂತ ಅತೀತವಾದಷ್ಟು ದೊಡ್ಡದು ಅಂತಕ್ಕಂಥದ್ದನ್ನೇ ಬ್ರಹ್ಮ ಅಂತ ಕರೆಯೋದು, ಬೃಹತಿ. ಈಗ ಎಲ್ಲಕ್ಕಿಂತ ದೊಡ್ಡದಾಗಿರೋದೇನೋ ಆತ್ಮತತ್ವ ಒಂದೇ, ಎಲ್ಲಕ್ಕಿಂತ ದೊಡ್ಡದಾಗಿ, ಅದಕ್ಕಿಂತ ದೊಡ್ಡದು ಅದಕ್ಕೆಲ್ಲ ಸುಮಾರು ಪಾಠ ಆಗಿದೆ. ಅದಕ್ಕೆ ಬ್ರಹ್ಮ ಅಂತಕ್ಕಂಥ ಎಲ್ಲಕ್ಕಿಂತ ತುಂಬಾ ದೊಡ್ಡದು. ಎಷ್ಟು ದೊಡ್ಡದು, ಕಲ್ಪನೆಗಿಂತ ದೊಡ್ಡದು. ಇಷ್ಟು ದೊಡ್ಡದು, ಅಷ್ಟು ದೊಡ್ಡದು, ಈ ಭೂಮಿ ಎಷ್ಟು ದೊಡ್ಡದು, ಅಥವಾ ಸೋಲಾರ್ ಸಿಸ್ಟಮ್ ಕಲ್ಪನೆ ಇಷ್ಟು, ನಮ್ಮ ಕಲ್ಪನೆ ಇಷ್ಟು ಇದೆ ಅಂತ ನಮಗೆ ತುಂಬಾ ಲಿಮಿಟೇಷನ್ಸ್ ಇದೆ. ನಮಗೆ ಈ ಲಿಮಿಟೇಷನ್ಸ್ ಇಟ್ಕೊಂಡು ನಾನು ಬ್ರಹ್ಮನಾಗಿದ್ದೀನಿ ಅಂತ ಹೇಳಿ ಬರೋದಿಲ್ಲ. ಆ ಲಿಮಿಟೇಷನ್ ನಾವು ನೋಡೋಣ. ಯಾವ್ಯಾವ ಲಿಮಿಟೇಷನ್ ಇದ್ರೆ ನಾವು ಬ್ರಹ್ಮ ಇರೋದಿಲ್ಲ. ಈ ತೆಂಗಿನಕಾಯಿ ಚಿಕ್ಕ ನೋಡ್ರಿ, ಒಳಗಡೆ ಇರೋದೇ ತೆಂಗಿನಕಾಯಿ. ನಾವು ಹೊರಗಡೆ ಸಿಂಪಲ್ ತೆಂಗಿನಕಾಯಿ ಅಂತಂದ್ರೆ ಅದು ತೆಗೆದು ಓದಕ್ಕೆ ಲೆಕ್ಕ ಆಗುತ್ತೆ. ಆ ತೆಂಗಿನಕಾಯಿ ಹೋಗ್ಬಾರ್ದು, ಅದಕ್ಕೇನು ಅಲ್ಲೇ ಒಳಗೆ ಆಚೆ ಬಿಡ್ಬೇಕಷ್ಟೇ. ನನ್ನ ತೆಂಗಿನಕಾಯಿ ಪೂಜೆ ಮಾಡಕ್ಕ ತಿನ್ನಕ್ಕಾಗ್ತದ, ಅದೇ ತರ ಇದು. ಸರಿ, ಸೊ ಬ್ರಹ್ಮ ಅಂತಕ್ಕಂಥದ್ದಕ್ಕೆ ಅದರ
ಲಕ್ಷಣಗಳಿದ್ದಾವೆ, ಕೆಲವು ಲಕ್ಷಣಗಳಿದ್ದಾವೆ. ಅದಕ್ಕೆ ಲಕ್ಷಣ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಕರೀತಾರೆ. ಅದನ್ನೇ ನಾವು ಸರ್ವ ವ್ಯಾಪಕತ್ವ, ಎಲ್ಲ ಕಡೆಯೂ ವ್ಯಾಪಿಸಿರ್ತಕ್ಕಂಥದ್ದು. ಅದಿರೋದು ಬ್ರಹ್ಮ ಆಗಿರ್ತಕ್ಕಂಥದ್ದು ಎಲ್ಲ ಕಡೆ ತಾನೆ. ಇಲ್ಲ ಬ್ರಹ್ಮ ಅಂದ್ರೆ ನೀತಿಗೆ ಇರ್ತಾನೆ. ಆಮೇಲೆ ಸರ್ವಸಮರ್ಥತ್ವ, ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಇದೆ. ಅಂದ್ರೆ ಎಲ್ಲವೂ ಏನು ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಯಾಕಂದ್ರೆ ಈ ಸೃಷ್ಟಿ ಸ್ಥಿತಿ ಲಯಗಳು ಈಗ ಯಾರಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಐ ಡೋಂಟ್ ಬಿಲೀವ್ ಇನ್ ಗಾಡ್, ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಯು ಶುಡ್ ಬಿಲೀವ್ ಇನ್ ಗಾಡ್ ಪ್ಲೀಸ್. ನಾನು ಹೇಳ್ತಾ ಇಲ್ಲ ನೀವು ದೇವರು ಅಂತ ನಂಬಲೇಬೇಕು, ಅದು ಹೇಳ್ತಾ ಇಲ್ಲ. ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ಇದೆಯೇನು ಅಂತ. ಒನ್. ನಂಬರ್ ಟು, ದೇವರ ಕಾನ್ಸೆಪ್ಟ್ ತುಂಬಾ ಜನ ಕಡಿಮೆ ನಮ್ಮಲ್ಲಿ. ಅಂದ್ರೆ ದೇವರು ಅಂತ ಏನು ಅನ್ಕೊಂಡಿದಾರೋ ಆ ಒಂದೋ ಇಲ್ಲ ಅನ್ನೋರ್ಗು ಇಲ್ಲ ಅನ್ನೋರು ಏನು ಹೇಳ್ತಾರಲ್ಲ ಇಲ್ಲ ಅಂತ ಇದೆ ಅನ್ನೋರ್ಗು ಅವ್ರು ಬೇರೆ ಮಾಡ್ಕೊಂಡಿರ್ತಾರೆ. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್. ಯಾರು ಅಜ್ಞಾನಿಯೋ ಅವನು ತಮಸ್ಸಿಗೆ ಹೋಗುತ್ತಾನೆ, ಯಾರು ಜ್ಞಾನಿ. ಯಾರು ಈ ಈಶಾವಾಸ್ಯ ಯಾರು ಪಾಠ ಮಾಡಿದ್ರು ಈಶಾವಾಸ್ಯ ಉಪನಿಷತ್ತು ಇವೆಲ್ಲ ಬೇಸಿಕ್ ಅಂದ್ರೆ ಮೇನ್ ಉಪನಿಷತ್ತು, ದಶೋಪನಿಷತ್ತು ಬರ್ತದೆ. ಯಾರು ಜ್ಞಾನಿ ಅನ್ಕೊಂಡಿದ್ದಾನೋ, ಯಾರು ಜ್ಞಾನಿ ಅಲ್ಲ ಅನ್ಕೊಂಡಿದ್ದಾನೋ ಅವನು ತಮಸ್ಸಿಗೆ ಹೋಗ್ತಾನೆ. ಅಂದ್ರೆ ತಮಸ್ಸು ಅಂದ್ರೆ ಅಜ್ಞಾನದಲ್ಲೇ ತಮಸ್ಸೆಯಲ್ಲಿ ತಮಸ್ಸು ಉತ್ತರ ಆಗಲ್ಲ ಅಂತ ಶ್ರೇಯಸ್ಸಿದೆ. ಯಾರು ಜ್ಞಾನಿ ಅನ್ಕೊಂಡಿದ್ದಾನೋ ಅವನು ಅಂಧ ತಮಸ್ಸಿಗೆ ಹೋಗುತ್ತಾನೆ ಅಂತ ಒಂದು ಮಾತಿದೆ. ಏನಕ್ಕೆ ಹೇಳ್ತಾರೆ ಇವ್ರು ಗೊತ್ತಿರ್ತದೆ. ಒಂದು 2 ಸಲ ಆ ವಿಚಾರ ಮಾತಾಡಿದ್ದಾರೆ ವೆಂಕಟೇಶ್ವರರು. ಇರ್ಲಿ, ನಾವು ಅದನ್ನು ಮುಟ್ಟಿದ್ರೆ ಅದೇ ಆಗುತ್ತೆ. ಅಂದ್ರೆ ಈ ತರ ಗಹನವಾದ ವಿಚಾರಗಳನ್ನ ನಮ್ಮ ವೇದಾಂತ ನಮಗೆ ತಲೆ ತುಂಬುತ್ತದೆ. ಸೊ ಅದಕ್ಕೇನೆ ಅದನ್ನು ನಾವು ಪರಾಮರ್ಶೆ ಚೆನ್ನಾಗಿ ಮಾಡಿದರೆ ನಮಗೆ ನಿಜವಾದ ಅರ್ಥ ಗೊತ್ತಾಗ್ತದೆ. ನಿಜವಾದ ಅರ್ಥ ಅಂತಂದ್ರೆ ಋಷಿಮುನಿಗಳ ಅರ್ಥ ಇನ್ನೂ ಆಳವಾಗಿರ್ತದೆ, ನಮ್ಗೊಂದು ಕ್ಲಾರಿಟಿ ಬರ್ತದೆ. ಅದೆಲ್ಲ ಏನು ತಿಳ್ಕೊಳ್ತದೆ ಇಲ್ಲಂತ ಏನಾಗ್ತದೆ ಮುಂದೆ ಕ್ಯಾಶುವಲ್ ಆಗಿ ಹೇಳ್ತದೆ, ವಿಚ್ ಕ್ಯಾರೀಸ್ ನೋ ಮೀನಿಂಗ್. ಇವಾಗ ಈ ಬಕ್ರೀಜ್ ಇವಾಗ ಮೈ ಡಿಯರ್ ಗಾಡ್ ಅಂತ ಹೇಳಿದ್ರೆ ಇಟ್ಕೊಳ್ಳಿ. ಈಗ ಅಲ್ಲಿ ಕುತ್ಕೊಂಡಿರೋರೆಲ್ಲ ಏನು ನನಗೆ ಒಳ್ಳೆ ಗುರ್ತಿಂಗೆ. ಆಮೇಲೆ ಅವರು ಇಲ್ಲಿಂದ ಹೋದ್ರು, ಮನೆಗೆ ಹೋದ್ರು. ಅವ್ರಿಗೆ ದುಃಖ ಬಂತು, ಸುಖ ಬಂತು, ನೋವು ಬಂತು, ನಲಿವು ಬಂತು, ಆಮೇಲೆ ಅವಮಾನ ಆಯ್ತು. ಅವಾಗ ಅವ್ರು ಗಾಢ ಇವ್ರು ಹೇಳಿದ್ದು ಇರ್ತದ ನೆನಪಿರ್ತದ. ಏನೋ ಬರ್ತೀನಿ ಹೇಳ್ಬಿಟ್ರು ಸಮಯ ನೀವು ಗಾಢ ಅಂತ ಹೇಳಿದ್ರು. ನೋಡಿದ್ರೆ ನಾನು ಈ ತರ ತೊಳಲಾಡ್ತಾ ಇದ್ದೇನೆ. ದುಃಖದಲ್ಲಿರೋ ಗಾಢ ಯಾರು ಹೇಳಕ್ಕಾಗಲ್ಲ. ದೇವರಂತ ದುಃಖದಲ್ಲಿರ್ತಾರೆ. ದುಃಖದಲ್ಲಿರಲ್ಲ, ಸುಖದಲ್ಲಿ ಇರೋದಿಲ್ಲ. ನಾನು ತಿಳ್ಕೊಂಡ್ಬಿಡ್ತೇನೆ ಯಾವ ನೆಲೆಯಲ್ಲಿ ನಮ್ಮನ್ನ ಗಾಢ ತರೋದ್ರಲ್ಲ ತಿಳ್ಕೊಂಡ್ಬಿಟ್ರೆ ಸರಿ. ಅಹಂ ಬ್ರಹ್ಮಾಸ್ಮಿ ಯಾವಾಗ ಆ ಸ್ಟೇಟ್ಮೆಂಟ್ಗೆ ಚಿತ್ತಿ ಬರೋದಿಲ್ಲ. ಸರಿ, ಅಂದ್ರೆ ಈ ವಿಶ್ವ ಅದಕ್ಕೆ ಇದನ್ನು ಹೇಳ್ತಾ ಇದ್ದೆ. ಈಗ ಯಾರ ದೇವರು ಅನ್ನೋದು ಏನಿಲ್ಲ, ಸುಮ್ಮನೆ ಇದೆಲ್ಲ ಬಹಳ ಆಗೋಗ್ಬಿಟ್ಟಿದೆ ಈ ಪುಣ್ಯ ಭೂಮಿಯಲ್ಲಿ. ಈಸ್ಟರ್ನ್ ಫಿಲಾಸಫಿ, ನಾನು ಇಂಡಿಯನ್ ಫಿಲಾಸಫಿ ಅಂತ ಕರೆಯಲ್ಲ, ಈಸ್ಟರ್ನ್ ಫಿಲಾಸಫಿನಲ್ಲಿ ಈ ತರ ವಿಚಾರಗಳು 1000 ವರ್ಷಗಳಿಂದ ಆಗ್ಬಿಟ್ಟಿದೆ. ಅದಕ್ಕೆ ದರ್ಶನಗಳು ಅಂತ ಕರೀತಾರಲ್ಲ. ನಿಮಗೆ ಎಲ್ರಿಗೂ ಸ್ವಲ್ಪ ಆಸಕ್ತಿ ಇದೆ ಅನ್ಕೊಂಡಿದ್ದೀವಿ. ನಮ್ಮ ಇತಿಹಾಸ, ನಮ್ಮ ಪೂರ್ವಜರು ಏನೇನು ಮಾಡಿದ್ದಾರೆ. ಋಷಿ ಮುನಿಗಳು ಸುಮ್ಮನೆ ಕಾಡಕ್ಕೆ ತಪಸ್ಸು ಮಾಡ್ತಾ ಇದ್ರ, ಅದು ಬೆಳೆ ತಿಳ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ರ. ಸಾರಿ, ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನು ವಿಚಾರ ಮಾಡೋದು, ಆಳವಾಗಿ ನೋಡೋದು, ಅದರ ಮೇಲೆ ಧ್ಯಾನಿಸುವರು, ಅದರ ಒಳಾರ್ಥವನ್ನು ತಿಳಿದುಕೊಂಡು ಅದರಲ್ಲಿರ್ತಕ್ಕಂಥವ್ರು. ಇವರು ಒಂದು ಕ್ಯೂರಿಯಾಸಿಟಿ, ಬರಣ ಕ್ಯೂರಿಯಾಸಿಟಿ ಅದನ್ನು ಹೊಂದಿದರು. ಅವರು ಜೀವನ್ಮುಕ್ತರಾದರು. ಅದೇ ಅವರು ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಹೊಂದಿದರು. ಅದು ಏನ್ರಿ, ಅದು ಹೆಂಗ್ ಮಾಡೋದನ್ನು ನಮಗೂ ಹೇಳಿರ್ತಾರೋ ಅದನ್ನೇ ಬೇಕಾಗ್ತದೆ. ಸರಿ, ಅದಾಯ್ತು. ಈಗ ಇದು ಬರೋಣ. ಈಗ ದೇವರಿಲ್ಲ, ಭಾವ ಇಲ್ಲ ಅಂತ ಅಂತಾನೆ ಇಟ್ಕೊಳ್ಳಿ. ನಾನು ಅದು ಹೇಳ್ತಾನೆ, ನಾನು ದೇವ್ರ ತಂದೆ ಅಂತ ಹೇಳ್ತಾ ಇಲ್ಲ, ನಾನು ವಿಚಾರ ಮಾಡಿ ಸುಮ್ಮನೆ ಆಮೇಲೆ ಬರ್ತದೆ ನಮ್ಗೆ ಗೊತ್ತಾಗ್ತದೆ. ಈಗ ಗಾಡ್ ಅನ್ನೋದಿಗೆ ಕ್ರಿಯೇಟರ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಆಯ್ತಾ. ಈಗ ಇದು ಮೈಕ್ ಇದೆ ಸರ್, ಇದೊಂದು ಕ್ರಿಯೇಷನ್ ಅಲ್ವಾ. ಕ್ರಿಯೇಷನ್ ಅಂದ್ರೆ ಒಬ್ಬರು ಯಾರು ಮಾಡಿದ್ದಾರೆ, ತಯಾರು ಮಾಡಿದ್ದಾರೆ. ಈ ತಯಾರು ಮಾಡಿ ಈಗ ಒಬ್ಬರು ಇರೋದಾ, ನಾನು ಮಾಡಿದ್ದೀನಿ, ನಾನು ಮಾಡಿಲ್ಲ, ನೀವು ಮಾಡಿದ್ರೆ ಇಲ್ಲಿರೋದು ಯಾರು ಮಾಡಿಲ್ಲ, ಯಾರು ಮಾಡಿದ್ದಾರೆ ತಾನೆ. ಅಂದ್ರೆ ಏನಾಯ್ತು, ಈಗ ಅದೇ ತರ ಎಲ್ಲ ಈ ಚೇರ್ ಆಗ್ಬೋದು, ನಮ್ಮನ್ನು ಕೂಡ ವೆನ್ ದೇರ್ ಇಸ್ ಎ ಕ್ರಿಯೇಟರ್, ಕ್ರಿಯೇಷನ್, ದೇರ್ ಶುಡ್ ಬಿ ಎ ಕ್ರಿಯೇಟರ್. ಲಾಜಿಕ್, ದೇವರು ಅನ್ನೋದು ಬಿಯಾಂಡ್ ಲಾಜಿಕ್. ನಮ್ಮ ಲಾಜಿಕ್ ಇದೆಲ್ಲ ಅತೀತವಾಗಿರ್ತಕ್ಕಂಥದ್ದು ದೇವ ಗಾಡ್ ಅಂತಕ್ಕಂಥ ಕಾನ್ಸೆಪ್ಟ್. ಆಯ್ತು ಸರ್, ಅದಕ್ಕೂ ಹೋಗಬಾರ್ದು. ಅಟ್ಲೀಸ್ಟ್ ತರ್ಕದಲ್ಲೇ ಇರೋದು, ತರ್ಕದಲ್ಲೇ ಮಾತಾಡೋದು. ಆಮೇಲೆ ತರ್ಕಾತೀತವಾಗಿರುತ್ತೆ, ಗುಣಾತೀತ, ತರ್ಕಾತೀತ ಎಲ್ಲಾನು ಇರ್ತದೆ. ಸರಿ, ಕ್ರಿಯಾಶಕ್ತಿ ಬಂದಾಗ ಹೇಳ್ತೀವಿ. ವೆನ್ ದೇರ್ ಇಸ್ ಎ ಕ್ರಿಯೇಷನ್ ದೇರ್ ಶುಡ್ ಬಿ ಎ ಕ್ರಿಯೇಟರ್. ಇರಬೇಕಲ್ಲ, ಇಲ್ಲಾಂದ್ರೆ ಹೆಂಗಾಗುತ್ತೆ.
ಸುಮಾರು 365 6 ದಿನಗಳಲ್ಲಿ ಇದು ಸರಿಯಾಗಿ ಸುತ್ತಬೇಕು, ಕಳೆ ಸುತ್ತಬೇಕು. ಆಮೇಲೆ ಸೂರ್ಯ ಸುತ್ತ 24 ಗಂಟೆನಲ್ಲೇ ಒಂದು ಅಕ್ಷದಲ್ಲಿ ತಿರುಗಬೇಕು. ಅದು ಅಕ್ಷ ಅಂದ್ರೆ ಆಕ್ಸಿಸ್ ಆಗಿ ತಿರುಗಬೇಕು. ಅದೇನಾದ್ರು ಒಂದು 2 ನಿಮಿಷ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಸುನಾಮಿಗಳಾಗುತ್ತವೆ. ನಾವು ಇರೋದಿಲ್ಲ ಯಾರು, ಅದು ಜಿಯೋಗ್ರಫಿ ಸ್ಟೂಡೆಂಟ್ಸ್ ಗೊತ್ತಿರ್ತದೆ ಅಲ್ವಾ, ಹಂಗಿರ್ತದಲ್ವಾ. ಇದೆಲ್ಲ ಇದೊಂದು ಗ್ರಹ ಭೂಮಿದಾಯಿತು, ಮಿಕ್ಕಿದೆಲ್ಲ ಗ್ರಹಗಳಿದ್ದಾವೆ ಎಲ್ಲ. ಅದೆಲ್ಲ ಒಂದು ಸೆಟಪ್ ಆಗಿ ಕೆಲಸ ಮಾಡ್ತಾ ಇದೆಯಾ? ಯಾವ ಇದ್ದಿದ್ದಲ್ಲ ಅದೆಲ್ಲ. ನಾನು ಜಿಲ್ಲ ವಿಷ್ಣು ಮಹೇಶ್ವರ ಶಿವ ಅದೆಲ್ಲ ಹೇಳ್ತಾ ಇಲ್ಲ. ಏನೋ ಒಂದು ಇರ್ಬೇಕ ಶಕ್ತಿ, ವಿಶ್ವಶಕ್ತಿ ಕರೆಯೋಣ ನಾವು. ಅದನ್ನೇ ನಮ್ಮ PS ವಿಶ್ವಶಕ್ತಿ ಅಂತಾರೆ. ಆ ವಿಶ್ವಶಕ್ತಿ ಆಗಿದ ತಕ್ಷಣ ಅದನ್ನು ಕೆಲವರು ಅದನ್ನ ಕಡಿಮೆಯಾಗಿ ತಿಳಿದುಕೊಂಡು ಬಿಡುತ್ತಾರೆ. ಅದು ನನ್ನ ಒಪಿನಿಯನ್, ಅಂದ್ರೆ ನಾನು ನೋಡಿರೋದು. ಹೇಗೆ ವಿಶ್ವಶಕ್ತಿ ಅಂತಂದ್ರೆ, ವಿಶ್ವಶಕ್ತಿ ಎಲ್ಲ ಆಯ್ತು. ಈಗ ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿಯಿಂದ ಲೈಟ್ ಬರುತ್ತೆ, ಆಮೇಲೆ ಒಳಗಡೆ ಸ್ಟವ್ ಉಳಿಸ್ತಾರೆ, ಕೆಲವೆಲ್ಲ ಫಿಟ್ ಮಾಡ್ತಾರೆ, ಆಮೇಲೆ ಇನ್ನೇನೋ ಇದು ಎಲೆಕ್ಟ್ರಿಸಿಟಿ ಇರೋದು ಎಲ್ಲ ಬರ್ತದೆ. ಸರಿ, ಎಲೆಕ್ಟ್ರಿಸಿಟಿ ಇದರಿಂದ ಎಲ್ಲ ಆಗುತ್ತೆ. ಎಲೆಕ್ಟ್ರಿಸಿಟಿ ದೇವರು ತಾಯ್ತಾನೆ ಇರಲ್ಲ. ಇದೆಲ್ಲ ಮಾಡೋದು ಸಮರ್ಥನೆ ಇದಕ್ಕೆ. ಆದರೆ ಎಲೆಕ್ಟ್ರಿಸಿಟಿ ಅನ್ನೋದು ತಾನೇ ಮಾಡ್ತಾ ಅದರಿಂದ ಬದುಕ್ತಾನೆ ಅಲ್ವಾ. ಅದು ಆಮೇಲೆ ಇದು ಜಡ, ಎಲೆಕ್ಟ್ರಿಸಿಟಿ ಜಡ, ಜೀವ ಇಲ್ಲ. ಅದಕ್ಕೆ ಜೀವ ಇದೆ ಎಲೆಕ್ಟ್ರಿಸಿಟಿಗೆ, ಕಾಣ್ತಾ ಇದೆ, ಇಲ್ಲಿ ಲೈಟ್ ಹೊಡಿತಾ ಇದೆ, ಅದ್ರ ಜೀವ ಇದೆ. ಇಲ್ಲ, ವೆಹಿಕಲ್ ಓಡುತ್ತೆ, ಕಾರು ಅದು ಜೀವ ಇದೆ. ಇಲ್ಲ, ಜಡ, ಅದು ಮೂವ್ಮೆಂಟ್ ಇದೆ, ಅದು ಓಡ್ತಾ ಇದೆ. ಅದೇ ಜಡಕ್ಕೆ ಮೂವ್ಮೆಂಟ್ ಇದ್ರೂ ಜಡ ಅಂತಾನೆ ಕರೆಯೋದು. ಅಲ್ಲಿಂದ ಹೋಗ್ಬೇಕಲ್ವಾ. ಅಂದ್ರೆ ಇದನ್ನೆಲ್ಲ ಮಾಡಿರೋದಿದೆ. ಈ ವಿಶ್ವಶಕ್ತಿ ಕೂಡ ನಮ್ಮವರು ಸುಮಾರು ಜನ ಅನ್ಕೊಂಡಿರೋದು, ಸುಮಾರು ಜನ ಯೋಗ ಸ್ಟೂಡೆಂಟ್ಸ್, ಆಮೇಲೆ ಅಧ್ಯಾತ್ಮ ಸ್ಟೂಡೆಂಟ್ ಕೂಡ ವಿಶ್ವಶಕ್ತಿ ಅಂತ ಹೊಂದಿದ್ದಾರೆ. ದರ್ ಇಸ್ ಓನ್ಲಿ ಎನರ್ಜಿ ಅಂಡ್ ದರ್ ಇಸ್ ನಥಿಂಗ್ ಎಲ್ಸ್. ಸರಿ, ಆ ಎನರ್ಜಿಗೆ ಸರಿ ಅದಕ್ಕೇನಾದ್ರು ಇಂಟೆಲಿಜೆನ್ಸ್ ಅಂತ ಇರ್ಬೇಕಾ? ಈಗ ಇಡೀ ಸೋಲಾರ್ ಸಿಸ್ಟಮ್ ತಿಳ್ಕೊಳ್ತಾನೆ, ಅದಲ್ಲೇ ಆಗೋದಿಲ್ಲ. ನೀವು ಸೈನ್ಸ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ ಸ್ಟಾಪ್ ಅಂತ ಬಿಡ್ತಾರೆ ಸೈಂಟಿಸ್ಟ್ ಎಲ್ಲ. ಕಂಟೆಂಪರರಿ ಸೈನ್ಸ್ ಅಂತ ಏನ್ ಕರಿತೀವಿ, ಫಿಸಿಸಿಸ್ಟು ಈ ಎಲ್ಲವೇ ರಾಜ್ಯ ಆಗೋದು, ಅಲ್ಲೆಲ್ಲ ಕಾಸ್ಮಸ್ ಅಲ್ಲಿದ್ದು ಅಣುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅನಿಲಗಳೆಲ್ಲ ಸೇರಿ ಅಣುಗಳಾಗಿ ಹಂಗಾಗಿ ಕಾಣ್ಬೋದು. ಸರಿ ಸ್ವಾಮಿ, ಅದು ಹಿಂದೆಗಡೆ ಏನಾದ್ರು ಒಂದು ಎನರ್ಜಿ ವರ್ಕ್ ಮಾಡ್ಬೇಕಲ್ವಾ, ಒಂದು ಇಂಟೆಲಿಜೆನ್ಸ್ ಇರ್ಬೇಕಾ? ಹಿಂಗೆ ಆಗೋದಂತ ಆ ಥರ ಇಂಟೆಲಿಜೆನ್ಸ್ ಇದ್ರಾಗ ವರ್ಕ್ ಆಗೋದು. ಇಲ್ಲಾಂದ್ರೆ ಈಗ ಎಲೆಕ್ಟ್ರಿಸಿಟಿ ಇದೆ, ಮೊದಲು ಎಲೆಕ್ಟ್ರಿಸಿಟಿ ಎಲ್ಲಿತ್ತು? ಕನ್ನಡಿಯ ಮುಂಚೆ ನೀರಿನಲ್ಲಿತ್ತು, ಬೆಂಕಿನಲ್ಲಿತ್ತು. ಇತ್ತ ಎಲೆಕ್ಟ್ರಿಸಿಟಿ ಫೋನ್ನಲ್ಲಿ ಎಲೆಕ್ಟ್ರಿಸಿಟಿ, ಫೋನ್ ಕಲ್ಲು ಎಲೆಕ್ಟ್ರಿಸಿಟಿ ಇತ್ತು. ನೀರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇತ್ತು, ನೀರಿನಿಂದ ಬಂದಿರುತ್ತಾನೆ. ನೀರಿನಲ್ಲಿ ಇದ್ದಿದ್ದನ್ನು ಕಂಡಿಡ್ತಿರ್ಲಿಲ್ಲ. ಈ ವಿಶ್ವೇಶ್ವರ ಅಂತ ಬಂದು ಕಂಡಿದ್ರು ಅಲ್ವಾ. ಅವರು ವಿಶ್ವೇಶ್ವರ ಏನಂತೆ ಏನಾಗುತ್ತೆ, ಅವರು ಬಹಳ ಗ್ರೇಟ್ ಮ್ಯಾನ್ ಅಂತ. ಅಲ್ಲಿ ಜೋಗ್ ಫಾಲ್ಸ್ ನೋಡೋದು, ಜೋಗ್ ಫಾಲ್ಸ್ ಇಲ್ಲಿ ಶಿವಸಮುದ್ರ ನೋಡೋದಂತೆ. ಯಾರು ಓದಿದ್ರೆ ಗೊತ್ತಾಗ್ತದೆ. ಅವ್ರು ಹೋಗಿ ನೋಡ್ತಾ ಇದ್ರೆ ನಾವೇ ನೋಡಿ ಹೋದ್ರೆ ಎಂತ ಬ್ಯೂಟಿಫುಲ್ ಆಗಿದೆ, ಎಂತ ನಯನ ಮನೋಹರ ದೃಶ್ಯ. ಸಾಧ್ಯವಾದ್ರೆ ದೈವಟ್ಟು ಕೂಡ ನಾವು ಇಲ್ಲಾಂದ್ರೆ ಇವಾಗ ಆಗಿದ್ರೆ ಪಡೆ ಇಟ್ಬಿಡೋಣ, ರೀಲ್ಸ್ ಮಾಡ್ಬಿಡೋಣ. ಅವ್ರಿಗೆ ಬೇಜಾರಾಗುತ್ತೆ ನೋಡಿ. ಏನಕ್ಕೆ ಬೇಜಾರಾಗುತ್ತ? ಅದು ನೀರು ಇದಕ್ಕಂತಲ್ಲ, ಚೆನ್ನಾಗಿಲ್ಲ ಅಂತಲ್ಲ, ಎಷ್ಟು ಎನರ್ಜಿ ಇದೆ ಇದ್ರೊಳಗಡೆ, ವೇಸ್ಟ್ ಆಗಿ ಅನುಭವತಾ ಇದೆಯಲ್ಲ. ಕಟ್ಟಿ ಒಂದು ಮಿಷಿನ್ ಇದೆ, ಒಂದು ಟರ್ಬೈನ್ ಇಡಿ ಮಾಡಿದ್ರೆ ಯಾಕೆ ಅವ್ರು ಇಂಜಿನಿಯರ್ ಮಾಡಿದ್ರು. ಅದೇ ತರ ಇದು ಕೂಡ. ದೇರ್ ಶುಡ್ ಬಿ ಸಮ್ ಇಂಟೆಲಿಜೆನ್ಸ್ ಬಿಹೈಂಡ್ ಎವ್ರಿ ಆಕ್ಷನ್ ಅಂಡ್ ರಿಯಾಕ್ಷನ್. ಒಂದು ಕಾರ್ಯಕಾರಣದಿಂದ ಒಂದು ಇಂಟೆಲಿಜೆನ್ಸ್ ಇರಬೇಕಾ? ಇವು ನಮ್ಮಲ್ಲಿ ಕೂಡ ಅಷ್ಟೇ. ನಾವು ಇಂತೆ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಬರೋಣ ಈ ಅವಸ್ಥೆಗೆ ಬರೋಣ. ಈ ಅವಸ್ಥೆಗಳಿಗೆ ದುರವಸ್ಥೆಯಲ್ಲಿ ಇರ್ತೀವಿ ಸುಮಾರು ಜನ. ನಮ್ಮ ಗುರುಗಳಾಗಿ ಹೇಳೋದು, ನಾವೇನು ಸರ್ ಏನು ಇದರಲ್ಲಿದ್ದೀವ, ಜಾಗೃತ ಸ್ಥಳದಲ್ಲಿದ್ದೀವ, ಸ್ವಪ್ನಾವಸ್ಥೆಯಲ್ಲಿ. ಈ ಸುಮಾರು ಜನ ಹೆಂಗಪ್ಪ, ಜಾಗೃತಲ್ಲೂ ಇರೋಲ್ಲ, ಸ್ವಪ್ನದಲ್ಲೂ ಇರೋಲ್ಲ, ಸುಶುಕ್ತಿನಲ್ಲೂ ಇರೋಲ್ಲ, ದುರವಸ್ಥೆನಲ್ಲಿ ಇರ್ತಾರೆ ಅಂತ ಹೇಳೋದು. ಹಾಗೆ ನೋಡೋದು ಆ ಥರ ಒಂದು ಅದನ್ನೇ ಸರ್ವ ಸಮರ್ಥತ್ವ ಅಂತ ಕರೆಯೋದು. ನಾವು ನಾವೇನೋ ಶಿವ ವಿಷ್ಣು ಅಂತ ಕರೀತೀವಪ್ಪ. ಅಲ್ಲಿ ಇವರು ರೋಮನ್ಸ್ ಇದ್ರಲ್ಲ, ರೋಮನ್ಸ್ ಈಜಿಪ್ಷಿಯನ್ ಅವೆಲ್ಲ ದೊಡ್ಡ ಸಿವಿಲೈಸೇಷನ್. ಪಿರಮಿಡ್ ಕಟ್ಟಿದ ಮೊದಲನೇ ಈಜಿಪ್ಟ್ನಲ್ಲಿ 4,000 ಅಡಿ 4,000 ವರ್ಷದ ಹಿಂದೆ ಪಿರಮಿಡ್ ಕಟ್ಟಿದಲ್ಲಿ ಗೀಜಾ ಪಿರಮಿಡ್. ಅಲ್ಲೆಲ್ಲ ಅವ್ರು ರಾಜರು ಹೋದ ಟುಟುಕಾಮೆನ್, ರಾಮ್ಸೆ ಅವೆಲ್ಲ ದೇವರುಗಳು. ಅವು ಏನು ಎನರ್ಜಿ, ಏನು ಇಂಟೆಲಿಜೆನ್ಸ್ ಇತ್ತು ಅವಾಗ. ಇಷ್ಟಿದ್ದು ಇಷ್ಟು ನಾಲೆಡ್ಜ್ ಇರಲಿಲ್ಲ ಅವಾಗ. ಅವಾಗೇನೋ ಒಂದು ಇಂಟೆಲಿಜೆನ್ಸ್ ಇರ್ಬೇಕಾನೆ, ಇಲ್ಲಾಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಆಂಗಲ್ ಪ್ರಕಾರ ಅದು ನೋಡಿನೇ ಪಿರಮಿಡ್ ಮಾಡ್ಕೊಂಡಿರೋದು. ಪತ್ರಿಕೆ ಕೂಡ ಅಲ್ಲಿಂದ ತಂದಿ ನನ್ಗೆ ಗೊತ್ತಿರೋ ಪ್ರಕಾರ. ಸೊ ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡಿ, ಇದ್ರ ಬಹಳ ಅದ್ಭುತ ಇದೆ, ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ತಂದಿದ್ದು ಅಂತ ನನಗೆ ಇನ್ಫಾರ್ಮೇಶನ್ ಇರೋದು. ಅದು ಅಷ್ಟು ವರ್ಷಕ್ಕೆ 4,000 ವರ್ಷಗಳಿಂದ ಎಲೆಕ್ಟ್ರಿಸಿಟಿ ಏನು ಮನುಷ್ಯರ ಕಾಡಿಲ್ಲ ಮಾಡಿದಂದ್ರೆ ಮ್ಯಾನ್ ಹ್ಯಾಡ್ ದಟ್ ಟೈಮ್. ಸೊ
ಸೊ ಈ ಕ್ರಿಯೇಷನ್ ಎಲ್ಲ ಒಂದು ಶಕ್ತಿಗೆ ಒಂದು ಇಂಟೆಲಿಜೆನ್ಸ್ ಇರಬೇಕು. ಇಟ್ ಇಸ್ ನಾಟ್ ಜಡ, ಡೆಡ್ ಅಲ್ಲ. ಎನರ್ಜಿ ಇದೆ, ಎಲೆಕ್ಟ್ರಿಸಿಟಿ ಎನರ್ಜಿನೇ ಅದು. ಆದ್ರೆ ಅದು ತಾನೇ ಏನ್ ಮಾಡಲ್ಲ, ನಾವೇನಾದ್ರೂ ಕೆಲಸ ಮಾಡಿಸಿದ್ರೆ ಮಾಡುತ್ತೆ. ಆದರೆ ಈ ಇಡೀ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು ಏನಿದೆ ಅದಕ್ಕೆ ಶಕ್ತಿನೇ ಅದು. ರೂಪ ನಾವು ಕೊಟ್ಟಿರೋದು ಶಕ್ತಿ. ಅದಕ್ಕೆ ಮುಂದೆ ಬರೋಣ, ನಿರ್ಗುಣೋಪಾಸನೆ ಸುಗುಣೋಪಾಸನೆ ಬರೋಣ. ಅವಾಗ ಬಂದಾಗ ಅದಕ್ಕೆ ರೂಪ ನಾವು ಕೊಟ್ಟಿರೋದು. ನಮ್ಗೆ ಅಂದ್ರೆ ಗುಣಕ್ಕಾಗಿರ್ತಕ್ಕಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ, ನಮ್ಗೆ ಅನುಸಂಧಾನ ಮಾಡಕ್ಕಾಗಲ್ಲ, ಉಪಾಸನೆ ಮಾಡಕ್ಕಾಗಲ್ಲ, ಆ ಭಾವ ನಮ್ಗೆ ಬರೋದಿಲ್ಲ. ಸ್ವಾಮಿ ಅನ್ನೋದಕ್ಕೆ ಏನ್ ಮಾಡ್ತೇವೆ ನಾವು, ಒಂದು ರೂಪವನ್ನು ಕೊಟ್ಟು ಒಬ್ಬೊಬ್ಬರು ಅಲ್ವಾ. ಇವಾಗ ಈಜಿಪ್ಷಿಯನ್ ಇದ್ರಲ್ಲ, ಅವ್ರಿಗೆ ವಿಷ್ಣು ಮಹೇ ಅದೆಲ್ಲ ಗೊತ್ತಿಲ್ಲ. ಸರಿ, ಅದಾದ್ಮೇಲೆ ಇನ್ನು ರೋಮನ್ ಎಂಪೈರ್ ಅಂತ ಬಂದಿತ್ತು, ಅವರು ತುಂಬಾ ಅಡ್ವಾನ್ಸ್ ಇದ್ರು. ಅವ್ರಿಗೆ ದೇವರು ಇದೇ ತರ ಹೇಳೋದು. ನೀವು ರೋಮನ್ ಹಿಸ್ಟ್ರಿ ಅದನ್ನೆಲ್ಲ ಓದೋ ಐಡಿಯಾ ಬರ್ತದೆ. ನಾನು ಹಿಸ್ಟ್ರಿ ಸ್ಟೂಡೆಂಟ್ ಅಲ್ಲ, ಔಟ್ ಆಫ್ ಕ್ಯೂರಿಯಾಸಿಟಿ ಸ್ವಲ್ಪ ಸ್ಟಡಿ ಮಾಡ್ತೇನೆ. ಅವರು ನಮ್ಗೆ ಇಂದ್ರ, ಅಗ್ನಿ, ವರುಣ ದೇವರುಗಳು ಹಂಗೆ ತರ ಕರೆಯೋದು ನಾವು. ಮಳೆ ಹೋಗು, ಸೂರ್ಯ, ಅವ್ರನ್ನ ಕರೆ ಹೆಸರು ಕೊಡ್ತಾರೆ. ವೀನಸ್ ಅಂತ ಕರೀತಾರೆ, ಏನೇನೇ ತರ ಹೆಸರು ಕೊಡ್ತಾರೆ. ಈಜಿಪ್ಟಿನ ನಮಗೆ ಈ ಜೈನ್ ಧರ್ಮದಲ್ಲಿದ್ದಾರೆ, ಜೈನ್ಸ್ ಧರ್ಮದಿಂದ ಈಗ ಅಲ್ಲಿ ಹಳೆಯ ಬೇಡ, ನೋಮಸ್ ಬಿಟ್ಬಿಡಿ, ಅವಿಲ್ಲ, ರೋಮನ್ ಇಲ್ಲ, ರೋಮ ಅಂತ ಇದೆ. ಈಗಿರೋದು ಜೈನ್ಸ್ ಅಲ್ಲಿ ನೀವು ಯಾರ ಟೆಂಪಲ್ ಹೋಗಿ, ನಾನು ಎಲ್ಲರೂ ಹೋದ್ರೆ ಅಲ್ಲಿ ಯಾರು ನಡೆಯೋದು ಏನ್ ನಿಮ್ದು ಏನು. ಅವರು ಆಕ್ಚುಲಿ ಸಾಮಾನ್ಯವಾಗಿ ಜೈನ್ಸ್ ಅಲ್ಲಿ ನಾವು ತರ ದೇವರ ಕಾನ್ಸೆಪ್ಟ್ ಇಲ್ಲ. ಅದನ್ನ ಸ್ಯಾತ್ವಾದ ಅಂತ ಕರೀತಾರೆ. ಅದನ್ನ ನಮ್ಗೆ ಈ ಸದ್ಯಕ್ಕೆ ಅವಶ್ಯಕತೆ ಸ್ಯಾತ್ವಾದ. ಅದು ಇರ್ಬೋದು, ಇಲ್ಲದೆ ಇರ್ಬೋದು, ಹಂಗಿರ್ಬೋದು, ಹೀಗಿರ್ಬೋದು. ಆಮೇಲೆ ಅವರು ಇದೇ ದೇವ್ರನ್ನ ನೀವೆಲ್ಲ ಜೈನ್ ಟೆಂಪಲ್ ಹೋಗಿ ಸರಸ್ವತಿ ಅಂತ ಇರ್ತದೆ. ಆಮೇಲೆ ಈ ವಿಷ್ಣು, ಗಣಪತಿ ಏನೇನೋ ಇದೇ ಇರ್ತವೆ. ಬಟ್ ಅದು ದೇವರು ಅಂತ ಕರೆಯಲ್ಲ. ಅವರು ಯಾಕೆ ದೇವರೆಲ್ಲ ದೇವತೆಗಳು ಅಂತ ಕರೆಯೋದು ಸರಿ ಇರಲಿ, ಆದ್ರೂ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರು ಅಂತ ಅವ್ರು ಆರಾಧನೆ ಮಾಡ್ತಾರೆ. ನೀವು ನೋಡಿ ಜೈನ್ ಟೆಂಪಲ್ ಹೋಗ್ಬೇಕು, ಮಸೀದಿಗೆ ಹೋಗ್ಬೇಕು, ಚರ್ಚ್ಗೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ನಾವು ಆಧ್ಯಾತ್ಮಿಕ ಸ್ಟೂಡೆಂಟ್ ಆಗಿರ್ತಕ್ಕಂಥ ಎಲ್ಲಾನು ನೋಡ್ಬೇಕು. ಎಲ್ಲಾನು ನೋಡಿ ಒಂದು ಗಟ್ಟಿತನ ಬರ್ಬೇಕು. ಅವರೆಲ್ಲ ನೋಡಿದ್ಮೇಲೆ ನಮ್ದೇನು ಅಂತ ನಮ್ಗೆ ಗೊತ್ತಾಗ್ತದೆ. ಆದ್ರೆ ನನ್ಗದೇನೆ, ನಮ್ಮ ಕೆಲಸ ಅದೇನೆ, ಎಲ್ಲ ನೋಡ್ಬೇಕು, ತಿಳ್ಕೊಂಡು ನಮ್ದನ್ನು ನಾವು ಮುಂದುವರ್ಸ್ಬೇಕು. ನಮ್ಗೆ ಯಾವ ಒಂದು ಸೆಟ್ ಹಾಕಿ, ಒಂದು ಸಿಸ್ಟಮ್ ಸೆಟ್ ಹಾಕಿ ಅದನ್ನ ಗಟ್ಟಿ ಇಟ್ಕೊಂಡು, ಇಲ್ಲಾಂದ್ರೆ ಜಾಗಪ್ಪ ಮಾಸ್ಟರ್ ಆಫ್ ನನ್ ಅಂತ ಆಗ್ಬಿಡ್ತಾರೆ. ಜಾಗಪ್ಪ ಮಾಸ್ಟರ್ ಆಫ್ ನನ್ ಹಂಗಾಗೋದು. ಸೊ ಈ ತರ ಈಗಿರೋದ್ರಲ್ಲೇ ಹಿಂಗೆ ರೂಪ ನಾವು ಕೊಟ್ಟಿರೋದಂತ ಗೊತ್ತಾಯ್ತು. ಅವ್ರಿಗೆ ಏನಂದ್ರೆ ನಿರ್ವಾಣ, ಆಮೇಲೆ ಅರಿಹಂತ ಅಂತಂದ್ರೆ ನಿರ್ವಾಣ ಹೊಂದಿರ್ತಕ್ಕಂಥದ್ದನ್ನೇ ಅಂತಾನೆ ಕರೆಯೋದನ್ನ. ಬುದ್ಧನಿಗೂ ಅದೇ ತರ ನಿರ್ವಾಣ ಅಂತ ಕರೀತಾರೆ. ಸೊ ಗಾಳಿ ಬೇರೆ ಕಾನ್ಸೆಪ್ಟ್ ಇದೆ ಅದರಲ್ಲಿ, ಬುದ್ಧಿಸಂನಲ್ಲಿ. ಅದನ್ನ ಆಮೇಲೆ ಬೇರೆ ಬೇರೆ ಚರ್ಚೆಗಳಾದ್ರೂ ಇರ್ಬಿಟ್ಟು ಬುದ್ಧ ಏನು ದೇವರಿಲ್ಲ ಅಂತ ಹೇಳಿಲ್ಲ, ಇದಾವೆ ಅಂತ ಹೇಳಿಲ್ಲ, ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಇವೆಲ್ಲ ಮಾಡೋದು ಇರಲಿ, ನಮ್ಗೆ ಅದು ಸಬ್ಜೆಕ್ಟ್ ಇಲ್ಲ. ಬುದ್ಧ ಏನೇ ಹೇಳಿದ್ರು, ಯಾಕೆ ಹೇಳಿದ್ರು, ಬುದ್ಧನು ಹೇಳಿದ್ದು, ಬೌದ್ಧರು ತಿರುಗಿಸಿದ್ದು ಅಂತ ಎಲ್ಲ ಕಾನ್ಸೆಪ್ಟ್ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. ನಿಮ್ಗೆ ಏನಾದ್ರು ಇದ್ರೆ ನೋಡಿ. ನಾವೀಗ ತುಂಬಿಟ್ರೆ ಈಗ ಅನ್ಸಾರಿ ಅಂದ್ರೆ ಸರ್ವಸಮರ್ಥ ಎಲ್ಲವನ್ನು ಮಾಡತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ಶಕ್ತಿ ಇರಬೇಕು. ಅದು ಡೇಟಲ್ ಲೈನ್ ಅಲರ್ಟ್ ಆಗಬೇಕು. ಆಮೇಲೆ ಸರ್ವಾಂತರ್ಯಾಮಿತ್ವ, ಸರ್ವವ್ಯಾಪಕತ್ವ ಕೆಳಗಡೆ ಎಲ್ಲ ಕಡೆ ಇರಬೇಕು. ಎಲ್ಲ ಕಡೆ ವ್ಯಾಪಿಸಿರ್ಬೇಕು, ಎಲ್ಲವನ್ನು ತಿಳಿದಿರ್ಬೇಕು, ಎಲ್ಲ ಕಡೆ ವ್ಯಾಪಿಸಿರ್ಬೇಕು, ಎಲ್ಲರೂ ಇರಬೇಕು. ಅದಕ್ಕೆ ದೇವರು ಅಂತ ಕರೆಯೋದು. ಅದಕ್ಕೆ ನಾವು ಶಕ್ತಿ ಅಂತ ಅನ್ಬೋದು, ಎನರ್ಜಿ ಅಂತ ಅನ್ಬೋದು, ಆಮೇಲೆ ಇನ್ನಿನ ಕರಿಬೋದು ಅಲ್ವಾ. ಸೊ ಈ ವರ್ಷ ಒಂದು ಡೆಫಿನೇಷನ್ ಕೊಡ್ತಾರೆ. ಅವರು ಗಾಡ್ ಇಲ್ಲ ಅಂತ ಕೆಲವರು ಬರೀತಾರೆ, ಒಂದು ಎಲ್ಲ ಇದೆ ನನಗೆ ದೇವರ ಇಲ್ಲ ಅಂತ. ಬಟ್ ಇನ್ನೊಂದು ಕಡೆ ಕೊಟ್ಟರೆ ಹೇಳ್ತಾರೆ ಏನಂದ್ರೆ, ಗಾಡ್ ಇಸ್ ಸಮ್ ಟೋಟಲ್ ಆಫ್ ದಿ ಎನರ್ಜಿ ಇನ್ ದ ಯೂನಿವರ್ಸ್. ಗಾಡ್ ಇಸ್ ದಿ ಸಮ್ ಟೋಟಲ್ ಆಫ್ ದಿ, ಸಮ್ ಟೋಟಲ್ ಅಂದ್ರೆ ಪೂರ್ತಿ ಈ ವಿಶ್ವಶಕ್ತಿ ಒಟ್ಟು ಮೊತ್ತವನ್ನ ದೇವರ ನೀವು ಕರಿಬೋದಪ್ಪ ಅಂತ ಅಂದ್ರು. ಸರಿ, ಹೌದು, ನಾವು ಏನ್ ಹೇಳಿದ್ರು ಅದ್ರಲ್ಲಿ ನಾವು ಡಿಸ್ಕಷನ್ ನಮ್ಗಿಲ್ಲ. ನಮ್ಗೆ ಅಮರ ಮಕ್ಕಳು ನೋಡ್ತಾ ಇತ್ತು ಹೀಗಿದೆ ಅಲ್ವಾ. ಸೊ ಈಗ ನಾವು ಬರೋಣ, ದೇವರ ಒಂದು ಐಡಿಯಾ ಬಂತ, ದೇವರ ಇರ್ಬೇಕು. ನಮ್ ಇಷ್ಟ, ನಮ್ಗೆ ಈ ನಮ್ಮ ಧರ್ಮದಲ್ಲಿ ಮಾತ್ರ, ಅದೇ ಹಿಂದೂ ಧರ್ಮದಲ್ಲಿ ದೇವರನ್ನ ಯಾವ ತರ ಬೇಕು ಅಂತ ಆಪ್ಷನ್ ಇದೆ ನಿಮ್ಗೆ. ನೀವು ಅದು ನವವೇದವತಿ ಅಂತ ಕರೀತಾರೆ, ನೀವು ಸ್ನೇಹಿತನ ತರ ಮಾಡಿ, ಆಮೇಲೆ ದಾಸನ ತರ ಆಗ್ಬಿಡಿ, ಆಮೇಲೆ ಎಲ್ಲಾರು ಮಾಡಿ, ಏನಾರು ಮಾಡಿ, ಪತಿ ತರ ಮಾಡ್ಕೊಳ್ಳಿ, ಹೆಂಡತಿ ತರ ಮಾಡ್ಕೊಳ್ಳಿ, ಎಲ್ಲಾರು ಮಾಡಿ. ನವವಿಭಕ್ತಿನಲ್ಲಿ ಬರ್ತದೆ, ಕೊನೆಯಲ್ಲಿ ಆತ್ಮನಿವೇದನ ಅಂತ ಬರ್ತದೆ. ಸರಿ, ಆತ್ಮನಿವೇದನ, ಆತ್ಮನಿವೇದನ ಎರಡು ಮೀನಿಂಗ್ ಅದು. ಹಂಗಾಗಿ ಸೊ ಇದನ್ನ ಈ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಸೊ ಇವಾಗ ನಮ್ಗೆ ಇದೆಲ್ಲ ರೂಪ ನಾಮ ರೂಪಗಳೆಲ್ಲ ಹೊಡಲ್ಲ, ಯಾರಿಲ್ಲ. ನಮ್ಗೆ ಬೇಕಾದ್ರೆ ನಮ್ಗೆ ಆಗಲ್ಲ. ಅದನ್ನ ಊಹಿಸ್ಕೊಳ್ತಂದ್ರೆ ಅದನ್ನ ಆ ಕಲ್ಪನೆ ನಮ್ಗೆ ಬರ್ತಾ ಇಲ್ಲ. ಅಂದ್ರೆ ಆ ಭಾವದಲ್ಲಿ
ಧ್ಯಾನದಲ್ಲಿ ಒಂದು ಸ್ಟೇಜ್ ಬಂದ್ಮೇಲೆ ಗೊತ್ತಾಗ್ಬಿಡ್ತದೆ. ಈಗಿಲ್ಲ ಅಂದ್ರೆ ಆ ಲೆವೆಲ್ ಅದನ್ನ ಆ ಸ್ಥಿತಿ ಅನ್ನೋದು ಅದು ಗುರಿಯ ಸ್ಥಿತಿನ ಸರಿ ಅದನ್ನು ನೋಡೋಣ. ಈಗಿರುವಾಗ ಇದನ್ನ ಇದಲ್ವಾ ಈ ಒಟ್ಟು ಶಕ್ತಿ ಅಂತ ಏನಿದಿಲ್ಲ ಇದಕ್ಕೆ ಲಕ್ಷಣಗಳನ್ನ ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಕರೆದಲ್ವಾ ಅದನ್ನ ಅಲ್ಲಿ ಸರ್ವಾಂತರ ಇತ್ತೀಚೆಗೆ ನಾನು ಮಾಡಿದ್ದೆ. ಒಂದು ಆಸ್ಪತ್ರೆ. ಈಗ ನಮಗೆ ಬರೋಣ. ಯಾವ ನಿಮ್ಗೊಂದು ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ನಾನೇ ಎರಡು ಸಲ ಹೇಳಿದ್ದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೇ ಥರದ್ದು ಪಿಂಡದಲ್ಲಿ ಇದೆ. ಅದಕ್ಕೆ ಸ್ಟೇಟ್ಮೆಂಟ್ ಇದು ಎಲ್ಲರೂ ನೀವು ಕೇಳಿರ್ತದೆ. ಯಥಾ ಪಿಂಡೆ ತಥಾ. ಅದಕ್ಕೆ ಪಿಂಡವನ್ನು ಚೆನ್ನಾಗಿ ತಿಳಿದವನು ಬ್ರಹ್ಮಾಂಡವನ್ನು ತಿಳಿತಾನೆ. ನೀವು ಆ ಗ್ರಹದಲ್ಲಿ ಏನಿದೆ, ಈ ಗ್ರಹದಲ್ಲಿ ಏನಿದೆ, ಆ ಲೋಕದಲ್ಲಿ ಏನಿದೆ, ಈ ಲೋಕದಲ್ಲಿ ಎಲ್ಲ ಅವಶ್ಯಕತೆ ಇಲ್ಲ. ಇದರಲ್ಲಿ ಇರೋ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಏನಿದೆ ಎಲ್ಲ ಮಿನಿಯೇಚರ್ ಯೂನಿವರ್ಸ್, ನಾಟ್ ವರ್ಲ್ಡ್. ಮಿನಿಯೇಚರ್ ಯೂನಿವರ್ಸ್. ದೊಡ್ಡ ಎರಡನೇ ಇರ್ತದೆ, ದೊಡ್ಡದು ಚಿಕ್ಕದೊಂದು ಬೊಂಡ ಮಾಡಿಟ್ಟಿರ್ತಾನೆ. ಮಿನಿಯೇಚರ್ ಅಂದ್ರೆ ಮಿನಿಯೇಚರ್ ಅಂತ ಹೇಳಿದ್ರು. ಚಿಕ್ಕದು ಚಿಕ್ಕ ಮಕ್ಕಳೆಲ್ಲ ಕೊಡ್ತಾರೆ. 2 ವರ್ಷ ಆಗ್ತದ 5 ವರ್ಷ ಕೊಡ್ತಾರೆ. ಸರಿ, ಪಿಂಡ ತಿಳಿಬರ್ತಾನೆ ನಾವೀಗ. ಸರಿ, ಇದಕ್ಕೆ ಈ ಪಿಂಡಕ್ಕೆ ನಮ್ಗೆ ಏನಿದೆ ಈಗ? ನಮ್ಗೆ ಪಂಚಕೋಶ ಇದೆಯಾ? ನಮಗೆ ಅಷ್ಟು ಮಾತ್ರ ಅಷ್ಟು ಪಂಚಕೋಶ ಇದೆಯಾ? ಏನಮ್ಮ ಮೇಕಿಂಗ್ ಸೆನ್ಸ್? ಓಕೆ, ಪಂಚಕೋಶ ಇದೆಯಾ ನಮಗೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನ, ಆನಂದಮಯ ಕೋಶ, ಆತ್ಮ ಅಂತ ಒಳಗಡೆ ಇದೆ ಅಲ್ವಾ? ಈ ತೆಂಗಿನಕಾಯಿ ತರ. ಸರಿ, ಈ ಪಂಚಕೋಶಗಳಲ್ಲಿ ಇದೆಲ್ಲ ಇಟ್ಕೊಂಡು ಆಪರೇಟ್ ಮಾಡ್ತಾ ಇರೋದು ಅಲ್ವಾ? ಇದಕ್ಕೆ 3 ಅವಸ್ಥೆಗಳಿದ್ದಾವೆ. ಈ ಮಾಂಡೂಕ್ಯೋಪನಿಷತ್ತು ಡೀಲ್ ಮಾಡೋದೇ ಈ ವಿಷಯದಲ್ಲಿ 3 ಅವಸ್ಥೆಗಳು ಮತ್ತು ಓಂಕಾರದ ಬಗ್ಗೆ ಶುರು ಮಾಡಿ. ಓಂ ಇತ್ಯೇತದಕ್ಷರಂ ಸರ್ವಂ ತಸ್ಯೋಗ ವ್ಯಾಖ್ಯಾನಂ ಭೂತ ಭವ ಭವಿಷ್ಯತಿ ಸರ್ವಂ ಓಂಕಾರ ಇವ ಯಚ್ಚಾನ್ಯ ತ್ರಿಕಾಲಾತೀತಾನಿ ತದಪಿ ಓಂಕಾರ. ಕೆಲವರಿಗೆ ಓಂಕಾರ ಅಂತ ಹೇಳ್ಬಿಟ್ರೆ ಸ್ವಲ್ಪ ಅಲರ್ಜಿ. ಏನ್ರಿ ಇದು ಹಿಂದೂ ಇದು ಹೇಳ್ತಾರೆ, ಇದೆಲ್ಲ ನಮಗೆ ನಾವು ಹೇಳೋ ದೇವರು ಇನ್ನೇ ಹೋಗುವ ಮತ್ತೆ ಏನಾದ್ರು ಸುಬ್ರಹ್ಮಣ್ಯ ಸ್ವಾಮಿ, ಆ ಸ್ವಾಮಿ, ಗಣಪತಿ ಅಂತ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ತಪ್ಪು ಕಲ್ಪನೆ ಓಂ ಅಂತಕ್ಕಂಥದ್ದು. ಅದಕ್ಕೆ ಈ ಬ್ರಹ್ಮ ಅಂತ ಇದೆಯಲ್ವಾ, ಅದಕ್ಕೆ ಇದಕ್ಕೆ ಬ್ರಹ್ಮ ಅನ್ನೋದಕ್ಕೆ ಇವಾಗ ಗೊತ್ತಾಯ್ತಲ್ಲ, ಟೋಟಲ್ ಸಬ್ ಟೋಟಲ್ ಎನರ್ಜಿ ಅಂತ ಹೇಳಿದ್ವಲ್ಲ, ಅದು ರೂಪ ನಾಮ ರೂಪ ಏನೂ ಇಲ್ಲ. ಇಟ್ ಇಸ್ ಎನರ್ಜಿ ವಿಚ್ ಕ್ಯಾನ್ ಡೂ ಎವ್ರಿಥಿಂಗ್, ವಿಚ್ ಕ್ಯಾನ್ ಪರ್ವೇಡ್ ಎವ್ರಿವೇರ್ ಅಂಡ್ ವಿಚ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ? ಹೀಗಿರೋದ್ರಿಂದ ಅದಕ್ಕೆ ನಾಮ ರೂಪ ಕೂಡ ಇಲ್ವಲ್ಲ. ಅದಕ್ಕೆ ಸ್ವಲ್ಪ ನಿರ್ಗುಣೋಪಾಸನೆ ಅಂತ ಕರೀತಾರೆ. ಈ ಋಷಿ ಮುನಿಗಳು ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ನಿರ್ಗುಣೋಪಾಸನೆ ಮಾಡ್ತಾ ಇದ್ದಿದ್ದು. ಧ್ಯಾನದಲ್ಲಿ ಒಂದು ಸ್ಟೇಜ್ ಹೋದ್ಮೇಲೆ ಧ್ಯಾನದಲ್ಲಿ ಉತ್ತಮ ಸ್ಟೇಜ್ ಇದೆ. ನಾವು ಏಕಾಗ್ರತೆ ಆ ಲೆವೆಲ್ ಅಲ್ಲ, ಬರೀ ಶ್ವಾಸನೆ ಗಮನಿಸ್ಕೊಂಡಿರ್ತೀವಿ. ನಮ್ಗೆ ಬರೋದು ಬಂದ್ರೆ ಬರೀ 3 ಶ್ವಾಸ ಗಮನಿಸ್ತಾನೆ ಇದ್ದೀವಿ ಅಷ್ಟೇ. ಶ್ವಾಸನೇ ಮಾಡ್ತಾ ಇದೀವಿ, ಅದೊಂದೇ ಇದೆ, ಬೇರೆ ಏನಿಲ್ಲ ಅನ್ನೋ ಲೆವೆಲ್ ಬಿಟ್ಟು ತುರಿಯಾವಸ್ಥೆ ಬರೋಣ. ಸರಿ, ಇದೆ ಅಲ್ವಾ? ಇದೆಲ್ಲ ಸಂಪೂರ್ಣ ಅಂತ ತತ್ವಲ್ಲ, ಅದಕ್ಕೆ ಬ್ರಹ್ಮ ಅಂತ ಕರಿತೀವಲ್ವಾ? ಅದಕ್ಕೆ ಲಕ್ಷಣಗಳು ಅಂತ ಕರೀತಾರೆ. ಅದೇ ಹೆಸರು ಬ್ರಹ್ಮ. ಅದಕ್ಕೆ ಬ್ರಹ್ಮ ಅನ್ನೋದಕ್ಕೆ ಅಕ್ಷರ ಏನಂತ ಹೇಳ್ತಿರೋದು, ಅದನ್ನ ಏನಾದರೂ ಅದಕ್ಕೆ ವಾಂಗ್ಮಯ ರೂಪ ಬರಬೇಕು ಅಂತಂದ್ರೆ ಲಕ್ಷಣಕ್ಕೆ ಅದನ್ನ ಓಂಕಾರ ಅಂತ ಕರೆದ್ರು. ನಮಗೂ ಅದು ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಬ್ರಹ್ಮ ಇದ್ಬಿಟ್ಟು ಓಂ ಈಸ್ ಬ್ರಹ್ಮ. ಯಾಕೆ ಬ್ರಹ್ಮನ ಅಂತಂದ್ರೆ ಅದರಲ್ಲಿ ಆ ಓಮ ಎಲ್ಲ ಇದೆ. ಆಮೇಲೆ ಆ ಓಮ ಅನ್ನೋದು ಈಗ ಹೇಳ್ತಲ್ಲ, ಸರ್ವಾಂತರ್ಯಾಮಿತ್ವ ಸರ್ವಸಮರ್ಥ ಏನಿದೆಯೋ ಎಲ್ಲವನ್ನು ಈ ಆ ಓಮ ಅಂತಕ್ಕಂಥ ರೆಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಈ ಜಾಗೃತ ಸ್ವಪ್ನ ಸುಷುಪ್ತ ಅವಸ್ಥೆ ಇದೆಯಲ್ವಾ, ಇದನ್ನು ಕೂಡ ಓಂಕಾರನೇ ರೆಪ್ರೆಸೆಂಟ್ ಮಾಡ್ತದೆ. ನೀವೇನು ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಅನುಸಂಧಾನ ಆ ಅನ್ನೋದು ರೆಪ್ರೆಸೆಂಟ್ ಮಾಡ್ತದೆ. ನೀವು ಇಲ್ಲ ಅಂತ ಹೇಳ್ತೀರಾ, ಅದರ ಆಸ್ಪೆಕ್ಟ್ ಹೇಳ್ತದೆ ಅಲ್ವಾ? ಅದು ರೆಪ್ರೆಸೆಂಟ್ ನಮ್ಗೆ ಅನುಸಂಧಾನ. ಈ ಜಾಗೃತ ಅವಸ್ಥೆ ಇದೆಯಲ್ವಾ, ಅದೇನೋ ಜಾಗೃತ. ಅದಕ್ಕೆ ತುಂಬಾ ವೈಶಿಷ್ಟ್ಯಗಳಿದೆ. ನಾವು ಓದ್ಕಾಲದ ಬಗ್ಗೆ ಮಾತಾಡ್ತೀವಿ. ಒಂದ್ಸಲ ಸ್ವಲ್ಪ ಅರ್ಥ ಮಾಡೋದು ಪೂರ್ತಿ ಮಾಡಿರಲಿಲ್ಲ ಅವಾಗ. ಅದು ಬೇರೆ ಅವಾಗೇನೋ ಬೇರೆ ವಿಷಯ ಬರ್ತಂತ ಮಾಡಿರಲಿಲ್ಲ. ಸರಿ, ಈ ಜಾಗೃತ ಅವಸ್ಥೆ ಅಂತ ಈಗ ನಮ್ಮ ಹೊರಗೆ ಬರೋಣ, ಪಿಂಡಾಟಿಗೆ ಬರೋಣ. ಬ್ರಹ್ಮಾಂಡದಲ್ಲಿ ಪಿಂಡಾಟಿಗೆ ನಮ್ಮಲ್ಲಿ ಅವಸ್ಥೆಗಳಿಲ್ಲ, 3 ಅವಸ್ಥೆಗಳಿಲ್ವಾ? ಆ ಸಮುದ್ರದ್ದು ಮತ್ತೆ ಇದು ತೆಂಗಿನಕಾಯಿ ಇಟ್ಕೊಂಡಿರ್ಬೇಕು. ಅದಿರಲ್ಲ. ಜಾಗೃತ ಅವಸ್ಥೆ ಅಂದ್ರೆ ಎಚ್ಚರದ ಸ್ಥಿತಿ. ಎಚ್ಚರ ಸ್ಥಿತಿಯಲ್ಲಿ ಏನು ಮಾಡ್ತೀವಿ? ನಾವು ನೋಡ್ತೀವಿ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಬಟ್ಟೆ ಹಾಕ್ತೀವಿ ಅಲ್ವಾ? ಫ್ರೆಂಡ್ ಹೋಗ್ತೀವಿ. ಜಾಗೃತ ಅಂದ್ರೆ ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಸ್ಥಿತಿ ಒಂದು ಅಲ್ವಾ? ಇಂದ್ರಿಯ ಗೋಚರ ಅಂದ್ರೆ ಏನಿದೆ ಕಾಣಿಸ್ತಾ ಇದೆ, ಅಲ್ವಾ? ಇದು ಒಂದು ಸ್ಥಿತಿ, ಜಾಗೃತ ಅವಸ್ಥೆ ಅಂತ ಕರೀತಾರೆ. ಅದನ್ನ ಇನ್ನೊಂದು ಸ್ಥಿತಿ ಇದೆ, ಸ್ವಪ್ನ ಅಂತ ಕರಿತೀವಿ. ಇನ್ನೊಂದು ಸ್ಥಿತಿ ಅಂದ್ರೆ ನಾವು ನಿದ್ದೆ ಮಾಡ್ಕೊಳ್ತೀವಿ, ಪೂರ್ತಿ ನಿದ್ದೆ ಅಲ್ಲ, ಡ್ರೀಮ್
ಬರ್ತದೆ, ಒಂದು ಕನಸುಗಳು ಬರ್ತವೆ. ಕನಸಿನಲ್ಲಿ ಏನೇನಿರ್ತದೆ ಅದಕ್ಕೆ ಇದಕ್ಕೆ ಇನ್ನೂ ಬಹಳ ಇನ್ನೂ ವಿಸ್ತಾರ ಇದೆ. ಇದನ್ನ ಸ್ಥೂಲ ಬುಕ್, ಸೂಕ್ಷ್ಮ ಬುಕ್, ಜ್ಞಾನಘನ ಅಂತ ಕರೀತಾರೆ. ತುಂಬಾ ಟೆಕ್ನಿಕಲ್ ಆಗಿರ್ತಂತ ನಾನು ಹೇಳಿಲ್ಲ. ಸ್ಥೂಲ ಬುಕ್ ಅಂತ ಕರೀತಾರೆ. ಆತ್ಮನನ್ನೇ ಈ ತುರಿಯ ಬಗ್ಗೆ ಗೊತ್ತಾಗ್ತಲ್ಲ, ಈ ತುರಿಯ ಬಗ್ಗೆ ಐಡಿಯಾ ಇದೆ. ಯಾಕಾದ್ರೂ ನೀವೇನೋ ಏನೋ ಕೃಷಿ ಮಾಡಿದ್ರೆ ಅಂತ ಕಾಣ್ತದೆ, ಅದ್ರ ಬಗ್ಗೆ ಏನೋ ಸ್ಟಡಿ ಮಾಡಿ ಏನೋ ಹೇಳಿದ್ರೆ ಅದರಲ್ಲಿ ಹೇಳಿದ್ರು ಒಂದ್ಸಲ. ಅಂದ್ರೆ ಡೀಟೇಲ್ ಏನ್ ಹೇಳಿಲ್ಲ. ತುರಿಯ ಬಗ್ಗೆ ನಮ್ಮ ಮನೆಯ ಮಾಟಮ್ಮ ಮಾಮ ಮಾಮ ಅಂದ್ರೆ ಅಂದ್ರೇನು ಮಾನವ ಮಾಮ ಅದ್ರಲ್ಲೇನೋ ಒಂದು ಸಲ ಹಾಗೇನಾಗಿದೆ ನೋಡ್ತೇನೆ. ಅವಾಗ ತುರಿಯ ಹೇಳಿಲ್ಲ. ಈ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅನ್ನೋದು ಇದೆ. ಸರಿ, ಅದ್ರ ಬಗ್ಗೆ ನಾವು ನೋಡ್ಬೇಕಾದ್ರೆ ನೀವು ಅಷ್ಟು ಹೇಳಿದ್ಮೇಲೆ ಸರಿ, ಅದು ಒಂದು ಇದನ್ನ ಅದ್ರ ಬಗ್ಗೆ ಡೀಟೇಲ್ ಹೇಳಬೇಕು ಅಂತ ಇದು ಕೇಳಿದ್ರು. ಸರಿ, ಒಳ್ಳೆಯದು. ಯಾರು ಇದ್ದಾರೆ ಕೇಳಿದ್ರು. ಇದು ನನಗೆ ಈ ತರ ಡಿಸ್ಕಸ್ ಮಾಡೋದಕ್ಕೆ ಬಹಳ ಖುಷಿ. ಬಟ್ ಹಿಂಗೆ ರಿಸೀವ್ ಮಾಡ್ತಾರೆ ತಾನೇ ಇಂಪಾರ್ಟೆಂಟ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಬಾಟಿ ಮಾಡ್ತಾ ಇದ್ದಾರೆ, ನನಗೆ ಉಪಯೋಗನೇ. ಬಟ್ ನಿಮ್ಗೆ ಇಷ್ಟು ದಿನ ಟೈಮ್ ಬಟ್ ಟೈಮ್ ವೇಸ್ಟ್ ಆಗುತ್ತಲ್ವಾ. ನನಗೆ ಎಷ್ಟು ಮಾಡಿ ಎಲ್ಲ ರಸಾಯನ ಇದ್ದೇನೆ. ನಮ್ಮ ಗುರುಗಳ ಹತ್ರ ನಾವು ಫಸ್ಟ್ ಹೋದಾಗ ಏನಪ್ಪ ಏನೋ ಮಾಡ್ತೀವಲ್ಲ, ಏನೋ ಏನೋ ಯೋಗ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಈಗೇನೆ ಬಂದೆ. ಗೀತಾ ಕ್ಲಾಸ್ ಹೋಗ್ತಾ ಇದ್ದೀನಿ. ನಾವು ಏನಿಲ್ಲ ಸರ್, ನೀವು ಏನೋ ಕಾಯಿಲೆ ಹಾಕ್ತಾರೆ ಏನಾಗಿದೆ ಇಲ್ಲ, ಏನಿಲ್ಲ ಸರ್, ದೇವರ ಚೆನ್ನಾಗಿ ಅಂದ್ರೆ ಏನೇನಿದೆ ಅಂದ್ರೆ ಈ ಅಧ್ಯಾತ್ಮ ಎಲ್ಲ ತಿಳಿಬೇಕು. ಸ್ವಲ್ಪ ಕಷ್ಟ ಅಂತಾರೆ. ಹೌದಪ್ಪ, ಇದು ಅಧ್ಯಾತ್ಮ ಅನ್ನೋದು ಕಷ್ಟನೇ. ಆದ್ರೆ ಇದು ರಸಾಯನ ಇದ್ದಂಗೆ. ರಸಾಯನ ವೆರಿ ಟೇಸ್ಟಿ. ಆದ್ರೆ ಅದಕ್ಕೆ ನಾವು ಅದಕ್ಕೆ ಹೊಂದ್ಕೊಳ್ಬೇಕು. ಇಲ್ಲಾಂದ್ರೆ ಶುಷ್ಕ ವೇದಾಂತ ಏನ್ರಿ ಗೊತ್ತು ವೇದಾಂತ ಅಂತ ಕರೀತಾರೆ. ಗೊತ್ತಿಲ್ಲ ಯಾರು ಅಂತ ಕರೀತಾರೆ ಅಲ್ವಾ. ಈಗ ಒಬ್ಬರಿಗೆ ತಾಯಿ ಅಂತ ಇರ್ತಾರೆ, ನಾವು ಮಗುವಾಗಿರ್ತದೆ. ಏನು ತಾಯಿ ಎಲ್ಲ ಪ್ರಪಂಚದಲ್ಲೆಲ್ಲ ಎಲ್ಲ ಪ್ರಾಣಿಗಳು ಮರಿ ಮಾಡ್ತವೆ. ನಿಮ್ದೇನು ಅಂದ್ರೆ ಇದಕ್ಕೆ ಅಬ್ಸರ್ವ್. ಒಂದು ತಾಯಿ ಅನ್ನೋದು ಏನ್ ಎಷ್ಟು ಕೆಲಸ ಇರ್ತದೆ, ಎಷ್ಟು ಬಾಧೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಏನ್ ಕತೆ. ಈಗ ಎಲ್ಲ ಪ್ರಾಣಿಗಳು ನಾಯಿ ಮರಿ ಆಗುತ್ತೆ, ಮರಿ ಹೋಗ್ತಾರೆ, ಅಮ್ಮಿ ಬಾಳು ಅನ್ನೋದು ಆಗುತ್ತದೆ. ಅಂದ್ರೆ ನಾನ್ಸೆನ್ಸ್ ಅದೇ. ಸೊ ಅದಕ್ಕೆ ರಸಾಯನಪ್ಪ ಅದಾದ್ರೆ ಆಮೇಲೆ ಅಲ್ಲಿಂದ ವಿಷತ್ವ. ಸೊ ನಾವು ಇದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಸ್ವಲ್ಪ ನೋಡೋಣ ಅವಸ್ಥಾತ್ರಯಗಳನ್ನ. ಸೊ ಸ್ವಪ್ನದಲ್ಲಿ ಜಾಗೃತವಾಗಿ ಎಲ್ಲ ಕಾಣ್ತಾವ. ನಾವು ಕಣ್ಣನ್ನು ನೋಡೋದು, ಕಿಂಚು ಎಲ್ಲ ಇರ್ತವೆ ಅಲ್ವಾ. ಶಬ್ದ ಸ್ಪರ್ಶ ರಸಗಂಧಗಳು ಇರ್ತದೆ. ಸ್ವಪ್ನದಲ್ಲೂ ಇದೇ ಇರ್ತಲ್ಲ. ಸ್ವಪ್ನದಲ್ಲಿ ನಮ್ಮ ದೃಶ್ಯ ಕಾಣುತ್ತಾ ಕಾಣೋದಿಲ್ಲ. ಸ್ವಪ್ನದ ದೃಶ್ಯ ಹೇಗೆ ಕಾಣೋದಿಲ್ವಾ. ಈಗ ಇಟ್ಕೊಂಡು ಈಗ ನನಗೆ ಸ್ವಪ್ನದಲ್ಲಿ ಇಟ್ಕೊಳ್ಳಿ ನಂದೇ ಬೇರೆ ಹೇಳಿ ನಮ್ಗೊಂದು ಕಾರ್ ಇಟ್ಕೊಂಡು ಚಿಕ್ಕ ಕಾರ್ ತಗೊಳ್ತೆ. ಸ್ವಪ್ನದಲ್ಲಿ ದೊಡ್ಡದು ಒಂದು ಹೈಯರ್ ಕಾರು BMW X6 ಅಲ್ಲ AS ಅದರಲ್ಲಿ ಹಿಂಗೆ ಹೋಗ್ತಾ ಇರ್ತದೆ ಅಂತ ಬಿಡ್ಬಾರ್ದಾನೆ. ನಿಮ್ದೇನು ಅಭ್ಯಾಸ ಇದೆ, ನಿಮ್ಗೇನು ತಿರುಗಂತ ಕಳಿಸ್ತಾರ ಹಂಗೆಲ್ಲ ಅಂದ್ರೆ ಬರೋದಿಲ್ಲ, ಬೀಳ್ತದೆ ಅಲ್ವಾ. ಆಮೇಲೆ ಯಾರೋ ಬಂದಂಗೆ ಅಲ್ವಾ, ಸತ್ತೋಗಿರೋರು ಬಂದಂಗೆ ಬೀಳಲ್ವ, ಅಥವಾ ಇದ್ದವರು ಸತ್ತೋದಂಗೆ ಹೇಳ್ತಾರೆ. ನೀನು ನನ್ನ ಕೆಲಸ ಬಂದಿದ್ದೆ, ಅದು ಸತ್ತೋಗ್ಬಿಟ್ಟಿದ್ದೆ ಅದೇ ಹೇಳಿಲ್ಲ. ನಾವು ನಿಮ್ಗೆಲ್ಲ ಬೇರೆ ಕನ್ಸಲ್ ಬಂದಿದ್ರೆ ಅವರು ನನ್ನ ಕನ್ಸಲ್ ಬಂದಿದ್ರು ಅಲ್ಲಿ ಸತ್ತೋಗ್ಬಿಟ್ರು ಅಂದ್ರೆ ಹಂಗೆ ಹೇಳ್ತಾರೆ. ಅಂದ್ರೆ ಏನಾಯ್ತು, ಸ್ವಪ್ನದಲ್ಲಿ ಇದೇ ದೃಶ್ಯಗಳು ಕಾಣ್ತವ. ಸ್ವಪ್ನ ಯಾಕೆ ಬರ್ತದೆ ಸಬ್ಜೆಕ್ಟ್ ಇಲ್ಲ ನನಗೆ, ಅದಕ್ಕೆ ಮಾತಾಡ್ತಾ ಇಲ್ಲ. ಸ್ವಪ್ನಕ್ಕೆ ರೀಸನ್ ಇದೆ, ಸುಮ್ಮನೆ ಅಪ್ರೋಪ್ಟ್ ಆಗಿ ಬರೋದಿಲ್ಲ. ಬರ್ತಾರೆ ಕೆಲವರು ಅಂದ್ರೆ 3 ಗಂಟೆಗೆ ಬಂದ್ರೆ ಸರಿ, 12 ಗಂಟೆಗೆ ಬಂದ್ರೆ ಸರಿ ಇಲ್ಲ, ಈ ತರ 3 ಗಂಟೆಗೆ ಬಂದ್ರೆ ಸರಿ ಅಂತೆಲ್ಲ ಕಥೆ ಹೇಳ್ತಾರೆ. ಅವೆಲ್ಲ ಆಗೋದಿಲ್ಲ. ಅದಕ್ಕೆ ಒಂದು ಲಾಜಿಕ್ ಇದೆ, ಅದು ಇಲ್ಲಾಗಿದ್ದಾಗ ವರ್ಕ್ ಆಗುತ್ತೆ. ಅದು ಅಸಂಬದ್ಧವಾಗಿರ್ತದೆ, ಒಂಥರ ಆರ್ಡಿನೆನ್ಸ್ ಇರೋದಿಲ್ಲ. ಅಂದ್ರೆ ಒಂದು ಆರ್ಡರ್ಗಳಿರಲ್ಲ. ಈ ಹುಚ್ಚರಿಗೆ ಮಾತಾಡ್ತಾರೆ ನೋಡಿ, ಹುಚ್ಚರು ಅಸಂಬದ್ಧವಾಗಿ ಏನೋ ಇರ್ತಾರೆ, ಈ ಒಂದು ಹೇಳ್ತಾರೆ, ಈ ತರದ್ದು ಇರ್ತಾರೆ. ಸರಿ, ಈ ಸ್ವಪ್ನಾವಸ್ಥೆ ಆಗ್ತಕ್ಕಂಥದ್ದಿದೆ ಅಲ್ವಾ, ಅದರಲ್ಲಿ ಕೂಡ ದೃಶ್ಯಗಳು ಇರ್ತವೆ. ಆದ್ರೆ ನಿಜವಾದ ದೃಶ್ಯ ಇದೆ ಅದರಲ್ಲಿ. ಈಗ ನನಗೆ ಸ್ವಪ್ನದಲ್ಲಿ ಈ ಕಾರ್ ಬಂತು BMW ತಿಳ್ಕೊಳ್ಳಿ, ರಾಲ್ಸ್ ರಾಯ್ BMW, ಲಂಬೋರ್ಗಿನಿ, ರಾಲ್ಸ್ ರಾಯ್, ಇನ್ನು ಏನಾದ್ರು ಬೆಂಟ್ಲಿ, ಈ ತರ ಕಾರ್ ಬಂತು. ಆಮೇಲೆ ಅವಾಗ ಖುಷಿ ಆಗುತ್ತೆ ಸ್ವಪ್ನದಿಂದ. ಎಲ್ಲ ಇಲ್ಲ ಅಲ್ಲಿ ಅಷ್ಟೊಳಗೆ ಸಂತೋಷ ಆಗಿತ್ತು. ಒಂದು ಜನ ಖುಷಿ ಆಗಿತ್ತು. ಸರಿ, ಒಂದು ಹುಲಿ ಬಂತು, ನನ್ನ ನೋಡ್ಸ್ಕೊಂಡು ಬಂತು. ಇನ್ನೇನು ಬಾಯ ಹಾಕಿ ಸ್ವಲ್ಪ ಒಂದು 2 ಕೈ ಇಟ್ಕೊಂಡ್ಬಿಟ್ಟಿಲ್ಲ ಬಂದು ಏನಾಯ್ತು, ಅವಾಗ ದವರೆಲ್ಲ ಬಂದಿರು ಎದುರು ಬಂದಿದ್ದಲ್ಲ. ಕೆಲಸದಲ್ಲಿ ಕೆಟ್ಟ ಬಿದ್ದರೆ ಎದ್ಬಿಡ್ತಾರಲ್ವ, ಅವಾಗ ಅಲ್ಲಿಂದ. ಆದ್ರೆ ಅದ್ರ ಅನುಭವ ಆಯ್ತಾ ಅಂದ್ರೆ ಸ್ವಪ್ನದಲ್ಲಿ ಇದನ್ನ
ಆ ಅವಸ್ಥೆಯಲ್ಲಿ ಇದೇ ದೃಶ್ಯಗಳು ಇರ್ತವೆ ಆದ್ರೆ ಜಾಗೃತದಲ್ಲಿರೋ ತರ ಇರೋದು. ದೃಶ್ಯಗಳು ಅನುಭವ ಬಂದಿದೆ ಅಲ್ವಾ, ಅನುಭವ ಕಲಿದೆ ಅಲ್ವಾ, ಅದನ್ನ ಸ್ವಪ್ನಾವಸ್ಥೆ ಅಂತ ಕರೀತಾರೆ ಅಲ್ವಾ, ಅದನ್ನ ಸೂಕ್ಷ್ಮ ಭೂತ ಅಂತ ಕರೀತಾರೆ. ಸೊ ಇವರು ಯಾಕೆ ಕಾಣೋದು, ಜಾಗೃತ ಅವಸ್ಥೆಯಲ್ಲಿ ಯಾಕೆ ಕಾಣೋದು, ನಾನೇ ಕಾಣೋದು. ಸ್ವಪ್ನಾವಸ್ಥೆಯಲ್ಲಿ ಅದನ್ನ ಇನ್ನೊಂದು ಅವಸ್ಥೆ ಇದೆ ಸುಷುಪ್ತಿ ಅಂತ. ಸುಷುಪ್ತಿ ಅಂತ ಗಾಢ ನಿದ್ರೆ. ಅವಾಗ ಕಣ್ ಕಾಣಿಸೋದಿಲ್ಲ, ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಅಲ್ವಾ. ಯಾಕಂದ್ರೆ ಬಂದ್ರೆ ಮಣಿಶಂಕರ್ ಎದೊಳ್ತಿನ ನಿದ್ದೆ ಮಾಡ್ತಾ ಇದ್ದಾನೆ, ಗಾಢ ನಿದ್ರೆ ಜಾಸ್ತಿ ದೊಡ್ಡ ಹೊಡಿತಾ ಇರ್ಬೋದು, ಅಷ್ಟು ಬಿಟ್ರೆ. ಆಮೇಲೆ ಬಂದ್ರೆ ನಿಮ್ಗೆ ₹1,00,000 ನಾನು ಕೊಡೋಣ ಅನ್ಕೊಂಡಿದ್ದೀನಿ, ಪ್ಲೀಸ್ ರಿಸೀವ್ ಅಂದ್ರೆ ಎದೊಳ್ತೀವ, ಗಾಢ ನಿದ್ರೆ ಇರ್ತೀವ. ಏಕಂದ್ರೆ ಸರಿ ನಿಮ್ಮ ಏನೋ ಆಯ್ತು, ನಿಮ್ಮ ಕಾರೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳೋದಂತ ಇಟ್ಕೊಳ್ಳಿ, ಎದೊಳ್ದಿಲ್ಲ ಗಾಢ ನಿದ್ರೆ. ಅವಾಗ ಇವೆಲ್ಲ ಎಲ್ಲೋಗಿತ್ತು, ಈ ದೃಶ್ಯಮಾನಗಳೆಲ್ಲ ಇರ್ತಾವಲ್ಲ, ಎಲ್ಲೋಗಿತ್ತು, ಇಲ್ಲ ಇರೋದಿಲ್ಲ, ಎಲ್ಲೋಗಿತ್ತು ಇರ್ತವೆ, ಸುಪ್ತವಾಗಿರ್ತವೆ. ಅದಕ್ಕೆ ಸುಷುಪ್ತಿ ಅಂತ ಕರೆಯೋದನ್ನ. ಎಲ್ಲ ಬೀಜದಲ್ಲಿ ಇರ್ತವೆ, ಆದ್ರೆ ವ್ಯಕ್ತವಾಗುವುದಿಲ್ಲ. ಅದೊಂದು ಸ್ಟೇಟ್ ಅಂದ್ರೆ ನಾವೇ ತಾನೇ ಮಾಡೋದು, ದಿನ ಮಾಡ್ತೀವಿ, ಸುಷುಪ್ತಿಗೆ ಹೋಗ್ತಿದ್ರಲ್ಲಿ ಗಾಳಿ ನಿದ್ದೆ. ಕೆಲವು ನಿದ್ದೆ ಬರೋದಿಲ್ಲ ನಮಗೆ, ಬೇರೆ ವಿಷಯ. ಸಾಮಾನ್ಯ ನಿದ್ದೆ ಎಲ್ಲ ಮಾಡ್ತೀವಿ, ಎಚ್ಚರ ಬಿಡ್ತೀವಿ, ಸ್ವಪ್ನವನ್ನು ಕಾಣ್ತೀವಿ, ಆಮೇಲೆ ಸುಷುಪ್ತಿಗೂ ಗಾಢ ನಿದ್ರೆ. ಆ ಸುಷುಪ್ತಿನಲ್ಲಿ ಇದೋ ಸ್ಥೂಲ ಭೂತ, ಸೂಕ್ಷ್ಮ ಜ್ಞಾನಗನ. ಸರಿ, ಈ ಸ್ಥೂಲ ಈ ಜಾಗೃತ ಅವಸ್ಥೆ ನೋವು, ನಲಿವು ಎಲ್ಲ ಇರ್ತಾವ, ಅವಮಾನ, ಜಯ ಅಪಜಯ ಎಲ್ಲ ಇರ್ತವೆ. ಈ ಸ್ವಪ್ನಾವಸ್ಥೆನಲ್ಲೂ ಇರ್ತವೆ, ರಿಯಲ್ ಇಲ್ಲ ಅಂತಂದ್ರೂ ಇರ್ತದೆ ಕಾಣುತ್ತೆ ಅಲ್ವಾ. ಸುಷುಪ್ತಿನಲ್ಲಿ ಅದೆಲ್ಲ ಇರ್ತಲ್ವಾ, ಇರೋಲ್ಲ. ಏನಿದೆ ಸುಷುಪ್ತಿನಲ್ಲಿ, ಬರೀ ಆನಂದವಾಗಿ ಅಲ್ವಾ. ಏನ್ರಿ ನೆನ್ನೆ ಮಾಡ್ಕೊಂಡು ಏನ್ರಿ ಅಲ್ಲಿ ನಿದ್ದೆ ಮಾಡ್ತೀಯಾ ಅಂತ ಹೇಳಿದರೆ ನಾವೇನಂತ ಹೌದ್ರಿ ಚೆನ್ನಾಗೇನು ನೆನಪಿಲ್ಲಪ್ಪ, ಚೆನ್ನಾಗಿ ನಿದ್ದೆ ಮಾಡೋದು, ಆನಂದವಾಗಿ ನಿದ್ದೆ ಮಾಡಿ ಹೇಳ್ತೀವಲ್ವಾ. ಸೊ ಅಂದ್ರೆ ಏನದು, ಅದರ ಜ್ಞಾನಗಣ ಅಂತ ಹೇಳ್ತಾರೆ. ಅವಾಗ ಆ ಸುಷುಪ್ತಿ ಅಂತಕ್ಕಂಥದ್ದು ಆನಂದವನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಇರ್ಬೇಕಾನೆ ಇದರಲ್ಲಿ ಯಾಕಂದ್ರೆ ಏನಾದ್ರು ಇಲ್ಲ ಅಂತ ಹೇಳ್ತೀರಾ, ಹೇಳ್ಬಿಡಿ ಇವಾಗಲೇ ನೋಡೋಣ, ಋಷಿ ಮುನಿಗಳು ಸವಾಲ್ ಹಾಕ್ಬಿಡೋಣ. ಇದನ್ನ ತಾನೇ ಇದು. ಸರಿ, ಇದೆಲ್ಲ ಆಯ್ತು. ಇದರ ಮೇಲೆ ಇರ್ತಕ್ಕಂಥದ್ದು ಇದಿದೆಲ್ವಾ, ಈ ಮೂರು ಅವಸ್ಥೆಗಳೇ ಇದು ಜಾಗೃತ. ಈ ಮೂರು ಅವಸ್ಥೆಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಒಂದಿದೆ ಅಲ್ವಾ. ಈ ಮೂರು ಎಲ್ಲ ಇವಾಗ ಇದಕ್ಕೆ ಸ್ವಲ್ಪ ರಿಲೇಟ್ ಮಾಡಿ. ಈ ಮೂರು ಎಲ್ಲಾಗ್ತದೆ ಈಗ, ಈ ಮೂರು ಅವಸ್ಥೆಗಳು ಈ ದೇಹದಲ್ಲಿ ಆಗಿದೆ ಅಲ್ವಾ. ಈ ದೇಹ ಹೋದ್ಮೇಲೆ ಈ ನಿದ್ದೆ ಮಾಡೋದರನೇ ಶವನೂ ಇರ್ತದೆ, ಉಸಿರಾಡೋದಿಲ್ಲ ಅಲ್ವಾ. ಅಂದ್ರೆ ಏನಾವುದು ಪ್ರಾಣ ಹೋಯ್ತು ತಾನೇ ಇರೋದು. ಈ ದೇಹದಲ್ಲಿರೋ ಅವಸ್ಥೆಗಳು. ಆಮೇಲೆ ಒಳಗಡೆ ಹೋಗ್ತಾನಲ್ವ, ಬೇರೆ ದೇಹ ಹೊರತಾನೆ ತಿಳ್ಕೊಳ್ಳ ಅಲ್ವಾ. ಅಂದ್ರೆ ಏನಾಯ್ತು ಇವಾಗ, ಈ ಮೂರು ಅವಸ್ಥೆಗಳಿಗಿಂತ ಅತೀತವಾಗಿ ಒಂದಿದೆ ತಾನೆ, ಆತ್ಮ ಅಂತಕ್ಕಂಥದ್ದಿದೆ ತಾನೆ, ಅದೇ ತಾನೇ ಹೊರಗಡೆ ಹೋಗೋದು. ಸೊ ಅದಿರೋವಾಗ ಅದು ಈ ಮೂರಕ್ಕೂ ಬೇಸರ. ಇದು ಯಾವುದಕ್ಕೂ ನಾವು ಒಳಪಡುವುದಿಲ್ಲ. ಇದು ಆತ್ಮತತ್ವ ಸ್ಟಡಿ ನೀವೆಲ್ಲ ಮಾಡಿರ್ತೀರ ಅಥವಾ ಪಾಠ ಮಾಡಿರ್ತೀರ, ಆತ್ಮತತ್ವ ತಿಳಿದಿರೋದು ಅಥವಾ ಸ್ವಲ್ಪ ಪರಿಚಯ ಇರೋದು ಇದು ಗೊತ್ತಾಗ್ತದೆ ಅಲ್ವಾ. ಈ ಆತ್ಮನಿಗೆ ಈ ಮೂರು ಅವಸ್ಥೆಗಳ ಗೊಡವೆ ಇರೋದಿಲ್ಲ. ಅವನಿಗೆ ಗೊಡವೆ ಇರೋದು ಏನಂತಂದ್ರೆ ಕ್ಲಿಷ್ಟ ಆಗ್ತಾ ಇದೆಯಾ ಆತ್ಮನಿಗೆ. ಅಂದ್ರೆ ನಮ್ಮ ಆತ್ಮನಿಗೋಸ್ಕರ ಮಾಡೋದಲ್ಲ ನಾವು. ನಮ್ಗೆ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಅಥವಾ ನಮ್ಗೆ ಸಂತೋಷ ದುಃಖ ಮಾಡೋದಂತಂದ್ರೆ ಅದಕ್ಕೆಲ್ಲ ಆತ್ಮನಿಗಲ್ಲ. ಈ ಬೇರೆ ಬೇರೆ ಕೋಶಗಳಿದಾವಲ್ವ, ಅದಕ್ಕೆ ಅಜ್ಞಾನ ಜನಿತವಾಗಿ ಮಾಡ್ತೀವಿ ಇರಲಿ. ಅಂದ್ರೆ ಈಗ ಇಲ್ಲಿ ಪುರಿಯವಸ್ಥೆ ನೋಡ್ಬೇಕಲ್ಲ ಫಸ್ಟ್ ನಾವು. ಈ ಮೂರು ಅವಸ್ಥೆಗಳಿಗೆ ದಾಟಿರ್ತಕ್ಕಂಥ ಒಂದಿರ್ಬೇಕ, ಒಂದು ಆತ್ಮ ಅಂತ ಒಂದಿರ್ತದೆ. ಅದೇನೇ ಅನೇಕ ಜನ್ಮಗಳಲ್ಲಿ ಬೇರೆ 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 ಕಡೆ ಹೋಗ್ತಾ ಇರ್ತದಲ್ವಾ. ಸೊ ಹಂಗೇನಾಯ್ತು ಇವಾಗ ಈ ಆತ್ಮ ಅಂತಕ್ಕಂಥದ್ದು ಅದಕ್ಕೆ ಒಂದು ಇರ್ತದೆ. ಅದು ಇಂತ ಹೇಳಂಗಿಲ್ಲ, ಅದಕ್ಕೆ ಇದ್ದಿದ್ದಾರೆ ದೇವತಾರನೇ ಅದನ್ನು ವಿಶ್ವಶಕ್ತಿ ಅಂತ ಒಂದು ಸೋಲ್ ಅಂತ ಕರೀತಾರೆ ಕೆಲವರಲ್ಲಿ. ಈ ಮೂರು ಅವಸ್ಥೆಗಳಿಗೆ ಸಮಸ್ಯೆ ಇಲ್ಲ ಅದು. ಆದರೆ ಈ ಮೂರು ಅವಸ್ಥೆಗಳು ಬರೋದು ಎಲ್ಲಿಂದ, ಅದಿದ್ರೆ ಬರ್ತದೆ ಅಲ್ವಾ. ಈಗ ಒಳಗಡೆ ಆತ್ಮ ಇದ್ದಾನೆ ಅಂತ ಇಟ್ಕೊಳ್ಳಿ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ ಇದಾನೆ ಹೊರಗಡೆ ಇದ್ದಾನೆ ಅಂತಂತಲ್ಲ. ಆಮೇಲೆ ಹೊರಗಡೆ ಇರೋದೇ ಹೊರಗಡೆ ಎಲ್ಲ ಒಂದೇ ಇರುವಾಗ ಈ ಮೂರು ಅವಸ್ಥೆಗಳು ನಮಗೆ ಆಗ್ತದೆ. ಇಷ್ಟು ಸ್ವಲ್ಪ ಇರೋದು ಸಿಂಪಲ್ ಅನ್ಕೊಂಡಿದ್ದೀನಿ. ಅದಿಲ್ಲ ಅಂತಂದ್ರೆ ಈಗ ಯಾವುದು ಆಗೋದಿಲ್ಲ. ಸರಿ, ಅಂದ್ರೆ ಏನಾಯ್ತು, ನಾವು ಸವಲತ್ತು ಮಾಡೋದು ಹೊರಗ್ತದಲ್ವ, ಬೇರೆ ಹೊರಗ್ತದೆ, ಸೂಕ್ಷ್ಮ ಆಗುತ್ತೆ. ಅಂದ್ರೆ ಈ ಮೂರು ಅವಸ್ಥೆಗಳಿಗೆ ಯಾವ್ದು ಕಾರಣ ಆಗಲ್ಲ. ಅಂದ್ರೆ ಯಾವುದರ ಈ ಸಮುದ್ರದ ಬಂದ್ಬಿಡ್ತದೆ. ಸಮುದ್ರ ಅನ್ನತಕ್ಕಂಥದ್ದು ಆತ್ಮ ಅಂತ ಇಟ್ಕೊಂಡೆ. ಈ ಮಂಜುಗಡ್ಡೆ ಅಂತಕ್ಕಂಥ ಜಾಗೃತ
ಈ ಮೂರಕ್ಕೂ ಸಮುದ್ರ ಇದ್ರೆ ಇರ್ತವೆ, ಇಲ್ಲ ಅಂದ್ರೆ ಇರುವುದಿಲ್ಲ. ಆದರೆ ಇವು ಇಲ್ಲ ಅಂತಂದ್ರೆ ಸಮುದ್ರ ಇರೋದಿಲ್ವಾ? ಇರ್ತದೆ. ಈಗ ಮಂಜುಗಡ್ಡೆ ಇಲ್ಲ, ಬರೀ ನೀರೇ ಇರೋದು, ಅಲೆ ಇಲ್ಲ, ಶಾಂತವಾಗಿದೆ ಅಲ್ವಾ? ಗಾಳಿ ಬೀಸಿದ್ರೆ ತಾನೇ ಅಲೆ ಬರೋದು, ಇಲ್ಲ ಬರೋದಿಲ್ಲ. ಆಮೇಲೆ ಸೂರ್ಯ ಇಲ್ಲ, ಮೋಡ ಮುಚ್ಕೊಂಡ್ಬಿಟ್ಟಿದೆ ಅಂತ ರಾತ್ರಿ ಹೊತ್ತು ನಿಂತ್ಕೊಂಡು ನೀರಾವರಿ ಆಗೋದು. ಸಮುದ್ರ ಇದೆ ಅಲ್ವಾ? ಸೊ ಈ ಸಮುದ್ರ ಯಾವ ತರ ಎಲ್ಲ ಅವಸ್ಥೆಗಳಿಗೂ ಬೇಸ್ ಆಗಿದೆಯೋ, ಯಾವುದಕ್ಕೆ ಆಧಾರವಾಗಿದೆಯೋ ಆ ಅವಸ್ಥೆಯನ್ನ ತುರಿಯ ಅಂತ ಕರೆಯೋದು. ಈಗ ನಮ್ಮಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯ ಜಗನ್ನಾಟಕ ನಡೀತಾ ಇದೆಯಲ್ಲ, ನಮ್ಮ ಮೇಲೆ ನಡೀತಾ ಇದೆಲ್ಲದಕ್ಕೂ ಒಂದು ಪ್ಲಾಟ್ಫಾರ್ಮ್ ಇದೆಯಲ್ವಾ? ಇದು ಬೇಡ, ಸಿನಿಮಾ ನೋಡ್ತಾರೆ, ಸಿನಿಮಾ ಗೊತ್ತಿರುವ ಒಂದು ಸ್ಕ್ರೀನ್ ಇರ್ತದೆ, ಅಲ್ಲಿ ಏನೇನೋ ಸಿನಿಮಾ ಇರ್ತದೆ ಅಲ್ವಾ? ಯುದ್ಧ ಆಗ್ಬೋದು, ಒಂದು ಯಾವುದೋ ಹಿಮಾಲಯ ಆಗ್ಬೋದು, ಏನಾದರೂ ಒಂದು ಏನೋ ಸ್ಟೋರಿ ಆಗ್ಬೋದು, ಫ್ಯಾಮಿಲಿ ಸ್ಟೋರಿ ಆಗ್ಬೋದು, ಎಲ್ಲ ಹಾಕ್ತಾನೆ. ಎಲ್ಲ ನಾಳೆ ಬೇರೆ ಸ್ಟೋರಿ ಹಾಕ್ಬಿಡ್ತಾನೆ, ಹಾರರ್ ಮೂವಿ ಹಾಕ್ಬಿಡ್ತಾನೆ, ಎಲ್ಲ ಆ ಸ್ಕ್ರೀನ್ ಅನ್ನೋದು ಇದೆ. ಅದಕ್ಕೆ ಸಂಬಂಧ ಇದೆಯಾ? ಆ ಸಿನಿಮಾ ಬಂದು ಒಂದೇ ಬರಲಿಲ್ಲ, ಅದೇನು ಅದು ಸಂಬಂಧ ಇಲ್ಲ. ಬಟ್ ಆ ತೆರೆ ಇಲ್ಲ ಅಂತಂದ್ರೆ ಇವು ಯಾವ ಬದಲಾಗೋದಿಲ್ಲ. ಸಿನಿಮಾ ಮಾತ್ರ ಹೇಳ್ತಾ ಇದ್ದೀವಿ, ಹ್ಯಾಲೋಸಿನೇಷನ್ ಮತ್ತೆ 3D ಥಿಯೇಟರ್ ಅದೆಲ್ಲ ಆ ಟೆಕ್ನಾಲಜಿ ಹೇಳ್ತಾ ಇಲ್ಲ ನಾವು, ಈ ಎಕ್ಸಾಂಪಲ್ ಹೇಳ್ತಾ ಇರೋದು ಅಷ್ಟೇ. ಯಾಕಂದ್ರೆ ಆಧ್ಯಾತ್ಮಿಕ ವಿಚಾರಗಳನ್ನ, ಆಧ್ಯಾತ್ಮಿಕ ಸತ್ಯಗಳನ್ನ ಲೌಕಿಕವಾಗಿರ್ತಕ್ಕಂಥ ಉದಾಹರಣೆಗಳ ಮೂಲಕ ಹೇಳ್ಬೋದು, ಹೇಳಿದ್ರೆ ಚೆನ್ನಾಗಿರ್ತದೆ ಅಂತ ಶಾಸ್ತ್ರ ಇದೆ, ಅದಕ್ಕೋಸ್ಕರ ಇದು ಮಾಡೋದು. ಸೊ ಆ ತೆರೆಗೂ ಅದಕ್ಕೆ ಸಂಬಂಧ ಇದೆ. ಈ ಸಮುದ್ರಕ್ಕೂ ಮಂಜುಗಡ್ಡೆಗೂ ಸಂಬಂಧ ಇಲ್ಲ. ಇದಿಲ್ಲಾದ್ರೂ ಸಮುದ್ರ ಇರ್ತದೆ, ಸಮುದ್ರ ಇಲ್ಲಾದ್ರೂ ಮಂಜುಗಡ್ಡೆ ಇರುತ್ತೆ. ಎಲ್ಲಿ ಸಮುದ್ರನೇ ಇಲ್ಲ, ಮಂಜುಗಡ್ಡೆ ಎಲ್ಲಿ ಬರ್ತಿತ್ತು? ಅಲ್ಲೇ ಸಮುದ್ರ ಅಲ್ಲೇ ಇಲ್ಲ, ಬೇರೆ ತಾನೆ. ಆಮೇಲೆ ಅಲ್ಲಿ ಇಲ್ಲೇ ಇಲ್ಲ, ಸಮುದ್ರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದೇ ಸಮುದ್ರದಲ್ಲೇನೆ ಇರೋದು, ಇದ್ರೆ ಇರ್ತದೆ, ಈ ಅದಿಲ್ಲ ಅಂದ್ರೆ ಇರೋದು. ಅದೇ ತರ ಇವನು ಈ ತುರಿ ಈ ಆತ್ಮ ಅಂತ ಒಂದು ಒಳಗಡೆ ಚೈತನ್ಯ, ಅದೆಲ್ಲ ಶುದ್ಧ ವಿಶ್ವ ಚೈತನ್ಯ ಅಂತ ಬರ್ತೇವೆ. ಶುದ್ಧ ಚೈತನ್ಯ, ವಿಶುದ್ಧ ಸತ್ವ, ವಿಶುದ್ಧ ಚೈತನ್ಯ ಅಂತ ಕರೆಯೋದು. ಅದಕ್ಕೆ ಒಂದು ಅವಸ್ಥೆ ಇದೆ, ಅದು ಅವಸ್ಥೆ ಅಲ್ಲ. ಸರಿಯಾಗಿ ಉಪನಿಷತ್ ಪ್ರಕಾರ 4ನೇ ಅವಸ್ಥೆ ಇದೆ ಅಂತ ಕರೀತಾರೆ. ಸೊ ಟೆಕ್ನಿಕಲ್ ಸ್ವಲ್ಪ ಐಡಿಯಾ ಇರೋ ಅವಸ್ಥೆ ಬೇಕಾದ್ರೆ ಅದೊಂಥರ ಡಿಫರೆಂಟ್ ಸ್ಟೇಟ್, ಒಂದೊಂದು ಸ್ಥಿತಿ ಅಂತ ಕರೀತಾರೆ. ಇದಕ್ಕೂ ಅಂದ್ರೆ ಅವಸ್ಥೆ ಅಂದ್ರೆ ಮೂರರಲ್ಲಿ ಇನ್ನೊಂದು ಅಂತ ಆಯ್ತಲ್ಲ, 4ರಲ್ಲಿ ಒಂದದು, 4ರಲ್ಲಿ ಒಂದಲ್ಲ. ಈ 3 ಅದರ ಮೇಲೆ ಆಧಾರವಾಗಿದೆ, ಆದ್ರೆ ಅದಕ್ಕೆ ಈ 3 ಆಧಾರವಾಗಿಲ್ಲ. ಆಯ್ತಲ್ಲ, ಗೊತ್ತಾಯ್ತಲ್ಲ ಲಾಜಿಕ್? ಇದೇ ತರ ಈ ಆತ್ಮನಿಗೆ, ಈ ದೇಹಕ್ಕೂ ಅಂದ್ರೆ ಜಾಗೃತ ಅವಸ್ಥೆಗೂ, ಸ್ವಪ್ನಾವಸ್ಥೆಗೂ, ಸುಷುಪ್ತ ಅವಸ್ಥೆಗೂ ಅದರಿಂದ ಏನು ಆಗಬೇಕಾಗಿಲ್ಲ ಅದಕ್ಕೆ. ಆದರೆ ಅದಿಲ್ಲ ಅಂತಂದ್ರೆ ಇದು ಇರುವುದಿಲ್ಲ. ಯಾಕೆ? ಅದು ಒಳಗಡೆ ಇದ್ರೇನೆ ಕಣ್ ತೆಗೆದು ನೋಡ್ತಾನೆ, ಅಥವಾ ಮಾಡ್ತಾನೆ, ಸ್ವಪ್ನ ಕಾಣ್ತಾನೆ, ಆನಂದವಾಗುತ್ತೆ, ಅದು ಅಲ್ವಾ? ಸೊ ಅದನ್ನ ತುರಿಯ ಅಂತ. ಸೊ ಆ ತುರಿಯ ಯಾವಾಗ ಬರ್ತದೆ ನಮಗೆ? ಧ್ಯಾನದ ಎಲ್ಲ ಮಜಲುಗಳನ್ನು ದಾಟಿ ಸಮಾಧಿ ಸ್ಥಿತಿ ಅಂತ ಇದೆಯಲ್ಲ, ಸಮಾಧಿ ಸ್ಥಿತಿಯಲ್ಲಿ ಬೇರೆ ಬೇರೆ ಸಮಾಧಿ ಸ್ಥಿತಿಗಳೆಲ್ಲ ಎದುರಿಸಿಕೊಳ್ಳಿ. ಸವಿಕ ಸಮಾಧಿ, ನಿರ್ವಿಕ ಸಮಾಧಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಈಗ ಸಮಾಧಿ ಬೇಕಾಗ್ತದೆ. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಏನಿರ್ತಾನೋ ಅದೊಂದು ಸ್ಟೇಟ್ ಅಲ್ವಾ? ಇವಾಗ ನಾವು ಧ್ಯಾನದಲ್ಲಿ ಇರ್ತೀವಿ, ನಾವು ಧ್ಯಾನಕ್ಕೆ ಬರೋಣ. ಧ್ಯಾನದಲ್ಲಿರುವಾಗ ಕಿವಿ ಕೇಳಿಸಲ್ಲ, ಇಟ್ಕೊಂಡ್ರೆ ಧ್ಯಾನ ಗೊತ್ತಾಗಲ್ಲ. ಅಂದ್ರೆ ಅದೇ ಇದು ಯಾವುದು ನಮಗೆ ದೇಹ ಅಂದ್ರೆ ಆ ಕಾನ್ಶಿಯಸ್ನೆಸ್ ಇರೋದಿಲ್ಲ. ಬಾಡಿ ಕಾನ್ಶಿಯಸ್ ಇರಲ್ಲ, ಈ ಸೆನ್ಸಸ್ ಕಾನ್ಶಿಯಸ್ ಇರಲ್ಲ, ಮೈಂಡ್ ಕಾನ್ಶಿಯಸ್ನೆಸ್ ಇರಲ್ಲ. ಇರುತ್ತೆ ಸಾಮಾನ್ಯ ಕೆಲವರಿಗೆ, ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಮಾತ್ರ ಹೇಳ್ತೀನಿ ಅಂದ್ರೆ ಕುರಿಯಾದಲ್ಲಿ ಏನಾಗುತ್ತೆ ಅನ್ನೋದನ್ನ. ಈಗ ನಾವು ಧ್ಯಾನದಲ್ಲಿ ಇರ್ತೀವಿ ಅಂತ ಇಟ್ಕೊಂಡಿದ್ದ ನಮ್ಮ ಲೆವೆಲ್ಗೆ ಬರೋಣ. ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ಅನ್ಸುತ್ತಾ? ಧ್ಯಾನ ಅನ್ಸುತ್ತಾ? ಅನ್ಸಲ್ಲ? ಸರಿ, ಕೆಲವರು ಅನಿಸ್ತದೆ, ಇಟ್ಲ ನಿಮ್ ಲೆವೆಲ್ ಬೇಡ ಇಲ್ಲ, ಈ ಸಾಮಾನ್ಯ ಸ್ವಲ್ಪ ಮಾಡಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅನಿಸ್ತದ? ಆಯ್ತಾ? ಆಮೇಲೆ ಯಜ್ಮಾನ್ ನಾನು ಇರೋವಾಗ ಗೊತ್ತಾಗ್ತದೆ ನಾನು ಧ್ಯಾನದಲ್ಲಿ ಇದ್ದೀನಿ ಅಂತ ಗೊತ್ತಾಗುತ್ತೆ, ಸಾಮಾನ್ಯ ಗೊತ್ತಾಗುತ್ತೆ ಅಂತ ಇಟ್ಕೊಂಡ್ರೆ. ಸ್ವಲ್ಪ ಬಿಗಿನಿಂಗ್ ಇರೋದು ಗೊತ್ತಾಗುತ್ತೆ. ಅಂದರೆ ಈಗ ಈ ಸ್ಟೇಟ್ ಇದೆಯಲ್ಲ, ತುರಿಯ ಅಂತಕ್ಕಂಥದ್ದು ಆತ್ಮನಿಗೆ, ಅವನು ಧ್ಯಾನ ಮಾಡಬೇಕಂತ ಅವಶ್ಯಕತೆ ಇಲ್ಲ ಆಗಿದೆ. ಯಾಕಂದ್ರೆ ಅವನು ಇರೋದೇ ಅದೇ ಆ ಸ್ಥಿತಿನೇ ಅದೇ. ಅವನು ಸಪರೇಟ್ ಆತ್ಮ ಧ್ಯಾನವನ್ನು ಮಾಡುತ್ತಾನೆ, ಅಬ್ಸರ್ವ್ ಮಾಡಬೇಕಾಗಿಲ್ಲ. ಇದಕ್ಕೆ ನಮ್ಗೆ ಅಂದ್ರೆ ಆ ಸ್ಥಿತಿಯನ್ನು ಹೊಂದುವುದಕ್ಕೆ ಇವೆಲ್ಲ ಮಾಡ್ಬೇಕಲ್ವಾ? ಸಮಾಜ ಸ್ಥಿತಿಯನ್ನು ಹೊಂದುವುದಕ್ಕೆ ಇವೆಲ್ಲ ಕೆಲಸ ಮಾಡ್ಬೇಕು. ಜ್ಞಾನ ತಿಳ್ಕೊಳ್ಳೋದು, ಧ್ಯಾನ ಮಾಡೋದು, ಎಲ್ಲದಕ್ಕೂ ಅದೇ ಮಾಡಬೇಕಾಗಿರೋದು. ಸೊ ಆ ಸ್ಥಿತಿ ಇದೆಯಲ್ವಾ ತುರಿಯ ಅಂತಕ್ಕಂಥದ್ದು, ಇದೆಲ್ಲದಕ್ಕೂ ಅತೀತವಾಗಿರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು ಅಲ್ಲಿದೆಯಲ್ವಾ, ಆ ಸ್ಟೇಟ್ ಇದೆಯಲ್ವಾ, ಅದಕ್ಕೂ ಆ ತುರಿಯಾಶ್ರಯಕ್ಕೂ ಸಮಾಜ ಸ್ಥಿತಿ. ಅವಾಗ ಸಮಾಜ ಸ್ಥಿತಿ ನಾವು ಇರ್ತೀವ, ಕಾನ್ಶಿಯಸ್ ಇರ್ತದ, ಪ್ರಜ್ಞೆ ಇರ್ಬೇಕಾನೆ, ಇಲ್ಲಾಂದ್ರೆ ಐಡೆಂಟಿಟಿನೇ ಇರೋದಿಲ್ಲ. ಪ್ರಜ್ಞಾ ಅಂತಕ್ಕಂಥದ್ದು ಇರುತ್ತೆ. ಅವಾಗ ಪ್ರಜ್ಞಾ ಅಂತಕ್ಕಂಥದ್ದು ಅವಾಗ
ಪ್ಯೂರ್ ಫಾರ್ಮ್ ಅಲ್ಲಿ ಇರ್ತದೆ. ಯಾವುದು ಪ್ಯೂರ್ ಫಾರ್ಮ್ ಅಲ್ಲಿ. ಇವೆಲ್ಲ ಸೇರ್ಕೊಂಡ್ಬಿಟ್ಟು ತಿಳ್ಕೊಳ್ಳಿ. ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಇದ್ರೆ ಪ್ಯೂರ್ ಇಲ್ಲ, ಅದು ವಿಕಾರ ಆಗೋಲ್ಲ. ಅದಕ್ಕೆ ಅದು ಪ್ಯೂರ್ ಆಗಿತ್ತು ಒಂದು. ಇವೆಲ್ಲ ಸೇರ್ಕೊಂಡು ಮಿಕ್ಸರ್ ಆಗುತ್ತೆ. ಈ ಮಿಕ್ಸರ್ ಅದೇ ತಾನೆ ಈ ದೇಹದಲ್ಲಿ ಅದೇ ತಾನೆ ತಗೊಂಡು ಒಳಗಡೆ ಆತ್ಮ ಇದ್ದಾನೆ, ಅದರ ಮೇಲೆ ಪಂಚಕೋಶಗಳಿದ್ದಾವೆ. ಇವೆಲ್ಲ ವಿಕಾರಗಳು ಅಂತ ಕರೀತಾರೆ. ಸೊ ವಿಕಾರಗಳೆಲ್ಲ ಇದೆಯಲ್ಲ ಸವಿಕಾರ ಮುಖಾಭೂತಂ ಅಂತಾನೆ ಅದ್ಭುತ ಚರ್ಪಣೆ ಬರ್ತದೆ. ಇಚ್ಛಾ ದ್ವೇಷ ಮಹಾಭೂತಂ ಅಹಂಕಾರ ಬುದ್ಧಿರವೇಕಮೇವಚ. ಆಮೇಲೆ ಅಹಂಕಾರ, ಆಮೇಲೆ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಏತತ್ ಕ್ಷೇತ್ರಂ ಸವಿಕಾರ ಮುಖಾಭೂತಂ ಅಂತಾನೆ ಅದ್ಭುತ ಚರ್ಪಣೆ ಆಗ್ತದೆ. ಇವೆಲ್ಲ ಈ ಚೇತನ ಅಂತಕ್ಕಂಥ ಒಳಗಡೆ ಆತ್ಮ ಇದೆ ಅಲ್ವಾ, ಇದಕ್ಕೆಲ್ಲ ಇವೆಲ್ಲ ವಿಕಾರಗಳಿದ್ದಾವೆ. ಇದನ್ನ ವಿಕಾರದ ಸಮೇತ ಹೇಳ್ತೀನಿ, ವಿಕಾರ ಇಲ್ಲದೆ ಕೂಡ ಹೇಳ್ತೀನಿ ಅಂತ ಕ್ಷೇತ್ರ ಅಂತ ಕರೀತಾರೆ. ಏತತ್ ಕ್ಷೇತ್ರಂ ಉದಾಹರಣೆ ಅಂತ ಕರೀತಾರೆ. ಈ ಕ್ಷೇತ್ರಜ್ಞನು ಯಾವಾಗ ಹೇಳ್ಕೊಂಡು ಬರ್ತಾನೆ, ಯಾವುದು ಕ್ಷೇತ್ರಜ್ಞೆಯೋ ಜ್ಞಾನಂ ಎತ್ತ ಜ್ಞಾನಂ ಮತಂ ಮಮ ಅಂತ ಗೀತೆನಲ್ಲಿ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ದೇಹೇಂದ್ರ ಮನೋಬುದ್ಧಿಗಳು ಪ್ಲಸ್ ಆತ್ಮ ಒಳಗಡೆ ಇದೆ ಅಲ್ವಾ, ಅದು ಕ್ಷೇತ್ರಜ್ಞ ಆತ್ಮ ಅಂತ. ಆ ಕ್ಷೇತ್ರಜ್ಞ ಇನ್ನಿಲ್ಲ ಅಂದ್ರೆ ನಡೀತದೆ, ಬೇರೆ ಇನ್ನೊಂದು ಹುಡ್ಕೊಳ್ತದೆ ಅಲ್ವಾ. ಆದ್ರೆ ಇದು ಭಾಗದಲ್ಲಿ ಅದಿರಬೇಕು ಅಲ್ವಾ. ಈ ಕ್ಷೇತ್ರ ಮತ್ತು ಕ್ಷೇತ್ರದ ಜ್ಞಾನ ಇದೆಯಲ್ವಾ, ಅದೇ ನಿಜವಾದ ಜ್ಞಾನ. ಇದು ಮಿಕ್ಕಿದೆಲ್ಲ ನಿಜವಾದ ಜ್ಞಾನ, ಅದು ಹೊಟ್ಟೆಪಾಡು ಮಾಡ್ತಕ್ಕಂಥ ಜ್ಞಾನ. ಇದು ಆತ್ಮೋಪಾಯ ಜೀವನೋಪಾಯ. ಸರಿ, ಈ ತುರಿಯಾಶ್ರಮದಲ್ಲಿ ಒಂದು ಹೇಗೆ ಉಂಟ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಆತ್ಮ ಚೈತನ್ಯ ವಿಶುದ್ಧ ಸತ್ವ ಇದೆಯಲ್ಲ, ಇದೇನೇ ಎಲ್ಲೋ ಕಡೆಗೆ ಅದೇ ತಾನೇ ಇರೋದು. ಎಲ್ಲ ನಿಮ್ಮಲ್ಲೂ ಅದೇ 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 ಶುದ್ಧ ಚೈತನ್ಯ, ಅವರಲ್ಲೂ ಅದೇ ಯೂನಿವರ್ಸಲ್. ಅದಕ್ಕೆ ನಾವು ಯೂನಿವರ್ಸಲ್ ಐಡೆಂಟಿಟಿ ಅಥವಾ ಕಾಸ್ಮಿಕ್ ಐಡೆಂಟಿಟಿ. ಸೊ ಈ ತುರಿಯಾಶ್ ಹೇಳ್ತಾರೆ ನಮ್ದೇ ಅಲ್ಲ, ಬೇರೆ ಎಲ್ಲ ಅದು ನಮ್ಮಲ್ಲಿ ಇರುತ್ತಾನೆ. ಇದನ್ನ ಬ್ರಹ್ಮ ಅಂದ್ರೆ ಒಳಗಡೆ ಎಲ್ಲ ಇರೋದನ್ನ ಒಳಗಡೆ ತಾನೇ ಇರೋದು, ಅದೇ ತಾನೇ ಇರ್ಬೇಕಲ್ವಾ. ಈಗ ಇದಕ್ಕೆಲ್ಲ ಅದ್ವೈತದಲ್ಲಿ ಏನಂತಾರೆ, ಒಂದು ಮಠ ಇಟ್ಕೊಳ್ತಾರೆ, ಘಟಾಕಾಶ ಮಠಾಕಾಶ ಹಿಂಗೆಲ್ಲ ಹೇಳ್ತಾರೆ. ಒಳಗಡೆ ಒಳಗೆ ಸ್ಪೇಸ್ ಅದೇ, ಹೊರಗಡೆ ಇರೋ ಸ್ಪೇಸ್ ಅದೇನೆ. ನೀರಲ್ಲಿ ಹಾಕಿದ್ರೆ ನೀರಲ್ಲಿ ತೇಲ್ತದೆ, ಮಾಡ್ಲಾಕ್ಬಿಡ್ತೀರ ನೀರಲ್ಲಿ ಪ್ಲಾಸ್ಟಿಕ್ ಬಿಡ್ತಾರೆ, ಅದ್ರಲ್ಲಿ ನೀರು ಇರ್ತದೆ, ತೇಲ್ತಾ ಇರ್ತದೆ. ಬಾಟ್ಲನ್ನ ಒಳಗೋಗ್ಬಿಟ್ರೆ ಒಳಗಡೆ ನೀರು ನೀರು ಸೇರ್ಕೊಂಡ್ಬಿಡ್ತದೆ. ಇವಾಗ ಬಾಟ್ಲಲ್ಲಿ ನೀರು ಎಲ್ಲಿ ಅಂತ ಎರಡು ಕೇಳೋಕ್ಕಾಗಲ್ಲ. ಏನ್ರೆ ನಿಮ್ಮ ತಲೆ ಇದೆಯಾ, ಅಲ್ಲಿರೋ ಸೇರ್ಬೇಕು. ಅದೇನೇ ಇದು ಈ ಘಟ ಇರುವವರೆಗೂ ಇದರಲ್ಲಿ ಇರ್ತದೆ. ಇದ್ರ ಮೇಲೆ ಅದು ಕಾಸ್ಮಾಸ್ ಕೊಟ್ಟೋಗ್ಬಿಡ್ತದೆ. ಸೊ ಆ ಕಾಸ್ಮಾಸ್ ಇರ್ತಕ್ಕಂತಹ ಬ್ರಹ್ಮವು ಇದರಲ್ಲಿರ್ತಕ್ಕಂತಹ ಬ್ರಹ್ಮವು ಎರಡು ಒಂದೇ. ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ಇವು ನಾನು ದೇವರೇ, ನಾನು ಬ್ರಹ್ಮ, ನಾನು ದೇವರ ಅಂತ ಆಗ್ಬಿಟ್ರೆ ಇವಾಗ ಒಂದು ಐಡಿಯಾ ಬಂತ ಏನಂತ ಕೆನ್ನೆ ನಾವು ದೇಹಕ್ಕೆ ಬ್ರಹ್ಮ ಹೇಳೋದಿಲ್ವಾ, ಹೇಳ್ಬೇಕು. ಮನಸ್ಸಿಗೆ ನನ್ನ ಮನಸ್ಸು ಬ್ರಹ್ಮ ಹೇಳಿದ್ರೆ ನೀವು ಏನನ್ಬೇಕು. ಇವಾಗ ಇದೇನಾದ್ರು ಹೇಳಿದ್ರೆ ಹೇಳ್ಬಿಟ್ಟು ಹೇಳ್ತೇನೆ, ಇಲ್ಲ ಅವೆಲ್ಲ ನೀವು ಏನೋ ಕನ್ಫ್ಯೂಸ್ ಮಾಡ್ಬಿಡ್ತಿದ್ದೆ. ನೀವೇನೋ ಏನೋ ಹೇಳಿದ್ರೆ ಸರ್ ಕನ್ಫ್ಯೂಸ್ ಮಾಡ್ಬಿಟ್ರಿ, ಹಂಗೆ ಇದೆಯಾ. ಕನ್ಫ್ಯೂಷನ್ಸ್ ಇದ್ರೆ ಅಧ್ಯಾತ್ಮ ಬರೋದಿಲ್ಲ. ಅದು ಅಧ್ಯಾತ್ಮ ಅಂತಕ್ಕಂಥದ್ದು ಕನ್ಫ್ಯೂಷನ್ ನಡೆನೇ ಇಲ್ಲ, ನಿಚ್ಚಳ ಗೊತ್ತಾಗಬೇಕು. ಅದಕ್ಕೆ ನಿಚ್ಚಳ ಗೊತ್ತಾಗಲಿಲ್ಲ ಅಂತಂದ್ರೆ ಹೋಗ್ಬೇಕು, ಗುರುಗಳು ಹಿಡಿಬೇಕು, ಗ್ರಂಥಗಳು ಹಿಡಿಬೇಕು, ಅವಾಗ ತದ್ವಿದ್ಯೆ ಪ್ರಣಿಪಾತ ಸೇವೆಯ ಉಪದೇಶ ಜ್ಞಾನ ಜ್ಞಾನಿನ ತತ್ವದರ್ಶಿನ. ಅದಕ್ಕೆ ಗುರುಗಳು, ಗ್ರಂಥ, ಆಮೇಲೆ ಸಾಧಕರು, ಸಿದ್ಧಪುರುಷರು ಹೋಗ್ಕೊಂಡು ಹೋಗೋದು ಹೇಗೆ ಹೇಳ್ತಾನೆ. ಅದು ನಮಗೆ ಸರಿಯಾಗಿ ನಮಗೆ ಸಾಧಕರ ಹೇಳಬೇಕು, ನಮ್ಗೆ ಅದು ಅರ್ಥ ಆಗೋದು ಹೇಳಬೇಕು. ನಾವು ಅದನ್ನ ಅನುಭವಿಸೋದ್ರ ನಮಗೆ ರೆಡಿ ಮಾಡಬೇಕಂದ್ರೆ ಅದಕ್ಕೆ ಹೇಳಬೇಕು. ಈ ತುರಿಯಾಶ್ರಮ ಅಂತಕ್ಕಂಥದ್ದು ಆತ್ಮನ ಸ್ಥಿತಿ, ಪ್ಯೂರ್ ಶುದ್ಧ. ಅದರಲ್ಲಿ ಸರಿ ಅದರಲ್ಲಿ ಇದೆಯಲ್ಲ, ಅದಕ್ಕೆಲ್ಲ ಲಕ್ಷಣ ಇದೆಯಾ, ಇದೆಯಲ್ಲ ಸೂಕ್ಷ್ಮ ಜನಗಣ ಅಂತ. ಆಮೇಲೆ ಅದಕ್ಕೂ ಒಂದಿದೆ, ಅದು ಲಕ್ಷಣ ಒಂದಿದೆ, ಸತ್ಯಜ್ಞಾನ ಅನಂತ ಅಂತಕ್ಕಂಥ ಬ್ರಹ್ಮಾಂಡ ಕಾಲ. ಅದಕ್ಕೆ ಒಂದು ಎರಡು ಇದು ಹೇಳಿದ್ರೆ ಯಾವುದೋ ಅನಿಸ್ಬಿಡ್ತದೆ. ಒಂದು ಶಾಂತಿ, ಎರಡನೇದು ಸಾಕ್ಷಿ. ಸೊ ಈ ಶುದ್ಧವಾಗಿರ್ತಕ್ಕಂಥ ವಿಶುದ್ಧ ಚೈತನ್ಯ ಒಳಗಡೆ ಇದೆಯಲ್ಲ, ಇದರ ಲಕ್ಷಣಗಳು ಶಾಂತಿ ಅನ್ನೋದು ಅದಲ್ಲ, ಅದರ ಲಕ್ಷಣಗಳು ಕಾಣಿಸೋದು. ಒಂದು ಶಾಂತಿ, ಎರಡನೇದು ಸಾಕ್ಷಿ. ಏನಿದೆ ಸಾಕ್ಷಿ? ಶಾಂತಿ ಅಂತಂದ್ರೆ ಆನಂದಕ್ಕಿಂತ ಅತೀತವಾಗಿರ್ತಕ್ಕಂಥ ಸ್ಥಿತಿ. ಅದಕ್ಕೆ ಬುದ್ಧನು ಶಾಂತ ಸ್ಥಿತಿಯನ್ನು ಹೊಂದಿದನು, ನಿರ್ವಾಣವನ್ನು ಹೊಂದಿದನು. ಇದೇನೆ ಶಾಂತ ಸ್ಥಿತಿಯನ್ನು ಹೊಂದುವುದೇ ನಿರ್ವಾಣ. ಸತತ ಮೇಲೆ ನಿರ್ವಾಣ ಆಗಬೇಕಂತ ಅರ್ಥ ಇರುವಾಗಲೇ ನಿರ್ವಾಣ ಆಗೋದು. ಅವನು ಜೀವನ ಮುಕ್ತರು ಅಂತ ಕರೀತಾರೆ, ಬುದ್ಧನನ್ನು ನಿರ್ವಾಣ ಅಂತ ಕರೀತಾರೆ. ಆವಾಗ ಶಾಂತ ಸ್ಥಿತಿಯನ್ನು ಹೊಂದಿದನು. ಬುದ್ಧನ ಸ್ಟೇಟ್ಮೆಂಟ್ ನಾನು ಹೇಳಿದ್ದೀನಿ, ಐ ಆಮ್ ದಿ ಮಿರರ್ ಆಫ್ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಬುದ್ಧನ ಸ್ಟೇಟ್ಮೆಂಟ್ ಇದೆ. ಐ ಆಮ್ ದಿ ಮಿರರ್ ಆಫ್
ಪ್ಯೂರ್ ಕಾನ್ಶಿಯಸ್ ಅಲ್ಲ. ಈ ಕಾನ್ಶಿಯಸ್ನೆಸ್ ದೇಹೇಂದ್ರಿಯ ಮನೋಗಳ ಬುದ್ಧಿಗಳ ಜೊತೆ ಇರೋ ಕಾನ್ಶಿಯಸ್ನೆಸ್ ಅಲ್ಲ, ಇದು ಪ್ಯೂರ್ ಕಾನ್ಶಿಯಸ್, ಶುದ್ಧ ಪ್ರಜ್ಞೆ ಅಂತ ಕರೆದು ಅದನ್ನೇ ನಿರ್ವಾಣ ಅಂತ ಕರೆಯುವುದು, ಆತ್ಮ ಅಂತ ಕರೆಯುವುದು, ತುರಿಯ ಅಂತ ಕರೆಯುವುದು. ಅದಕ್ಕೆ ತುರಿಯ ಅನ್ನೋದು ಅವಸ್ಥೆ ಇಲ್ಲ, ಬಟ್ ಅದಕ್ಕೆ ಕೆಲವು ಲಕ್ಷಣ ಇದೆ, ಎರಡೇ ಅವಸ್ಥೆ ವಿಶೇಷವಾಗಿ. ಒಂದು ಸಾಕ್ಷಿ, ಅದೇ ಆ ತುರಿಯ ಸ್ಟೇಟ್ ನಲ್ಲಿ ಇರ್ತಕ್ಕಂಥದ್ದು ಏನ್ ಮಾಡುತ್ತೆ, ನಾವು ಆ ಸ್ಟೇಟ್ಗೆ ಹೆಚ್ಚಾದ್ರೆ ಎಲ್ಲ ನಾವೇ ತಿಳ್ಕೊಳ್ಳಿ ಎಲ್ಲವನ್ನು ಸಾಕ್ಷಿ ಭಾವದಿಂದ ನೋಡ್ತೀವಿ. ಆಮೇಲೆ ಯಾವುದೇ ತಕರಾರುಗಳಾಗಲಿ, ನೋವಾಗಲಿ, ನಲಿವಾಗಲಿ, ಸುಖ ಆಗಲಿ, ದುಃಖ ಆಗಲಿ, ಅದಕ್ಕೆ ನಮಗೂ ಸಂಬಂಧ ಇದ್ದರೆ ಸಾಕ್ಷಿ ಅಂತ ನೋಡ್ತೀವಿ. ಮತ್ತು ಅದಕ್ಕಿಂತ ಅತೀತವಾಗಿ ನಾವು ಶಾಂತ ಮುದ್ರೆಯನ್ನು ಇಡ್ತೀವಿ. ಅದಕ್ಕೆ ಸಮುದ್ರ ತರ, ಸಮುದ್ರ ಅದೇ ತಾನೆ. ಈ ಗಾಳಿ ಬರೋದ್ರಿಂದ ಅಲೆ ಬರ್ತದೆ ಅಷ್ಟೇ. ನೀವು ಸಮುದ್ರ ಆಗಿ ಹೋಗ್ಬಿಟ್ರೆ ಅಲೆನೇ ಇಲ್ಲ, ಏನೂ ಇಲ್ಲ, ಅಲ್ಲಿ ಶುದ್ಧ ಶಾಂತ ಪ್ರಶಾಂತ ಇರ್ತದೆ. ಸೊ ಅದನ್ನ ತುರಿಯಾವಸ್ಥೆಗೆ ಎರಡು ಲಕ್ಷಣ. ನಮ್ಗೆ ಯಾರಾದರೂ ಈ ಧ್ಯಾನದಲ್ಲ ಎಕ್ಸ್ಪೀರಿಯನ್ಸ್ ಹೊರಗಡೆ ಅವರು ಕಾಣೋದಿಲ್ಲ. ಈ ಎರಡು ಬಂದರೆ ಅವರು ಆ ಸ್ಥಿತಿ ತುರಿಯ ಸ್ಥಿತಿ ನೋಡ್ತಾರೆ. ಅದು ಲಕ್ಷಣ ಅಷ್ಟೇ ಅದು. ಅದಕ್ಕೇನೆ ಮಂಡಕ್ಯ ಉಪನಿಷತ್ನಲ್ಲಿ ಅದಕ್ಕೆ ನ ಬಾಹ್ಯ ಪ್ರಜ್ಞ, ನ ಅಂತ ಪ್ರಜ್ಞ, ನ ಉಭಯ ಪ್ರಜ್ಞ. ಅದಕ್ಕೆ ಅದು ಒಂದೆರಡು ಇದೊಂದು ಹೇಳಿ ನಿಮಗೆ ಅದನ್ನು ನಾನು ಓದ್ಬೋದು, ಅಟ್ಲೀಸ್ಟ್ ಅದು ವಿಸ್ತಾರ ತುರಿಯ ನಮ್ಗೆ ಇದೇ ಈ ಥರದೆಲ್ಲ ನಮ್ಗೆ ಗೊತ್ತಾಗಲ್ಲ. ಅದು ಇಂಪಾರ್ಟೆಂಟ್ ನನಗೆ ಗೊತ್ತಾಯ್ತಾ. ಅದಕ್ಕೆ ಶಂಕರ ಇದನ್ನ ಋಷಿ ಮುನಿಗಳು ಯಾಕೆ ಹೇಳಿದ್ರು ಅನ್ನೋದು ಇಳಿಯೋದು. ಇದಕ್ಕೆ ಎಲ್ಲ ಋಷಿ ಮುನಿ ಸಾಮಾನ್ಯ ಹೇಳ್ತಾರೆ, ವಿಶೇಷವಾಗಿ ಶಂಕರಾಚಾರ್ಯ ಈ ತುರಿಯ ಸ್ಥಿತಿನಲ್ಲಿರ್ತಕ್ಕಂಥ ಆಗ್ತಿಲ್ಲ. ಅದಕ್ಕೆ ಮೋಸ್ಟ್ ಪ್ರಾತಸ್ಮರಣ, ಅವ್ರು ಪ್ರಾತಸ್ಮರಣ ಬೆಳಗ್ಗೆ ಏನು ಮಾಡಬೇಕು ಸ್ತೋತ್ರ ಮಾಡ್ತಾರಲ್ಲ, ಪ್ರೇಯರ್ ಮಾಡೋದಿಲ್ವಾ, ಅದಕ್ಕೆ ಅವ್ರ ಪ್ರೇಯರ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ನನಗೆ ನನ್ನ ಪ್ರಕಾರ ಇದಕ್ಕಿಂತ ಅಲ್ಟಿಮೇಟ್ ಪ್ರೇಯರ್ ಇಲ್ಲ. ಅದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ, ಮೂರು ಸ್ಟೇಜಸ್ ಇದೆ. ಪ್ರಾತಸ್ಮರಾಮಿ ಹೃದಯ ಸಂಸ್ಕೃತ. ಇದು ಸಂಸ್ಕೃತ ಇದ್ರೂ ಹೇಳಬೇಕು, ಅಷ್ಟು ಘನ. ಪ್ರಾತಸ್ಮರಾಮಿ ಹೃದಯ ಸಂಸ್ಕೃತಾತ್ಮ ತತ್ವಂ ಸಚ್ಚಿತ್ ಸುಖಂ ಪರಮಾಂಸ ಗತಿ ತುರಿಯಂ. ಪರಮಾಂಸ ಗತಿ ತುರಿಯ ಅಂತ ಬಂದಿದ್ದೆ, ಇಲ್ಲೇ ಬರೋದು ತುರಿಯ ಸ್ಥಿತಿ ಅಂತ. ಆಮೇಲೆ ಯತ್ ಸ್ವಪ್ನ ಜಾಗರ ಸುಷುಪ್ತ ಭವೋತು ನಿತ್ಯಂ ತತ್ ಬ್ರಹ್ಮ ನಿಷ್ಕರಂ ಅಹಂ ನಚ ಭೂತ ಸಂತಹ. ಅಂದ್ರೆ ನಾನು ಯಾರನ್ನ ನೆನೆಸ್ಬೇಕಂದ್ರೆ ನನ್ನ ಆತ್ಮತತ್ವವನ್ನೇ ನಾನು ನೆನೆಸ್ಕೊಳ್ತೀನಿ. ಇನ್ನೂ ಎರಡು ಸ್ಟೇಜಸ್, ಎರಡು ಸ್ಟ್ಯಾಂಡ ಇದೆ, ಎರಡು ಇನ್ನು ಚರಣಗಳಿದ್ದಾವೆ. ಈಗ ಇಷ್ಟು ಹೇಳಿದ್ರೆ ಸಾಕು ಅಂತ ಅನಿಸ್ತದೆ ನನಗೆ. ಅದಕ್ಕೋಸ್ಕರ ಯಾರಪ್ಪ ನೀವು ನಾನು ಏನು ನೆನೆಸ್ಕೊಂಡು ಒಳಗಡೆ ಶುದ್ಧಾತ್ಮ ತತ್ವವನ್ನ ಏನ್ ಮಾಡಬೇಕು, ನಾನು ಪ್ರಾತಸ್ಮರಾಮಿ ಹೃದಯಕ್ಕೆ ಸಂಸ್ಫುರದಾತ್ಮ ತತ್ವ ಆತ್ಮತತ್ವವನ್ನೇ ಸ್ಮರಣ ಮಾಡ್ತಕ್ಕಂಥ ಈ ಸ್ಥಿತಿ ಇದೆಯಲ್ಲ, ಅದು ಯಾವ ಸ್ಥಿತಿ ಸಮಯದೋ ಅದು ಸಚ್ಚಿತ್ ಸುಖಂ ಪರಮಹಂಸ ಗತಿಂ. ಪರಮಹಂಸ ಗತಿಂ ತುರಿಯಂ. ಗತಿಂ ಅಂದ್ರೆ ಅದನ್ನು ಅಂತ ಲೆಕ್ಕ. ಈ ಸತ್ ಚಿತ್ತು ಸುಖ ಸಚ್ಚಿತ್ ಆನಂದ ಇದೆಯಲ್ಲ, ಸಚ್ಚಿತ್ ಸುಖಂ. ಆಮೇಲೆ ಜಾಗೃತ ಸ್ವಪ್ನ ಅವಸ್ಥೆ ಇದೆಯಲ್ಲ, ಅದಕ್ಕೆ ಅತೀತವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಏನಿದೆಯೋ ತುರಿಯಂ, ಅದನ್ನ ನಾನು ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರಿಯಂ ಯತ್ ಸ್ವಪ್ನ ಜಾಗರದ ಅಶೇಷ ನಿತ್ಯಂ. ಅದು ಯಾವಾಗ ಇರ್ತದೆ, ಇದಕ್ಕೆಲ್ಲ ಸಂಬಂಧಪಟ್ಟಿಲ್ಲ. ಅದಕ್ಕೆ ಇದರಲ್ಲೇ ಇದ್ರೂ ಸಂಬಂಧಪಟ್ಟಿಲ್ಲ. ಈಗ ತುಂಬಾ ಕಾಮನ್ ಎಕ್ಸಾಂಪಲ್ ಅಂದ್ರೆ ತಾವರೆ ಎಲೆ ಅಥವಾ ತಾವರೆ ಎಲೆ ಪದ್ಮಪತ್ರ ಮೀಮಾಂಸೆ ಹೇಳ್ತದೆ, ನೀರಿನಲ್ಲೇ ಇರ್ತದೆ, ಕೆಸರಿನಲ್ಲೇ ಇರ್ತದೆ, ಆದ್ರೆ ಅಂಟಿಸ್ಕೊಳ್ಳೋದಿಲ್ಲ. ಅದೇ ತರ ಇದೆ. ಇದು ಕಡಿಮೆ ಎಕ್ಸಾಂಪಲ್. ತಾವರೆ ಎಲೆದು ತುಂಬಾ ಕನಿಷ್ಠ ಅಂತ ಇರ್ತದೆ, ಇದು ಘನ ದೊಡ್ಡದು. ಸೊ ಇದಿದೆಯಲ್ಲ ಅಂತಹ ಒಂದು ಅದೇ ನಾನಾಗಿದ್ದೇನೆ, ಅದು ಪರಮಗತಿ ತುರಿಯಂ ಯತ್ ಸ್ವಪ್ನ ಜಾಗರ ಅಶೇಷ ನಿತ್ಯಂ ತದ್ ಬ್ರಹ್ಮ ನಿಷ್ಕಲಂ ಅಹಂ. ಆ ಬ್ರಹ್ಮ ತತ್ವ ಏನಿದೆ ನಿಷ್ಕಲವಾಗಿರ್ತಕ್ಕಂಥ, ನಿರ್ಮಲವಾಗಿರ್ತಕ್ಕಂತಹ, ನಿರೂಪವಾಗಿರ್ತಕ್ಕಂಥ ಬ್ರಹ್ಮ ಇದೆಯಲ್ಲ, ತದ್ ಬ್ರಹ್ಮ ನಿಷ್ಕಲಂ ಅಹಂ ನಚಭೂತ ಸಂಘ. ನಚಭೂತ ಸಂಘ ಅಂದ್ರೆ ಈ ಭೂತ ಪಂಚಭೂತಗಳಿದ್ದಾವೆ, ಪಂಚಭೂತಗಳಿಂದ ಪಾಂಚಭೌತಿಕವಾಗಿರ್ತಕ್ಕಂಥ ಏನು ಆಸ್ಪೆಕ್ಟ್ ಇದೆಯೋ ಎಲ್ಲದರ ಜೊತೆ ಇರ್ತಕ್ಕಂಥ ಅಲ್ಲಪ್ಪ, ಅದಕ್ಕೆ ಆಧಾರವಾಗಿರ್ತಕ್ಕಂತಹ, ಅದಕ್ಕೆ ಅತೀತವಾಗಿರ್ತಕ್ಕಂಥದ್ದು ಏನು ತದ್ವೈಯ ತುರಿಯಾವಸ್ಥೆಯಲ್ಲಿ ಕಾಣುತ್ತದೋ ಅದನ್ನ ಅದು ಹೇಳೋದು ತುರಿಯಾವಸ್ಥೆ. ಅದರ ಅದೇ ನಾನು ಅದನ್ನ ನಾನು ಸ್ಮರಣೆ ಮಾಡ್ತೀನಿ ಬೆಳಗ್ಗೆ ಎದ್ದು ಅಂತ ಇನ್ನೂ ಹೇಳಿದಾಗ ಸರಿ ನಮ್ಗೆ ಇಷ್ಟ ಆಗ್ತದೆ. ಸೊ ಅಂತ ಸ್ಥಿತಿಯನ್ನ ಆ ತುರಿಯ ಸ್ಥಿತಿ ಅಂತ, ಅದನ್ನ ಆ ಸ್ಥಿತಿಗೆ ಅದನ್ನ ಗಾಢ ಅಂತ ಅದಕ್ಕೆ ಬೇಕಾದ್ರೆ ಹೇಳ್ಬೋದು. ಅಹಂ ಬ್ರಹ್ಮಾಸ್ಮಿ ಅಂತ ಈಗ ಹೇಳ್ಬೇಕು ಅಂದ್ರೆ ನಾನು ಆ ಸ್ಥಿತಿನಲ್ಲಿ ಇರ್ತಕ್ಕಂಥ ನನ್ನನ್ನು ಬ್ರಹ್ಮ ಅಂತ ಹೇಳ್ಬೇಕು. ಬೇರೆ ಜೊತೆ ಇರೋದು ಬ್ರಹ್ಮ ಅಂತ ಹೆಂಗಾಗ್ತದೆ? ಇವಾಗ
ಅಹಂ ಬ್ರಹ್ಮಾಸ್ಮಿ ಗೊತ್ತೂ ಇಲ್ಲ. ಆಮೇಲೆ ನಾನು ದೇವರು, ನನ್ನ ಯಾರು ಕೇಳೋದು, ನಾನೆಲ್ಲ ಮಾಡಿ ನಾನು ಮಾಡಿದ್ದೆ ಅಂತ ವಿಮಾನ ಬರುತ್ತೆ ಇದು. ಇವನಿಗೆ ಕ್ರಿಯಾಸ್ಥಿತಿಗೆ ಇವೆಲ್ಲ ಇದಾವ, ಅವೆಲ್ಲ ಇಲ್ಲ. ಅದು ಶುದ್ಧ ವಿಶುದ್ಧ ಚೈತನ್ಯ ಅದು. ಆ ಸ್ಥಿತಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಆ ಸ್ಟೇಟ್ಮೆಂಟ್ ಅಹಂ ಬ್ರಹ್ಮಾಸ್ಮಿ ಅದು ಯೂಸಿಗಲ್ಲ. ಇವನು ಲೆವೆಲ್, ನಾನು ಒಂದು ಏನೋ ಒಂದು ದೊಡ್ಡ ಇಂಜಿನಿಯರ್ ಆಗಬೇಕು, ನಾನು ಯಾರು ಹೇಳೋದು, ನಾನು ಎಲ್ಲ ಬೇಕು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದು ಏನು ಯಾವ ಅಸಹ್ಯ ಅನ್ಸುತ್ತೆ. ಯಾವ ಶಬ್ದಗಳು ಹೇಳಿಲ್ಲ ಅಂತ. ಆಮೇಲೆ ಈ ವಾಕ್ಯ ಶಂಕರಾಚಾರ್ಯ ಹೇಳಿದ್ರಲ್ಲ, ಉಪನಿಷತ್ತಲ್ಲಿ ಇರೋದು ಶಂಕರಾಚಾರ್ಯ ಹೇಳ್ಬಿಟ್ರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ನಿರ್ವಚನ ಮಾಡಿದ್ರು. ಹಿಂಗೆ ಮಾಡಿದ್ರು, ಈಗ ಹೇಳಿದ್ರಲ್ಲ ಪ್ರಾರ್ಥಿಸ್ಕೊಂಡು ಅಂತ ಅವರು ನಿರ್ವಚನ ಮಾಡಿದ್ರು. ನಾವು ಎಲ್ಲ ಶಂಕರಾಚಾರ್ಯ ಹೇಳ್ಬಿಟ್ಟಿದ್ದಾರೆ, ದೇರ್ ಇಸ್ ನೋ ಗಾಡ್, ದೇರ್ ಇಸ್ nobody you are soul ನಿಂದೆ ಹೇಳಾರ್ದು ಅಂದ್ರೆ ಎಲ್ಲ ಸರ್ವೋದಯಾತ್ವ, ಸರ್ವಸಮರ್ಥತ್ವ, ಸರ್ವಶಕ್ತಾತ್ಮಕ ಎಲ್ಲ ಆಗುತ್ತೆ. ದೇಹ ಆಗುತ್ತೆ, ದೇಹ ಎಷ್ಟು ಲಿಮಿಟೇಷನ್ ಇದೆ, ಮನಸ್ಸಿಗೆ ಎಷ್ಟು ಲಿಮಿಟೇಷನ್ ಇದೆ. ಮನಸ್ಸಿಗೆ ಆಕ್ಚುಲಿ ಅಧ್ಯಾತ್ಮದಲ್ಲಿ ನಿಮ್ಗೆ ಎಷ್ಟೇ ರೀತಿ ಆಗಿರ್ತದೆ. ಮನಸ್ಸು ಸುಮಾರು ಸಲ ಮೋಸ ಮಾಡ್ತದೆ. ಅದಕ್ಕೆ ನಾವೇನಾದ್ರು ಡಿಸಿಷನ್ ತಗೊಳ್ಬೇಕಂದ್ರೆ ವಿವೇಕದಿಂದ ಡಿಸಿಷನ್ ತಗೊಳ್ಬೇಕು. ಮನಸ್ಸು ಹೇಳ್ಬೇಕಾದ್ರೆ, ಯಾಕಂದ್ರೆ ಮನಸ್ಸಿಗೆ ನಾವೇನು ಫೀಲ್ ಮಾಡ್ತೀವಿ ಅದು ಗೊತ್ತಾಗ್ತದೆ ಅಲ್ವಾ. ಮನಸ್ಸಿಗೆ ನಾವೇನು ಫೀಲ್ ಮಾಡಿರ್ತೀವೋ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ ಅಲ್ವಾ. ಇವಾಗ ನಮಗೆ ಸುಮ್ಮನೆ ಕಂಡುಹಿಡ್ಕೊಂಡ್ಬಿಡಿ, ಪಿರಮಿಡ್ ಅಂತಾನೆ ಏನ್ ಬರ್ತದೆ ನಮಗೆ, ಈಗ ಬರ್ತದೆ ತಾನೆ, ಇದು ಇಲ್ಲೆಲ್ಲ ಬರ್ತದೆ. ಯಾಕೆ ಪಿರಮಿಡ್ ಫೀಲ್ ಮಾಡಿದ್ದೀವಿ ಅಲ್ವಾ. ಈಗ ನಾನು ಒಂದು ಹೇಳ್ತೀನಿ, ಏನೋ ಒಂದು ವಸ್ತು ಹೇಳ್ತೀನಿ, ಗೊತ್ತೇ ಇರಲ್ಲ. ಇವಾಗ ಈಲ್ ಅಂತ ಹೇಳ್ತೀವಿ, ಈಲ್ ಅಂತ ಗೊತ್ತಾ, ಏನ್ ಮಾಡ್ತೀನಿ ಎಕ್ಸಾಂಪಲ್ ಏನ್ ನಿಮ್ಗೆ ಜನರಲ್ ಕ್ವಶನ್ ಎಷ್ಟು ಮಾಡ್ತಾ ಇದ್ದೀನಿ ಅಂತ ಒಂದು ಪ್ರಾಣಿ ಇದೆ, ಮೀನ್ ತರ ಆ ತರ ಇರ್ತಾನೆ ಅಲ್ವಾ. ಈಗ ಅದು ಈಲ್ ಅನ್ನೋದು ಯಾರು ಗೊತ್ತಿಲ್ಲ, ನೀವಿಬ್ರು ಗೊತ್ತಿದೆ. ನಾವು ಈಲ್ ಅಂದ್ರೆ ಹೀಗೋ ಪಾವಿ ಅಂತ ಸೊ ಅಂದ್ರೆ ಏನಾಯ್ತು, ಮನಸ್ಸಿಗೆ ಏನ್ ಫೀಲ್ ಮಾಡಿರ್ತೀವೋ ಅದು ನಿಮ್ಗೆ ಈಲ್ ಅನ್ನೋದ್ರಲ್ಲಿ ನನಗೆ ಒಂದು ಮಾಡಿರ್ತೇವೆ ತಿಳ್ಕೊಳ್ಳಿ, ಅದು ನಿಜವಾಗಿ ಈಲ್ ಅಲ್ಲ ಅಂತ ಎಕ್ಸಾಂಪಲ್ ಮಾಡೋಣ. ಅದು ಬೇರೆ ಬೇರೆ ತರ ಇರ್ತವೆ ಅಲ್ವಾ. ಇವಾಗ ಇನ್ನೊಂದು ಸೂರ್ಯೋದಯ ಅಂತ ಕರೀತೀವಿ. ಸೂರ್ಯೋದಯ ಏನು ಮಾಡ್ತೀವಿ, ಸೂರ್ಯಾಸ್ತ ಮಾಡ್ತೀವಿ ಅಲ್ವಾ. ಮನಸ್ಸಿಗೆ ಫೀಲ್ ಮಾಡ್ತೀವಿ ಅಂತ ಅಲ್ವಾ. ಈಗ ಸೂರ್ಯೋದಯ ನೀರಲ್ಲಿ ಸೂರ್ಯೋದಯ ಇಲ್ಲ ಅಲ್ಲ, ಸೂರ್ಯೋದಯ ಆಗುತ್ತಾ, ಸೂರ್ಯ ಹುಟ್ಟೋದಿಲ್ಲ ಮುಟ್ಟೋದಿಲ್ಲ, ಭೂಮಿನೇ ತಿರುಗ್ತಾ ಇದೆ. ಅದು ಯಾವಾಗ ಬರ್ತದೆ, ಜ್ಞಾನದಿಂದ ಬರ್ತದೆ. ವಿವೇಕವನ್ನ ಉಪಯೋಗಿಸಿ ಜ್ಞಾನವನ್ನು ಪಡೆದು. ಅದೇ ತರನೇ ಲೈಫಲ್ಲಿ ಏನ್ ಡಿಸಿಷನ್ ತಗೊಳ್ಬೇಕಂದ್ರೆ, ಅದಕ್ಕೆ ನಮ್ಮಲ್ಲಿ ಮಾತು, ನಿಮ್ಗೆ ತುಂಬಾ ಸಂತೋಷದಲ್ಲಿರುವಾಗ ಆಶ್ವಾಸನೆ ಪಡಬಾರ್ದು. ಐ ವೆರಿ ಹ್ಯಾಪಿ ಮೊಬೈಲ್ ತಗೊಂಡು ಅನ್ಕೊಟ್ಟೆ, ಆಮೇಲೆ ಅಯ್ಯೋ ಆಮೇಲೆ ತುಂಬಾ ದುಃಖದಲ್ಲಿರುವಾಗ ಏನು ಡಿಸಿಷನ್ ತಗೊಂಡ್ಬಾರ್ದು. ಯಾಕೆ ತಪ್ಪಾಗ್ತದೆ. ಅದೇ ತರ ಮನಸ್ಸಿಗೆ ಇದೆ, ಮನಸ್ಸಿಗೆ ಕೆಪಾಸಿಟಿ ಇದೆ, ಇದಾಗಲ್ಲ. ಬಟ್ ಅದು ಲಿಮಿಟೇಷನ್ ಇದೆ. ನಮ್ಗೆ ಏನ್ ಫೀಲ್ ಮಾಡಿತ್ತು ಅದನ್ನ ಅಕಸ್ಮಾತ್ ಗೊತ್ತಾಗ್ತದೆ ಅಲ್ವಾ. ಕಾಫಿ ಇವಾಗ ಆಗ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ಮನಸ್ಸಿಗೆ ಫೀಲ್ ಆಗ್ಬಿಟ್ಟಿದೆ ಅಲ್ವಾ. ಅಲ್ಲ ಮೇಡಮ್ ಈ ಕೊನೆಯ ಪರವಾಗಿಲ್ಲ ಮೇಡಮ್ ಫೀಲ್ ಆಗ್ಬಿಟ್ಟಿದೆ. ಅವ್ರು ನನ್ನ ಮನಸ್ಸು ಏನ್ ಮಾಡ್ತಾ ಇದ್ದಾರೆ, ಅವರನ್ನು ಕಾಫಿ ಕೊಟ್ಬಿಟ್ಟು ಇಟ್ಕೊಳ್ಳಿ. ನಾನು ಮನಸ್ಸಲ್ಲಿ ಕಾಫಿ ಹಾಲು ಅಂತಿದ್ದೆ, ಕೊಟ್ಬಿಟ್ರೆ ಅದು ಹೇಳಬೇಕಾದ್ರೆ ಎಕ್ಸಾಮ್ ಸುಮ್ಮನೆ ಎಕ್ಸಾಮ್ ಹೇಳೋದು. ಮನಸ್ಸಿನ ನಾವೇನು ಫೀಲ್ ಮಾಡಿರ್ತೀವಿ ಅದಕ್ಕೆ. ಯಾಕಂದ್ರೆ ಸಾಫ್ಟ್ವೇರ್ ಇದೆಯಲ್ವಾ, ಸಾಫ್ಟ್ವೇರ್ ಕಂಪ್ಯೂಟರ್ ತರ ಇದೆ ಮನಸ್ಸು. ಅದೇನು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ನಾನು ಹಿಂದೂ ಅಂತ ಫೀಡ್ ಆಗಿದೆ ತಿಳ್ಕೊಳ್ಳಿ. ನಾಳೆ ನಾನು ಟೋಟಲ್ ಹಾಕೊಂಡ್ಬರ್ತೀನಿ ಅಂತ ತಿಳ್ಕೊಳ್ಳಿ, ಮುಸ್ಲಿಂ ತರ. ಅದು ಒಪ್ಪೋದಿಲ್ಲ ಮನಸ್ಸು ಅಲ್ವಾ. ಒಬ್ಬ ಮುಸ್ಲಿಂಗೆ ಇಲ್ಲಿ ಬಂದು ಧ್ಯಾನ ಮಾಡೋದಿಲ್ಲ ಅವರು, ಅಥವಾ ದೇವಸ್ಥಾನಕ್ಕೆ ಬಂದು ಬರೋದಿಲ್ಲ. ಯಾಕೆ ಫೀಡ್ ಆಗ್ಬಿಟ್ಟಿರ್ತಾರೆ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಅವ್ರ ಮನುಷ್ಯ ಯಾವಾಗ ಅದನ್ನೇ ಹೇಳ್ತಾರೆ. ಅದೇ ತರ ನಮ್ಮ ಹಂಗೆ ಇರೋದ್ರಿಂದ ಅನೇಕ ವಿಷಯಗಳು ಸಣ್ಣ ಸಣ್ಣದು ಓಕೆ. ಇವಾಗ ಸಕ್ಕರೆ ಎಷ್ಟಾಗಬೇಕು ಫೀಡ್ ಆಗ್ತದೆ ಮನಸ್ಸಿಗೆ ಅಲ್ವಾ. ಆಯ್ದು ಕಾಯಿಸ್ತಾರೆ, ಸಕ್ಕರೆನೋ ಬೆಲ್ಲನೋ ಆಗ್ತದೆ, ಎಷ್ಟಾಗಬೇಕನ್ನ ಅದು ಓಕೆ. ಮೇಜರ್ ಡಿಸಿಷನ್ ಒಬ್ಬರ ಬಗ್ಗೆ, ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಾಗಲಿ ಅಂತ ಈ ತರ ವಿಚಾರಗಳು ಬರ್ತಿದ್ವಿ. ಅಹಂ ಬ್ರಹ್ಮಾಸ್ಮಿ ಮನಸ್ಸಿಗೆ ಇವನು ಫೀಡ್. ಈಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದೇ ಸಮಸ್ಯೆ. ಆ ಥರ ಫೀಡ್ ಆಗ್ಬಿಟ್ಟಿರ್ತದೆ. ನಾನಿದ್ದೇವರು ಫೀಡ್ ಆಗ್ಬಿಟ್ಟಿರ್ತಾನೆ. ಮನಸ್ಸಿನಿಂದ ಮಾಡೋದು, ವಿವೇಕದಿಂದ ಬರೋದು ಸರ್ವದಾ ಅಲ್ಲ. ಸೊ ಹಾಗಾಗಿ ಈ ವಿಷಯ ಅಲ್ವಾ, ನಾವು ಮನಸ್ಸಿಗೆಲ್ಲ ಒಳಗೆಲ್ಲ ಇದೆ. ಮನಸ್ಸು, ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು ಅದು ತತ್ವ ಅಂತ ಕರೆಯುವುದು. ವಿಶುದ್ಧ ಸತ್ವ, ವಿಶುದ್ಧ ಚೈತನ್ಯ, ಆಮೇಲೆ ವಿಶ್ವಶಕ್ತಿಯ ಭಾಗ, ಅಂಶ. ಅದಕ್ಕೆ ಆತ್ಮನನ್ನು ಅಂಶಿ ಅಂತ ಕರೀತಾರೆ, ಹೊರಗಡೆ ಅಂಶ. ಈ ಅಂಶವಾಗಿರ್ತಕ್ಕಂಥ ಅಂಶಿ ಇದೆಯಲ್ಲ, ಅಂಶದ ಅಂಶಿಯಾಗಿರ್ತಕ್ಕಂಥ ಅವನನ್ನೇ ತುರಿಯ ಸ್ಟೇಟ್ನಲ್ಲಿ ಇರ್ತಕ್ಕಂತಹ ನನ್ನಲ್ಲಿರ್ತಕ್ಕಂಥ ಏನಾಗುವುದು ಆ ಒಂದು ಭೂಮಿಕೆ ಇದೆ, ಅದನ್ನ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂತ ಗಾಢ ಅಂತ ಕರೀತಾರೆ. ಅದನ್ನೇ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ ಅಂತ ಶಾಸ್ತ್ರಗಳು ಬಂದರು. ಸೊ
ಅಜಿತ್ಯ ರೂಪಂ ಆದಿತ್ಯ ವರ್ಣಂ ತಮಸ ಪರಸ್ಥ ಅನ್ನೋದಕ್ಕೆ ದೇವರ ಒಂದು ಡೆಫಿನೇಷನ್ ಇದೆ. ಇವರು ಅದನ್ನೆಲ್ಲ ಏನು ನಮ್ಮವರು ಬಹಳ ಬುದ್ಧಿವಂತಿರ್ತಾರೆ, ಇವರೆಲ್ಲ ಓದೋದೇ ಇಲ್ಲ, ಮನೆ ಏನೋ ಒಂದು ಕಾಲೇಜಲ್ಲಿ ಹೇಳ್ತಾರೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಪತಂಜಲಿ ದೇವ ಹೇಳ್ತಾರೆ ಕ್ಲೇಶ ಕರ್ಮ ವಿಭಾಗಾಶಯ ಪರಾಮೃಷ್ಟೋ ಪುರುಷ ವಿಶೇಷ ಈಶ್ವರ. ಕ್ಲೇಶ ಕರ್ಮ ವಿಭಾಗ, ನಮ್ಮಲ್ಲಿ ಕರ್ಮ ವಿಭಾಗ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಅತೀತವಾಗಿರ್ಬೇಕು. ಕ್ಲೇಶ ಕರ್ಮ ವಿಭಾಗ ಆಸೆ ಅಪರಾಮೃಷ್ಟ, ಇದೆಲ್ಲಕ್ಕೂ ಅಪರಾಮೃಷ್ಟ ಹೊರಗಿನ ಆಗಿರ್ತಕ್ಕಂಥ, ಇದಕ್ಕೆಲ್ಲ ಅತೀತವಾಗಿರ್ತಕ್ಕಂತಹ ಏನೋ ಒಳಗಡೆ ಚೈತನ್ಯ ಇದೆಯೋ ಪುರುಷ ವಿಶೇಷ ಈಶ್ವರ ಅಂತಕ್ಕಂಥ. ಆ ಈಶ್ವರನಿಗೆ ಅದಕ್ಕೆ ಹೆಸರು ಏನಾದ್ರು ಕೊಡ್ರಿ ನಿಮಗೆ ಅಂತಂದ್ರೆ ಆ ಕಾಲದಲ್ಲಿ ಬೇರೆ ಕಾಲದಲ್ಲಿ ಅದನ್ನ ಬೇರೆ ಇದೆ ಓಂ ಅಂತ ಅದನ್ನು ತಡೆಯೋಣ ಅಂತಂದ್ರೆ ಅದನ್ನು ಉಪಾಸನೆ ಮಾಡಿ ಸರ್ವಂ ತತ್ಸೇವ ಉಪಾಖ್ಯಾನ ಅದನ್ನೇ ವ್ಯಾಖ್ಯಾನ ಮಾಡಬೇಕು ಅಂತ ಉಪನಿಷತ್ತು ಹೊರಡುತ್ತದೆ. ಆಮೇಲೆ ಅದು ಉಪನಿಷತ್ತಲ್ಲೇ ಈ ಕ್ರಿಯಾಶೀಲನ್ನು ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಅದು ಸುಮ್ಮನೆ ಶ್ಲೋಕ ಹೇಳಿದಂಗೆ ಆಗ್ತದೆ. ಇವಾಗ ಆ ವಿಷಯದಲ್ಲಿ ಸುಮಾರು ಹೇಳಿದ್ದೀನಿ. ಅದು ಕೆಲಸ ಮಾಡೋಲ್ಲ, ಮಾಡಲ್ಲ, ಅದಕ್ಕೆ ಪ್ರತಿ ಬಾಹ್ಯ ಪ್ರಜ್ಞೆ ಇಲ್ಲ, ಅಂತ ಪ್ರಜ್ಞೆ ಇಲ್ಲ, ಅದಕ್ಕೆ ವ್ಯವಹಾರ ಸಿಕ್ಕೋದಿಲ್ಲ, ಹಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಾರೆ. ಈ ಎನಿಬಡಿ ಸೀಕ್ರೆಟ್ ಪ್ಲೀಸ್ ಗೊತ್ತು. ಇವೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಧ್ಯಾನಕ್ಕೆ ತುಂಬಾ ಕೆಲಸ ಆಗ್ತದೆ. ಹಾನೆಸ್ಟ್ಲಿ ಇವೆಲ್ಲ ತಿಳ್ಕೊಳ್ಳಿ. ಧ್ಯಾನ ಅಂತಕ್ಕಂಥ ಕುತ್ಕೊಂಡು ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಇಫ್ ಯು ಅಗ್ರಿ ವಿತ್ ಮೀ, ಒಂದು ಸ್ಟೇಜಲ್ಲಿ ಈ ಆತ್ಮತತ್ವ ಚೆನ್ನಾಗಿ ಅರ್ಥ ಆಯ್ತು ಕುತ್ಕೊಂಡು ಧ್ಯಾನ ಮಾಡ್ಬೇಕಂತ ಏನಿರೋದಿಲ್ಲ. ನಿಮ್ಗೆ ಈ ತರ ಸ್ಟೇಟ್ಮೆಂಟ್ ಯಾರು ಹೇಳಿದಾರ ಅಂದ್ರೆ ಹೇಳಿದ್ರೆ ಸಾಧಕರು ಹೇಳಿರ್ತಾರೆ, ಇದ್ದಾರೆ, ತುಂಬಾ ಜನ ಇದ್ದಾರೆ. ನಿಮಗೆ ಯಾರು ಹೇಳಿದಾರೆ ಅಂತ ಹೇಳ್ತೀನಿ. ಕಣ್ಮಿಟ್ಟು ನನಗೆ ಇಲ್ಲೂ ಅವಧೂತರು ನೋಡಿದ್ರು. ಅವರು ಅಜ್ಜ ಅಂತಾನೆ ಕರಿತಾ ಇದ್ದು. ಅವರು ಈಗಿನ ಸ್ವಲ್ಪ 35 ವರ್ಷ ನಾನು ಇದ್ದ ಹೇಳಿದ್ದೇನೆ. ನಿಮ್ಮ ಇದು ಕರೆದಿದ್ರು ಮಲ್ಲೇಶ್ವರ ಬಂದು ನಾವು 2000 ಅವರು ನಮಗೆ ನಾವು ಏನೋ ಕೇಳಿ ಅನ್ನೋದು 35 ವರ್ಷ ಸತ್ತೋದ್ರು. ತಿರ್ಗಾ ಅದು ಎಡ ಸುತ್ತಲೇ ಇದ್ಬಿಟ್ರು. ತಿರ್ಗಾ ಬಂದು ಆಮೇಲೆ ಏನಕ್ಕೆ ಬಂದಿದ್ರೆ ಏನೋ ಕೆಲಸ ಬಾಕಿ ಇತ್ತು ಬಂದೆ ಅಂದ್ಬಿಟ್ಟು 96 ವರ್ಷದವ್ರು ಬಂದ್ರು. ಆಮೇಲೆ 96 ಇಯರ್ಸ್ ಅವ್ರು ಬಂದ್ರು. ಆಮೇಲೆ ಅವರು ನಮಗೆ ನಾವು ಇನ್ನೇನು ಕೇಳೋದು ಅವ್ರನ್ನ ಇದಕ್ಕಿಂತ ಅವ್ರು ಭಾವ ಸಮಾಧಿ ಹೋಗ್ಬೋದು. ಆಮೇಲೆ ನಾವು ಏನು ಬಂದ್ರಿ ಅಂತಂದ್ರೆ ಏನೋ ಧ್ಯಾನದ ಬಗ್ಗೆ ಏನೋ ಹೇಳ್ಬೋದು. ಧ್ಯಾನ ಹೋಗಿ ಕಣ್ಣಿಗೆ ಧ್ಯಾನ ಮಾಡಿ ಕಣ್ಮುಚ್ಚಿ ಧ್ಯಾನ ಮಾಡೋದು ಮಾಡ್ಬೋದು, ಕಣ್ತಂದು ಮಾಡಬೇಕು. ನಮ್ಮ ನೆಲಗೂಡೆ ಆಗ್ತಾ ಇಲ್ಲ ಅಂದ್ರೆ ಅವ್ರು ಹೇಳಿದಾರೆ ಆಗುತ್ತೆ. ಅಂದ್ರೆ ಧ್ಯಾನ ಅಂತಕ್ಕಂಥದ್ದು ಒಂದು ಸ್ಟೇಟ್ ಆಫ್ ಮೈಂಡ್ ತಾನೇ. ಅಂದ್ರೆ ಹಿಂಗೆ ನೋಡ್ತಾ ಇರ್ಬೋದು ನಾನು, ಆದ್ರೆ ನನ್ನ ಮನಸ್ಸು ಅಲ್ಲಿಲ್ಲ, ಇಲ್ಲೋ ಬೇರೆ ಒಳಗಡೆ ಕಣ್ಣು ನೋಡ್ತಾ ಇರ್ತಾರೆ. ರಮಣ ಮಹರ್ಷಿ ಮಾಡಿದ್ರೆ ಕೆಲಸ ಅವ್ರು ದಿವ್ಯ ಮೌನದಲ್ಲಿದ್ರು, ಮಾತಾಡೋರು ಮೌನನೇ ಲೆಕ್ಕ. ಅವರು ಸುಮ್ಮನೆ ಮಾತಾಡ್ತಾ ಇದ್ರು ಅಷ್ಟೇ, ಅವ್ರು ಅದಕ್ಕೆ ಸಂಬಂಧ ಇರ್ತಾರೆ. ಹಂಗಾಗ್ಬಿಟ್ಟು ಹೌದು ಆ ತರ ಒಂದು ಇವೆಲ್ಲ ನಾನು ತಿಳ್ಕೊಳ್ಳಿ. ಧ್ಯಾನ ಅಂತಕ್ಕಂಥದ್ದು ತುಂಬಾ ಆಳವಾಗಿ ಆಗುತ್ತದೆ, ಉಪಯೋಗವಾಗಿ ಆಗುತ್ತೆ. ನಮ್ಗೆ ಧ್ಯಾನದ ಉದ್ದೇಶ ಏನು ಗೊತ್ತಾ? ಅದಕ್ಕೆ ಶಂಕರಾಚಾರ್ಯ ನಮಗೆ ಚಿತ್ತಸ್ಯ ಶುದ್ಧಯೇ ಕರ್ಮಸು ನಾವು ವಸ್ತು ಉಪಲಭ್ಯತೆ. ನಿಮ್ಗೆ ವಸ್ತುಗಳನ್ನ ಸಂಪಾದನೆ ಮಾಡೋಕ್ಕೋಸ್ಕರ ಅಲ್ಲ ಕರ್ಮಗಳು ಇರೋದು, ಚಿತ್ತಶುದ್ಧಿಗೋಸ್ಕರ ಕರ್ಮ ಇರೋದು ಧ್ಯಾನ ಅಂತ. ಅದೆಲ್ಲ ಶುದ್ಧಿ ಆದ್ಮೇಲೆ ಒಳಗಡೆ ಒಂದು ಫಲ ಬರ್ತದಲ್ವ, ಫಲ ಗ್ರೇಟ್, ಒಂದು ರಿಸಲ್ಟ್, ಅದು ಸ್ಥಿತಿ ಅದನ್ನೇ ಬರ್ತಕ್ಕಂಥ. ಅದು ಬಂದ್ರೆ ನಮ್ಮ ಜೀವನ ಇದು ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಅವರಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಸೊ ಅದನ್ನು ನಾವು ನಮ್ಮ ಸೀಮಿತವಾಗಿರ್ತಕ್ಕಂತಹ ನನ್ನ ಸೀಮಿತ ನಾಯಕರಲ್ಲಿ ನನಗೆ ಏಕಾಂತ ಶೇರ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಲ್ಲಿ ಏನಾದರೂ ನಿಮಗೆ ಒಪ್ಪಿಗೆ ಆಗಲಿಲ್ಲ ಅಥವಾ ಏನಾಗಿತ್ತು ಅಂತಂದ್ರೆ ಡಿಸ್ಕಸ್ ಮಾಡೋಣ. ಇಲ್ಲ ಅಂತಂದ್ರೆ ನಂದಲ್ಲ, ಎಲ್ಲ ಋಷಿಗಳಿಂದ ಬಂದಿರ್ತಕ್ಕಂಥದ್ದು. ನಾನು ಹೇಳೋ ಇದ್ದೀನಿ. ಈಗ ಪ್ಲೀಸ್ ಬಂದು ಮಾಂಡವ್ಯ ಪರಿಷತ್ತು ಅದು ಗ್ರಂಥ ಇದೆ, ಆಮೇಲೆ ಪ್ರವಚನ ಮಾಡಿದ್ದಾರೆ, ಎಲ್ಲ ಇದೆ. ಎಲ್ಲ ನಮಗೆ ಅಧ್ಯಾತ್ಮ ಸಾಧನೆ ತುಂಬಾ ಬೇಕಾಗಿದೆ. ಅದಕ್ಕೆ ವಿಶೇಷವಾಗಿ ಶಂಕರಾಚಾರ್ಯರು ಮತ್ತೆ ಎಲ್ಲ ಆಚಾರ್ಯರು 108 ಸುಮಾರು ಉಪನಿಷತ್ತುಗಳಿಲ್ಲ, 110 ಉಪನಿಷತ್ತುಗಳಿದೆ, 11 ಇದ್ದಾವೆ. ವಿಶೇಷವಾಗಿ 10 ಉಪನಿಷತ್ತುಗಳು ಎಲ್ಲ ಹೇಳೋದು ಒಂದೇ. ಅಂದ್ರೆ ಎಲ್ಲ ಒಂದನ್ನೇ ಹೇಳೋದು. ಏನು ಹೇಳ್ತಾರೆ? ಆತ್ಮತತ್ವನೇ ಹೇಳೋದು. ಅದು ಬಿಟ್ಟು ಹೇಳಲ್ಲ, ಬೇರೆ ಬೇರೆ ತರ ಹೇಳೋದು, ಬೇರೆ ಬೇರೆ ಆಸ್ಪೆಕ್ಟ್ ಹೇಳೋದು, ಬೇರೆ ಬೇರೆ ಮುಖಗಳನ್ನ ಪರಿಚಯ ಮಾಡಿಸ್ತಾರೆ. ನಾವು ಅದಕ್ಕೆ ಒಪ್ಕೊಳ್ಬೇಕಷ್ಟೇ, ಸ್ವಲ್ಪ ಕೃಷಿ ಮಾಡಿ. ಹಾಗಾಗಿ ಎಲ್ಲ ಹೃದಯ ಧ್ಯಾನ ಮಾಡುವುದಕ್ಕೆ ನನ್ನ ನಮಸ್ಕಾರ. Q&A.